ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಬಗ್ಗೆ ನೋಡ್ತಾ ಇದ್ದೀವಿ, ಸರಿನಾ. ಸೊ ಲಾಸ್ಟ್ ಕ್ಲಾಸಲ್ಲಿ ನಾನು ಯಾವ್ದು ಮಾಡಿದೆ, ಫಂಡಮೆಂಟಲ್ ರೈಟ್ಸಲ್ಲಿ ಮಾಡಿ ನಿಲ್ಲಿಸಿದೆ. ಸೊ ಈಗ ನಾನು ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ಏನಿದು ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್? ಈಗ ತುಂಬ ಕಡೆ ಕೇಳಿರ್ತೀರ ನೀವು, ಅಮೆಂಡ್ಮೆಂಟ್ ಮಾಡ್ಬೋದು, ಆದರೆ ಯಾವುದೇ ಕಾರಣಕ್ಕೂ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ಗೆ ಅಫೆಕ್ಟ್ ಆಗಬಾರ್ದು. ಹಾಗಾದರೆ ಈ ಬೇಸಿಕ್ ಸ್ಟ್ರಕ್ಚರ್ ಅನ್ನೋ ಒಂದು ಡಾಕ್ಟ್ರಿನ್ ಎಲ್ಲಿಂದ ಬಂತು ಅನ್ನೋದ್ರ ಬಗ್ಗೆ ಎಲ್ಲ ಈಗ ಈ ವಿಡಿಯೋದಲ್ಲಿ ನಾವು ನೋಡೋಣ. ದಯವಿಟ್ಟು ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಂತರ ವಿಡಿಯೋನ ಕಂಟಿನ್ಯೂ ಮಾಡಿ, ಆಯಿತಾ. ಓಕೆ, ಈಗ ಬ್ಯಾಕ್ಗ್ರೌಂಡ್ ಹೇಳೋದಾದರೆ ಏನಾಗಿತ್ತು ಫಸ್ಟಿಗೆ ಅದೆಲ್ಲ ಮರ್ತ್ಬಿಡಿ. ಈಗ ಏನು ನಿಮಗೆ ಕೇಸ್ಗಳು, ಕೇಶವಾನಂದ ಭಾರತಿ ಕೇಸು ಗೊತ್ತಿಲ್ಲ ನಿಮಗೆ, ಈ ಶಂಕರಿ ಪ್ರಸಾದ್ ಕೇಸು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಜಸ್ಟ್ ನೀವು ಫ್ರೆಶ್ ಆಗಿ ಕೂತ್ಕೊಳ್ಳಿ, ನಾನು ಹೇಳೋದನ್ನ ಸುಮ್ಮನೆ ಕೇಳ್ತಾ ಹೋಗಿ, ಸರಿನಾ. ಲಕ್ಷ್ಮೀಕಾಂತ್ನ ಯಾವಾಗ ಓದಿ ಅಂತಂದರೆ, ನಾನು ಯಾಕೆ ಇದನ್ನು ನಾನು ಈ ಥರ ಒಂದು ಬ್ಲಾಗ್ ಪೋಸ್ಟ್ ಮಾಡಿ ಹೇಳ್ತಾ ಇದ್ದೀನಿ ಅಂತಂದರೆ, ಲಕ್ಷ್ಮೀಕಾಂತ್ ತುಂಬ ಕಮ್ಮಿ ಕೊಟ್ಟಿದ್ದಾನೆ. ಸೊ ನಾನು ಡೈರೆಕ್ಟಾಗಿ ಅಲ್ಲಿ ಈ ಒಂದು ಕೇಸಲ್ಲಿ ಅಮೆಂಡ್ಮೆಂಟ್ ಮಾಡ್ಬೋದು ಅಂತ ಹೇಳ್ತು, ಈ ಒಂದು ಕೇಸಲ್ಲಿ ಅಮೆಂಡ್ಮೆಂಟ್ ಮಾಡಿ ಅಂತ ಹೇಳ್ತು ಅಂತ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಫಸ್ಟು ಬ್ಯಾಕ್ಗ್ರೌಂಡ್ ನಿಮ್ಗೆ ಹೇಳಬೇಕು, ಏನಾಗಿತ್ತು, ಯಾಕೆ ಆ ಥರ ಕೇಸ್ ಬಂತು, ಸುಪ್ರೀಂ ಕೋರ್ಟ್ ಯಾಕೆ ಆ ಒಂದು ಜಡ್ಜ್ಮೆಂಟ್ ಕೊಡ್ತು ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಾಗಬೇಕು ಅಲ್ವಾ. ಓಕೆ, ಈಗ ಬ್ಯಾಕ್ಗ್ರೌಂಡ್ ಏನಾಗಿತ್ತು ಅಂತಂದರೆ, ನಮಗೆ ಇಂಡಿಪೆಂಡೆನ್ಸ್ ಸಿಕ್ಕಿದಾಗ ಏನಾಗುತ್ತೆ, ಗೌರ್ಮೆಂಟ್ ಒಂದು ಆಲೋಚನೆ ಮಾಡುತ್ತೆ, ಏನು ಅಂತಂದರೆ ತುಂಬ ಪಾವರ್ಟಿ ಇರುತ್ತೆ, ತುಂಬ ಇನ್ಫ್ಲೇಷನ್ ಇರುತ್ತೆ, ಇದನ್ನೆಲ್ಲ ಕಮ್ಮಿ ಮಾಡೋದಕ್ಕೆ ಜನಗಳಿಗೆ ಒಂದಷ್ಟು ವೆಲ್ತ್ನ ಕೊಡಬೇಕು. ವೆಲ್ತ್ ಕೊಡೋದಕ್ಕೆ ನಮ್ಮ ಹತ್ರ ಹಣ ಇಲ್ಲ, ಹಾಗಾದರೆ ಏನು ಕೊಡ್ಬೋದು ಅಂದರೆ ಭೂಮಿಯನ್ನು ಕೊಟ್ಬಿಡೋಣ, ಸೊ ದಟ್ ಅವರು ದುಡ್ಕೊಂಡು ತಿಂತಾರೆ ಅಂತ ಹೇಳಿ ಗೌರ್ಮೆಂಟು ಒಂದು ಯೋಚನೆ ಮಾಡುತ್ತೆ. ಸೊ ಈಗ ಲ್ಯಾಂಡ್ನ ಕೊಡಬೇಕು. ಈಗ ಲ್ಯಾಂಡ್ ತುಂಬ ಜನ ಅಂದರೆ ಈ ಕೊಲೋನಿಯಲ್ ಬ್ರಿಟಿಷ್ ಪೀರಿಯಡಲ್ಲಿ ಆಗಲೇ ಎಲ್ಲ ಲ್ಯಾಂಡ್ಗಳು ಜಮೀನ್ದಾರ್ಸ್ ಕೈಲಿತ್ತು. ಈಗ ಗೌರ್ಮೆಂಟ್ ಏನು ಮಾಡಬೇಕು ಅಂದರೆ, ತುಂಬ ವರ್ಷಗಳ ಕಾಲದಿಂದ ಯಾರು ಉಳ್ಕೊಂಡು ಬಂದಿರ್ತಾರಲ್ಲ, ಅಂದರೆ ಅಲ್ಲಿ ಒಂದು ಉತ್ತು ಎಲ್ಲ ಬಿತ್ತು ಎಲ್ಲ ಜೀವನ ಯಾರು ನಡೆಸ್ತಾ ಇರ್ತಾರೋ ಅವ್ರಿಗೆ ಈ ಒಂದು ಲ್ಯಾಂಡ್ಗಳನ್ನ ಕೊಡಬೇಕು ಅಂತ ಹೇಳಿ ಒಂದು ತೀರ್ಮಾನ ಬರುತ್ತೆ, ಆಯಿತಾ. ಸೊ ಆವಾಗ ಒಂದು ಹೊಸ ಲ್ಯಾಂಡ್ ರಿಫಾರ್ಮ್ ಒಂದು ಆ್ಯಕ್ಟ್ಗಳನ್ನ ತೊಗೊಂಡು ಬರುತ್ತೆ. ಏನಕ್ಕೆ ಅಂತಂದರೆ, ಒಂದು ಸಮಾಜದಲ್ಲಿ ಒಂದು ಸೋಷಲ್ ಜಸ್ಟಿಸು, ಎಕನಾಮಿಕ್ ಇಕ್ವಾಲಿಟಿ, ಒಂದಷ್ಟು ಲ್ಯಾಂಡ್ ರಿಫಾರ್ಮ್ನ ತರಬೇಕು ಅಂತೇಳಿ. ಏನಕ್ಕೆ ಅಂತಂದರೆ ಈ ಪಾವರ್ಟಿನ ರಿಡ್ಯೂಸ್ ಮಾಡಬೇಕು, ಅಥವಾ ಇನ್ಇಕ್ವಾಲಿಟಿ ತುಂಬ ಇತ್ತು ಅದನ್ನೆಲ್ಲ ರಿಡ್ಯೂಸ್ ಮಾಡಬೇಕು ಅಂತ ಹೇಳಿ ಗೌರ್ಮೆಂಟು ಎಲ್ಲ ಥರದ್ದು ಕ್ರಮವನ್ನು ಕೈಗೊಳ್ಳುತ್ತೆ. ಸೊ ಕೈಗೊಂಡು ಏನು ಮಾಡುತ್ತೆ, ರೈಟ್ ಟು ಪ್ರಾಪರ್ಟಿ ಅಂತ ಒಂದು ಫಂಡಮೆಂಟಲ್ ರೈಟ್ಸ್ ಇರುತ್ತಲ್ಲ, ಸೊ ಇದ್ರ ಮೇಲೆ ಕಂಡುಬೀಳುತ್ತೆ. ಇದ್ರ ಮೇಲೆ ಕಂಡುಬಿದ್ದು ಏನು ಮಾಡುತ್ತೆ, ಈ ಒಂದು ರೈಟ್ ಟು ಪ್ರಾಪರ್ಟಿ ಅಂದರೆ ಏನಪ್ಪ ಅಂದರೆ ನಮ್ಮ ಒಂದು ಆಸ್ತಿ ಹಕ್ಕು, ನಮ್ಮ ಆಸ್ತಿ ನಮ್ಮ ಕೈಲಿ ಇರಬೇಕು ಅಂತ ಒಂದು ಹಕ್ಕಿದೆ. ಸೊ ಹೀಗಾಗಿ ಗೌರ್ಮೆಂಟ್ ಏನು ಮಾಡುತ್ತೆ ಅಂದರೆ, ಈ ರೈಟ್ ಟು ಪ್ರಾಪರ್ಟಿ ಅಂತ ಏನಿದೆ ಇದನ್ನು ಸ್ವಲ್ಪ ತಿದ್ದುಪಡಿ ಮಾಡೋಣ, ಸೊ ದಟ್ ಈ ಲ್ಯಾಂಡ್ ಲಾರ್ಡ್ಸ್ಗೆ, ಅಂದರೆ ಈ ಒಂದು ರೈಟ್ ಟು ಪ್ರಾಪರ್ಟಿ ಅನ್ನೋದು ಲ್ಯಾಂಡ್ ಲಾರ್ಡ್ಸ್ಗೆ ಪ್ರೊಟೆಕ್ಷನ್ ಕೊಡ್ತಾಯಿತ್ತು. ಈಗ ಆಸ್ತಿ ಹಕ್ಕು ಅಂತಂದರೆ ಈಗ ನಮ್ಮ ಆಸ್ತಿ ನಮ್ಮ ಕೈಲೇ ಇರುತ್ತೆ, ಬೇರೆಯವ್ರಿಗೆ ಹೇಗೆ ಹೋಗುತ್ತೆ, ಇದೊಂದು ನಮ್ಮ ಫಂಡಮೆಂಟಲ್ ರೈಟ್ಸು. ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ನಮಗೆ ಸುಪ್ರೀಂ ಕೋರ್ಟ್ ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ರೀತಿ ಲ್ಯಾಂಡ್ ಲಾರ್ಡ್ಸ್ ಇದ್ದರು. ಆದರೆ ಗೌರ್ಮೆಂಟ್ ಏನು ಮಾಡ್ತು ಅಂತಂದರೆ, ಜನಗಳದ್ದು ಅಂದರೆ ಪಾವರ್ಟಿ ರಿಡ್ಯೂಸ್ ಮಾಡಬೇಕು, ಜನಗಳನ್ನ ಸ್ವಲ್ಪ ವೆಲ್ತನ್ನ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೋಸ್ಕರ ಈ ಒಂದು ಆರ್ಟಿಕಲ್ನ ಸ್ವಲ್ಪ ತಿದ್ದುಪಡಿ ಮಾಡಿಕೊಂಡು ಬರ್ತಾರೆ. ಸೊ ಇಲ್ಲಿಂದ ಶುರು ಆಯಿತು ನೋಡಿ. ರೈಟ್ ಟು ಪ್ರಾಪರ್ಟಿಗೆ ಇವರು ಕೈ ಹಾಕ್ತಾ ಹೋಗಿದ್ದರೆ ನಾವು ಕೇಶವಾನಂದ ಭಾರತಿ ಕೇಸ್ ಏನು ಸಿಗ್ತಾ ಇರಲಿಲ್ಲ, ನಮಗೆ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅದ್ರ ಬಗ್ಗೆ ಗೊತ್ತಾಗ್ತಾ ಇರಲಿಲ್ಲ, ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ಬಗ್ಗೆ ಗೊತ್ತಾಗ್ತಾ ಇರಲಿಲ್ಲ, ತುಂಬ ಏನೂ ಗೊತ್ತಾಗ್ತಾ ಇರಲಿಲ್ಲ, ಆಯಿತಾ. ಸೊ ಇವ್ರು ಏನು ರೈಟ್ ಟು ಪ್ರಾಪರ್ಟಿಗೆ ಏನು ಕೈ ಹಾಕಿದ್ರು ಇದರಿಂದ ಶುರು ಆಗುತ್ತೆ. ಈಗ ಫಸ್ಟು ಏನು ಮಾಡಿದ್ರು ಅಂದರೆ, ಮೊದಲನೇ ಕೇಸು ಶಂಕರಿ ಪ್ರಸಾದ್ ಕೇಸು ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಸೊ ಈಗ ಯೂನಿಯನ್ ಆಫ್ ಇಂಡಿಯಾ ಅಂತಿದೆ, ಯಾರು ಇಲ್ಲಿ ವಾದ ಮಾಡ್ತಾರೆ ಅಂದರೆ ನಮ್ಮ ಅಟಾರ್ನಿ ಜನರಲ್ ಅವರು ವಾದ ಮಾಡ್ತಾರೆ, ಆಯಿತಾ. ಅಟಾರ್ನಿ ಜನರಲ್, ಅಡ್ವೊಕೇಟ್ ಜನರಲ್, ಅಡ್ವೊಕೇಟ್ ಜನರಲ್ ಸ್ಟೇಟು, ಅಟಾರ್ನಿ ಜನರಲ್ಲು, ಓಕೆ, ಅಟಾರ್ನಿ ಜನರಲ್ ಇಲ್ಲಿ ವಾದ ಮಾಡ್ತಾರೆ 1951. ಓಕೆ, ಈಗ ಶಂಕರಿ ಪ್ರಸಾದ್ ಕೇಸು ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ತುಂಬ ಜನ ಅದು ಇದು ಅಂತ ಹೇಳ್ಬಿಡ್ತಾರೆ, ಬಟ್ ನಾನು ನಿಮಗೆ ಅದು ಇದು ಹೇಳಲ್ಲ, ಆ್ಯಕ್ಚುಲಾಗಿ ಏನಾಗಿತ್ತು ಅಂತ ಹೇಳ್ತೀನಿ. ಸೊ ಈಗ ಶಂಕರಿ ಪ್ರಸಾದ್ ಅನ್ನೋ ಒಂಥರ ಜಮೀನ್ದಾರ್ ಥರ, ಆಯಿತಾ. ಸೊ ಈಗ ಅವನೇನು ಮಾಡ್ತಾನೆ, ಈಗ ಆಸ್ತಿ ಹಕ್ಕು ಅಂತ ನಿಮಗೆ ಫಂಡಮೆಂಟಲ್ ರೈಟ್ಸ್ ಕೊಟ್ಟಿದ್ದಾರೆ, ಬಟ್ ಈಗ ಗೌರ್ಮೆಂಟ್ ಏನು ಮಾಡ್ತಾ ಇದೆ ಅಂದರೆ ನನ್ನ ಆಸ್ತಿನ ಕಿತ್ಕೊಂಡು ರೀಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೆ, ಇದು ತಪ್ಪಲ್ವಾ ಅಂತ ಹೇಳಿ ಅವನೇನು ಮಾಡ್ತಾನೆ, ಸುಪ್ರೀಂ ಕೋರ್ಟ್ ಬಂದು ಕೇಸ್ ಹಾಕ್ತಾನೆ. ಸೊ ಈ ಕೇಸ್ ಹಾಕೋಕ್ಕಿಂತ ಮುಂಚೆ ನಮ್ಮ PM ಯಾರೋ ಜವಾಹರ್ಲಾಲ್ ನೆಹರು ಅವರು ಫಸ್ಟ್ ಅಮೆಂಡ್ಮೆಂಟ್ ಮಾಡ್ತಾರೆ, ಫಸ್ಟ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ 1951. ಸೊ ಏನಕ್ಕೆ ಅಂತಂದರೆ, ಟು ಅಡ್ರೆಸ್ ದ ಲೀಗಲ್ ಆಬ್ಸ್ಟಕಲ್ಸ್ ಇನ್ ಇಂಪ್ಲಿಮೆಂಟಿಂಗ್ ದ ಲ್ಯಾಂಡ್ ರಿಫಾರ್ಮ್ಸ್, ದ amendment added the article 31A and 31B protecting laws relating to land reforms from being challenged in court even if they violated the fundamental rights. ಹೌದಲ್ವಾ. ಈಗ ಆ್ಯಕ್ಚುಲಿ ಈಗ ಆಸ್ತಿ ಹಕ್ಕು ಅಂತಿದ್ರೆ ನಿಮ್ಮ ಆಸ್ತಿ ನಿಮ್ಮ ಕೈಲೇ ಇರಬೇಕು. ಬಟ್ ಈಗ ಏನು ಮಾಡಿದ್ರು, ಜವಾಹರ್ಲಾಲ್ ನೆಹರು ಏನು ಮಾಡಿದ್ರು ಅಂದರೆ ಬುದ್ಧಿವಂತ, ಫಸ್ಟ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ ಮಾಡಿದ್ರು. ಸೊ ಏನಕ್ಕೆ ಅಂತಂದರೆ, ಈಗ ಏನೇ ಒಂದು ಹೊಸ ಆರ್ಟಿಕಲ್, ಈಗ 31A 31B ಅಂತ ತರ್ತೀವಿ,
ಅಕಸ್ಮಾತ್ ಆ ಒಂದು 31A 31B ತಂದರೂ ಕೂಡ ಫಂಡಮೆಂಟಲ್ ರೈಟ್ಸ್ಗೆ ಅಫೆಕ್ಟ್ ಆದರೂ ಕೂಡ ಅಂದರೆ ವೈಲೇಟ್ ಆದರೂ ಕೂಡ ಜುಡಿಷಿಯಲ್ ರಿವ್ಯೂ ಆಗಬಾರ್ದು. ಅಂದರೆ ಸುಪ್ರೀಂ ಕೋರ್ಟ್ ಯಾರ ಕಾರಣಕ್ಕೂ ನ್ಯಾಯವನ್ನು ಕೋರ್ಕೊಂಡು ಸುಪ್ರೀಂ ಕೋರ್ಟಿಗೆ ಹೋಗಬಾರ್ದು ಮತ್ತು ಸುಪ್ರೀಂ ಕೋರ್ಟು ಮಧ್ಯ ಬರಬಾರ್ದು ಅಂತ ಹೇಳಿ ಇವರು ಹೊಸ ತಿದ್ದುಪಡಿ ಮಾಡಿಬಿಟ್ರು. ದಟ್ ಇಸ್ ಕಾಲ್ಡ್ ಫಸ್ಟ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್. ಅರ್ಥ ಆಯ್ತಾ? ಸೊ ಈಗ ಜವಾಹರ್ಲಾಲ್ ನೆಹರು ಏನು ಮಾಡಿದ್ರು, ಮೊದಲನೇ ಅಮೆಂಡ್ಮೆಂಟ್ ಮಾಡಿದ್ರು. ಅಮೆಂಡ್ಮೆಂಟ್ ಪ್ರಕಾರ ಯಾವುದೇ ಕಾರಣಕ್ಕೂ ಸುಪ್ರೀಂ ಕೋರ್ಟು ಈ ಒಂದು ಲ್ಯಾಂಡ್ ರಿಫಾರ್ಮ್ಸ್ ಇದರಲ್ಲಿ ಮಧ್ಯಂತರ ವಹಿಸಬಾರ್ದು, ಅಂದರೆ ಜುಡಿಷಿಯಲ್ ರಿವ್ಯೂ ಆಗಬಾರ್ದು ಅನ್ನೋ ರೀತಿ. ಓಕೆ, ಎಲ್ಲ ಮಾಡಿದ್ರು ಸರಿ. ದಿಸ್ ಲೆಡ್ ಟು ದ ಡೈರೆಕ್ಟ್ ಕನ್ಫ್ರಂಟೇಷನ್ ಕುಡ್ ಪಾರ್ಲಿಮೆಂಟ್ ಅಮೆಂಡ್ ದ ಫಂಡಮೆಂಟಲ್ ರೈಟ್ಸ್ ಟು ಅಚೀವ್ ಸೋಷಿಯೋ ಎಕನಾಮಿಕ್ ಗೋಲ್ಸ್ ಅನ್ನೋ ಒಂದು ಕ್ವಶನ್ ಉದ್ಭವ ಆಯಿತು. ಏನು ಅಂತಂದರೆ ಪಾರ್ಲಿಮೆಂಟು ಫಂಡಮೆಂಟಲ್ ರೈಟ್ಸ್ನ ತಿದ್ದುಪಡಿ ಮಾಡ್ಬೋದಾ? ನೋಡಿ, ಸಾಮಾಜಿಕ ಹಿತರಕ್ಷಣೆಗೋಸ್ಕರ ಈ ಫಂಡಮೆಂಟಲ್ ರೈಟ್ಸ್ನ ತಿದ್ದುಪಡಿ ಮಾಡ್ಬೋದಾ ಅನ್ನೋ ಒಂದು ಕ್ವಶನ್ ರೈಸ್ ಆಯಿತು. ಹೌದಲ್ವಾ? ಈಗ ಫಂಡಮೆಂಟಲ್ ರೈಟ್ಸ್ ಆರ್ಟಿಕಲ್ 31 ರೈಟ್ ಟು ಪ್ರಾಪರ್ಟಿ ಅಂತ ಹೇಳಿದಾಗ ಈ ಒಂದು ರೈಟ್ ಟು ಪ್ರಾಪರ್ಟಿ ವೈಲೇಟ್ ಆಯಿತು ಅಂತಂದರೆ ಸುಪ್ರೀಂ ಕೋರ್ಟ್ ಬಂದು ಇದು ಮಾಡಬೇಕಾಯಿತು ಅಲ್ವಾ? ಸುಪ್ರೀಂ ಕೋರ್ಟ್ ನಿಮಗೆ ನ್ಯಾಯ ಕೊಡಬೇಕಾಗಿತ್ತು. ಬಟ್ ಇಲ್ಲೇನಾಗಿದೆ ಅಂತಾರೆ, ಫಸ್ಟ್ ಅಮೆಂಡ್ಮೆಂಟ್ ಆ್ಯಕ್ಟ್ ಮಾಡಿ ಅಂದರೆ ಫಸ್ಟ್ ಅಮೆಂಡ್ಮೆಂಟ್ ಆ್ಯಕ್ಟ್ನ ತೊಗೊಂಬಂದು ಹೊಸ ಆರ್ಟಿಕಲ್ ತರ್ತಾರೆ. ದಟ್ ಇಸ್ ಆರ್ಟಿಕಲ್ 31A and 31B. ಇದರಿಂದ ಯಾವುದೇ ಕಾರಣಕ್ಕೂ ಈ ಒಂದು ಕೇಸ್ಗಳು ಕೋರ್ಟಲ್ಲಿ ಚಾಲೆಂಜ್ ಆಗಬಾರ್ದು. ಅಕಸ್ಮಾತ್ ಇದು ಫಂಡಮೆಂಟಲ್ ರೈಟ್ಸ್ ವೈಲೇಟ್ ಆದರೂ ಕೂಡ ಇದು ಯಾವುದೇ ಕಾರಣಕ್ಕೂ ಕೋರ್ಟ್ ಮೆಟ್ಲು ಏರೋ ಹಾಗಿಲ್ಲ ಅನ್ನೋ ರೀತಿ ಒಂದು ತಂದುಬಿಡ್ತಾರೆ. ಸೊ ಆವಾಗ ಉದ್ಭವ ಆಗಿದ್ದೆ ಕ್ವಶನ್ ಇದು. ಪಾರ್ಲಿಮೆಂಟು ಏನದು ಸಮಾಜದ ಹಿತರಕ್ಷಣೆಗೋಸ್ಕರ ಈ ಫಂಡಮೆಂಟಲ್ ರೈಟ್ಸ್ನ ಅಮೆಂಡ್ಮೆಂಟ್ ಮಾಡಬಹುದಾ ಅನ್ನೋ ಒಂದು ಕ್ವಶನ್ ರೈಸ್ ಆಯಿತು. ಆಯಿತಾ? ಸೊ ನೋಡಿ, ಇಷ್ಟು ಏನಾಗಿತ್ತು ಅಂದರೆ ವೆದರ್ ಪಾರ್ಲಿಮೆಂಟ್ ಹ್ಯಾಸ್ ಅ ಪವರ್ ಟು ಅಮೆಂಡ್ ದ ಫಂಡಮೆಂಟಲ್ ರೈಟ್ಸ್ ಅಂಡರ್ ದ ಆರ್ಟಿಕಲ್ 368. ಸೊ ಅಂಡರ್ ದ ಆರ್ಟಿಕಲ್ 368 ಏನು ಹೇಳುತ್ತೆ ಅಂದರೆ ಆ್ಯಕ್ಚುಲಾಗಿ ಅಮೆಂಡ್ಮೆಂಟ್ ಪ್ರೊಸೀಜರ್ ಇದೆ ಕಣ್ರಪ್ಪ. ಅಂದರೆ ಗೊತ್ತಾಗುತ್ತೆ ನಿಮಗೆ ಏನು ಅನಿಸುತ್ತೆ ಅಂತಂದರೆ, ಹೌದು ನೀವು ಅಂದ್ಕೊಂಡಿರೋದೇ ಕರೆಕ್ಟು. ಅಂದರೆ ಪಾರ್ಲಿಮೆಂಟ್ ಹ್ಯಾಸ್ ಅ ಪವರ್ ಟು ಅಮೆಂಡ್ಮೆಂಟ್ ಎನಿ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಅಂದರೆ ಎನಿ ಆಫ್ ದ ಪ್ರಾವಿಷನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಲ್ವಾ? ಆದರೆ ಆರ್ಟಿಕಲ್ 368 ಏನು ಹೇಳುತ್ತೆ ಅಂದರೆ ಪ್ರೊಸೀಜರ್ ಆಫ್ ಅಮೆಂಡ್ಮೆಂಟ್ ಹೇಳೋದು, ಗೊತ್ತಿರಲಿ ಅದ್ರ ಬಗ್ಗೆ. ಆಯಿತಾ? ಸೊ ಆದರೆ ಅಲ್ಲಿ ಏನಿದೆ ಅಂದರೆ ಎಕ್ಸ್ಟ್ರಾ ಪ್ರಾವಿಷನ್ಸು ಪಾರ್ಲಿಮೆಂಟು ಪವರ್ ಕೊಟ್ಟಿದೆ. ಅಂತಂದರೆ ಅಮೆಂಡ್ಮೆಂಟ್ ಮಾಡೋ ಒಂದು ಪವರು ಪಾರ್ಲಿಮೆಂಟು ಕೊಟ್ಟಿದೆ. ಆಯಿತಾ? ಸೊ ಮುಂದೆ ಗೊತ್ತಾಗುತ್ತೆ ಏನು ಇತ್ತಲ್ಲ ನಿಮಗೆ. ಈಗ ಜಡ್ಜ್ಮೆಂಟ್ ಏನು ಕೊಡ್ತು, ಸುಪ್ರೀಂ ಕೋರ್ಟ್ ಏನಂತಂದರೆ ಸುಪ್ರೀಂ ಕೋರ್ಟ್ upheld ದ ಪಾರ್ಲಿಮೆಂಟ್ಸ್ ಅಥಾರಿಟಿ ಸ್ಟೇಟಿಂಗ್ ದಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ಆರ್ ನಾಟ್ ಕನ್ಸಿಡರ್ ಲಾ ಅಂಡರ್ ದ ಆರ್ಟಿಕಲ್ 13 ದಸ್ ಅಲೋಯಿಂಗ್ ಚೇಂಜಸ್ ಟು ದ ಫಂಡಮೆಂಟಲ್ ರೈಟ್ಸ್. ಸೊ ಇದು ಜಡ್ಜ್ಮೆಂಟ್ ಕೊಡ್ತು. ಇದ್ರ ಪ್ರಕಾರ ಏನು ಜಡ್ಜ್ಮೆಂಟ್ ಏನು ಅಂತಂದರೆ ಇದೇನು ಹೇಳುತ್ತೆ ಅಂತಂದರೆ, ನಿಮ್ಮ ಒಂದು ಏನಿದೆ ಅಂತಂದರೆ ಅಮೆಂಡ್ಮೆಂಟ್ ಏನು ಮಾಡ್ತಾರಲ್ಲ, ಸೊ ಈ ಅಮೆಂಡ್ಮೆಂಟ್ಸು ಇಟ್ ಈಸ್ ನಾಟ್, ನೋಡಿ, ದೇ ಆರ್ ನಾಟ್ ಕನ್ಸಿಡರ್ ಆ್ಯಸ್ ಎ ಲಾ. ಅಂತಂದರೆ ಏನು ನಾಟ್ ಕನ್ಸಿಡರ್ ಆ್ಯಸ್ ಎ ಲಾ ಅಂತಂದರೆ ಇದೊಂಥರ ಇದು ಸಂವಿಧಾನದ ಲಾ ಅಲ್ಲ, ಇದೊಂಥರ ಸಮಥಿಂಗ್ ಕಾಲ್ಡ್ ಆರ್ಡಿನರಿ ಲಾ ಥರ ಅಂತ ಹೇಳ್ತು ಸುಪ್ರೀಂ ಕೋರ್ಟು. ನೋಡಿ, ಸುಪ್ರೀಂ ಕೋರ್ಟ್ ಅವಾಗ ತುಂಬ ಅವ್ರಿಗೂ ಕೂಡ ಕನ್ಫ್ಯೂಷನ್ ಇತ್ತು, ಸರಿನಾ? ಸುಪ್ರೀಂ ಕೋರ್ಟ್ ಪ್ರಕಾರ ಏನು ಹೇಳ್ತು ಅಂತಂದರೆ, ಈಗೇನು ನೀವು ತಿದ್ದುಪಡಿ ಮಾಡಿ ಒಂದು ಲಾ ಮಾಡ್ತಿರಲ್ಲ, ಆಯಿತಾ, ಒಂದು ತಿದ್ದುಪಡಿ ಮಾಡ್ತಿರಲ್ಲ, ಆ್ಯಕ್ಚುಲಾಗಿ ಆ ತಿದ್ದುಪಡಿನ ನಾವು ಲಾ ಅಂತ ಕನ್ಸಿಡರ್ ಮಾಡೋದಿಲ್ಲ ಅಂಡರ್ ಆರ್ಟಿಕಲ್ 13. ಸೊ ಅಂಡರ್ ಆರ್ಟಿಕಲ್ 13 ಏನು ಹೇಳುತ್ತೆ ಅಂತಂದರೆ ಸುಪ್ರೀಂ ಕೋರ್ಟ್ ವಿಲ್ ಬಿ ಲೈಕ್ ಅ ಗಾರ್ಡಿಯನ್ ಫಾರ್ ದ ಫಂಡಮೆಂಟಲ್ ರೈಟ್ಸ್. ಆಯಿತಾ? ಹಾಗಾಗಿ ನೀವೇನೇ ತಿದ್ದುಪಡಿ ಮಾಡಿದ್ರು ಕೂಡ ನಾವು ಅದನ್ನು ಲಾ ಅಂತ ಕನ್ಸಿಡರ್ ಮಾಡಲ್ಲ. ಸೊ ದಟ್ ನೀವು ಫಂಡಮೆಂಟಲ್ ರೈಟ್ಸ್ನ ನೀವು ಬೇಕಾದ್ರೆ ಅಮೆಂಡ್ಮೆಂಟ್ ಮಾಡ್ಬೋದು. ಹಾಗಾದರೆ ಫಂಡಮೆಂಟಲ್ ರೈಟ್ಸ್ಗೆ ಈ ಒಂದು ಸ್ಟ್ರಾಂಗ್ ಪವರ್ ಆಗಿರಲಿಲ್ಲ. ಅಂದರೆ ಫಂಡಮೆಂಟಲ್ ರೈಟ್ಸ್ನ ಒಂಥರ ಏನೋ ಒಂಥರ ನೋಡ್ತಾಯಿದ್ರು, ಅಂದರೆ ನಾರ್ಮಲ್ ಲಾ ಥರನೇ ನೋಡ್ತಾಯಿದ್ರು, ಸರಿನಾ? ಅದೊಂಥರ ಈಗ ನಾವೇನು ಫಂಡಮೆಂಟಲ್ ರೈಟ್ಸ್ ನೋಡ್ತಾ ಇದ್ದೀವಿ ಮತ್ತು ಆಗ ಹೇಗೆ ನೋಡ್ತಾಯಿದ್ರು ಅನ್ನೋದ್ರ ಬಗ್ಗೆ ಹೇಳೋದಾದರೆ ತುಂಬ ಡಿಫ್ರೆನ್ಸ್ ಇತ್ತು. ಆಯಿತಾ? ಈಗ ನಮಗೆ ಈ ಫಂಡಮೆಂಟಲ್ ರೈಟ್ಸ್ ಇದು ನಮ್ಮ ಹಕ್ಕು ವೈಲೇಟ್ ಆಯಿತು ಅಂದರೆ ನಾವು ಜಡ್ಜ್ಗೆ ಹೋಗ್ಬೋದು, ಅಂದರೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು, ಹಂಗೆ ಹಿಂಗೆ ಅಂತೆಲ್ಲ ಈಗಿದೆ. ಅಂದರೆ ಲೇಟರ್ ಅಮೆಂಡ್ಮೆಂಟ್ ಎಲ್ಲ ಮಾಡಿ ಸುಪ್ರೀಂ ಕೋರ್ಟ್ ಕೊಟ್ಟಂಥ ವರ್ಡಿಕ್ಟು. ಬಟ್ ಮೊದಲು ಫಂಡಮೆಂಟಲ್ ರೈಟ್ಸ್ ಹೇಗಿತ್ತು ಅಂದರೆ ನಾರ್ಮಲ್ ಬೇರೆ ಲಾ ಇತ್ತಲ್ಲ ಅದೇ ರೀತಿ ಇತ್ತು, ಸರಿನಾ? ಸೊ ಹೀಗಾಗಿ ಸುಪ್ರೀಂ ಕೋರ್ಟ್ ಆ ಥರ ಜಡ್ಜ್ಮೆಂಟ್ ಕೊಡ್ತು. ನೋಡ್ರಪ್ಪ, ನೀವು ಏನೇ ತಿದ್ದುಪಡಿ ಮಾಡಿ, ಅಂದರೆ ಪಾರ್ಲಿಮೆಂಟ್ಗೆ ಎಲ್ಲ ಥರದ ಪವರ್ ಇದೆ ಕಣ್ರಪ್ಪ. ಪವರ್ ಏನಿದೆ ಅಂತಂದರೆ ಯಾವುದೇ ಥರದ ಒಂದು ಪ್ರಾವಿಷನ್ಸ್ನ ಬೇಕಾದ್ರೆ ಅಮೆಂಡ್ಮೆಂಟ್ ಮಾಡ್ಬೋದು. ಬಟ್ ನೀವೇನು ಅಮೆಂಡ್ಮೆಂಟ್ ಮಾಡ್ತೀರಾ ಅದನ್ನು ನಾವು ಲಾ ಅಂತ ಕನ್ಸಿಡರ್ ಮಾಡೋದಕ್ಕಾಗಲ್ಲ. ವಿ ಕ್ಯಾನ್ ಕನ್ಸಿಡರ್ ಲೈಕ್ ಅ ಆರ್ಡಿನರಿ ಲಾ ಥರ ನಾವು ಬೇಕಾದ್ರೆ ಕನ್ಸಿಡರ್ ಮಾಡ್ಬೋದು, ಅಂದರೆ ಡಿಫ್ರೆಂಟ್. ಬಟ್ ನಾವು ಲಾ ಅಂತ ನೋಡೋದಿಲ್ಲ. ಸೊ ಹಾಗಾಗಿ ನೀವು ಬೇಕಾದ್ರೆ ತಿದ್ದುಪಡಿ ಮಾಡ್ಕೋಬಹುದು ಅಂತ ಹೇಳ್ತು ಜಡ್ಜ್ಮೆಂಟು. ಸೊ ಇದರಿಂದ ಏನಾಗ್ತದೆ ಅಂತಂದರೆ ಇದರಿಂದ ಈ ಒಂದು ಪಾರ್ಲಿಮೆಂಟ್ಗೆ ಒಂದು ಬ್ರಾಡರ್ ಪವರ್ ಕೊಟ್ಬಿಡುತ್ತೆ. ಸೊ ಒಂಥರ ಅಲ್ಟಿಮೇಟ್ ಪವರ್ ಕೊಟ್ಬಿಡುತ್ತೆ ಈ ಒಂದು ಸ್ಟೇಟ್ಮೆಂಟಿಂದ. ಸೊ ದಿಸ್ ರೂಲಿಂಗ್ ಗೇವ್ ದ ಪಾರ್ಲಿಮೆಂಟ್ ಅ ಬ್ರಾಡ್ ಪವರ್ ಟು ಅಮೆಂಡ್ ದ ಕಾನ್ಸ್ಟಿಟ್ಯೂಷನ್ ವಿತೌಟ್ ದ ಜುಡಿಷಿಯಲ್ ಇಂಟರ್ಫರೆನ್ಸ್ ರೀಇನ್ಫೋರ್ಸಿಂಗ್ ದ ಡಾಮಿನೆನ್ಸ್ ಆಫ್ ದ ಲೆಜಿಸ್ಲೇಚರ್. ನೋಡಿ, ಈ ಒಂದು ಜಡ್ಜ್ಮೆಂಟಿಂದ ಇವ್ರಿಗೊಂಥರ ಏನದು 10 ರೂಪಾಯಿಗೆ ಒಂಥರ ಇದು ಸಿಕ್ದಂಗೆ ಆಗೋಯ್ತು ಅವ್ರಿಗೆ. 10 ರೂಪಾಯಿಗೆ 1 ಲೀಟ್ರ್ ಹಾಲು ಸಿಕ್ದಂಗೆ ಆಗೋಯ್ತು ಅವ್ರಿಗೆ. ಏನಾಗ್ಬಿಡ್ತು ಅಂತಂದರೆ ಅವ್ರಿಗೊಂಥರ ಬ್ರಾಡ್ ಪವರ್ ಸಿಕ್ದಂಗೆ ಆಗೋಯ್ತು ಅವ್ರಿಗೆ.
ಈಗ ಜುಡಿಷಿಯಲ್ ಇಂಟರ್ಫರೆನ್ಸ್ ಬಗ್ಗೆ ನಾನು ಅಲ್ಲಿ ಸುಪ್ರೀಂ ಕೋರ್ಟ್ ನನಗೆ ಹೇಳಲೇ ಇಲ್ಲ. ಸುಪ್ರೀಂ ಕೋರ್ಟ್ ಏನು ಹೇಳ್ತು ಅಂದರೆ, ನೋಡಪ್ಪ ನೀವೇನು ತಿದ್ದುಪಡಿ ಮಾಡ್ಕೋತಾರೆ, ನಿಮ್ಗೆ ಎಲ್ಲ ಥರದ ಪವರ್ ಇದೆ, ನೀವು ತಿದ್ದುಪಡಿ ಮಾಡ್ಕೊಳ್ಳಿ. ಬಟ್ ಆದರೆ ಈ ಒಂದು ನೀವೇನು ತಿದ್ದುಪಡಿ ಮಾಡ್ತೀರಾ ಅದನ್ನು ನಾವು ಲಾ ಅಂತ ಕನ್ಸಿಡರ್ ಮಾಡಲ್ಲ. ಅದು ನಾವು ಒಂಥರ ಡಿಫ್ರೆಂಟಾಗಿ ಲೈಕ್ ಆರ್ಡಿನರಿ ಲಾ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ದಟ್ ನೀವು ಬೇಕಾದ್ರೆ ಫಂಡಮೆಂಟಲ್ ರೈಟ್ಸ್ನು ತಿದ್ದುಪಡಿ ಮಾಡ್ಬೋದು ಅಂತ ಹೇಳ್ಬಿಡ್ತು. ಸೊ ಇದರಿಂದ ಏನಾಗ್ತು, ಈ ಲೆಜಿಸ್ಲೇಚರ್ಗೆ ಡಾಮಿನೆನ್ಸ್ ಒಂದು ಪವರ್ ಸಿಕ್ಬಿಡ್ತು, ಡಾಮಿನೆನ್ಸ್ ಪವರು. ಆಯಿತಾ, ನಾನೇ ಸರ್ವಶಕ್ತಿ ಅನ್ನೋ ರೀತಿ ಸಿಕ್ಬಿಡ್ತು. ಇದು ನಿಮ್ಮ ಶಂಕರಿ ಪ್ರಸಾದ್ ಕೇಸು. ಈಸಿ ಇತ್ತಲ್ವ? ಸೊ ಇಲ್ಲಿಂದ ಶುರುವಾಯಿತು. ಎಲ್ಲಿಂದ ಅಂತಂದರೆ ಲ್ಯಾಂಡ್ ರಿಫಾರ್ಮಿಂದ, ಮೊದಲನೇ ತಿದ್ದುಪಡಿ ಜವಾಹರ್ಲಾಲ್ ನೆಹರು ಮಾಡಿದಂತಹ ಮೊದಲನೇ ತಿದ್ದುಪಡಿಯಿಂದ ಶುರುವಾಗಿದ್ದೆ ಈ ಒಂದು ಏನದು ಫಂಡಮೆಂಟಲ್ ರೈಟ್ಸ್ನ ತಿದ್ದುಪಡಿ ಮಾಡ್ಬೋದಾ ಮಾಡೋಕ್ಕಾಗೋದಿಲ್ವಾ ಅನ್ನೋ ಒಂದು ಕ್ವಶನ್ ಇಲ್ಲಿಂದ ರೈಸ್ ಆಯಿತು. ಇಷ್ಟು ನಿಮ್ಮ ಶಂಕರಿ ಪ್ರಸಾದ್ ಕೇಸ್ ಆದರೆ, ನೆಕ್ಸ್ಟು ಸಜ್ಜನ್ ಸಿಂಗ್ ಕೇಸು ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್. ಆಯಿತಾ, ಈಗ ಏನಾಗ್ತು, ಇಲ್ಲೇನಾಗ್ತು ಅಂತಂದರೆ ಡಿಸ್ಪೈಟ್ ದ ಫಸ್ಟ್ ಅಮೆಂಡ್ಮೆಂಟ್ ಲ್ಯಾಂಡ್ ರಿಫಾರ್ಮ್ ಕಂಟಿನ್ಯೂ ಟು ಫೇಸ್ ಅ ಲೀಗಲ್ ಚಾಲೆಂಜಸ್. ಈಗ ಲ್ಯಾಂಡ್ ರಿಫಾರ್ಮ್ ಏನೋ ತಂದರು, ಓಕೆ 31A 31B ತಂದರು. ಸೊ ಅದಾಗಿನೂ ಕೂಡ ಮತ್ತೆ ಅವರು ಅದನ್ನು ತಿದ್ದುಪಡಿ ಮಾಡ್ತಾ ಹೋದರು. ಲ್ಯಾಂಡ್ ರಿಫಾರ್ಮ್ಸ್ ಹೊಸದನ್ನ ತೊಗೊಂಡು ಬಂದು ಎಲ್ಲನೂ 9th ಸ್ಕೆಡ್ಯೂಲಿ ತಂದು ಗುಡ್ಡೆ ಹಾಕಿದ್ರು. ಅಂತಂದರೆ ಅಲ್ಲಿ ಆ ಟೈಮಲ್ಲಿ ಏನಾಗಿತ್ತು ಅಂತಂದರೆ ತುಂಬ ಪಾವರ್ಟಿ ಇತ್ತು ಗುರು. ಯಾಕಂದರೆ ಗೌರ್ಮೆಂಟ್ ಕೈಯಲ್ಲಿ ಇನ್ನೇನು ಪವರ್ ಇರಲಿಲ್ಲ. ಆಯಿತಾ, USA ಆದಷ್ಟು ಅವ್ರ ಸೀರಿಯಲ್ಸ್ಗಳು ಅಂತಂದರೆ ಇದು ಅಕ್ಕಿ, ಕಾಳು, ಗೋಧಿ ಇದನ್ನೆಲ್ಲ ತರಿಸ್ತಾಯಿದ್ರು. ಆದರೂ ಕೂಡ ಸಾಕಾಗ್ತಾ ಇರಲಿಲ್ಲ. ಸೊ ಜನಗಳಿಗೆ ಹೇಗಾದರೂ ಮಾಡಿ ಇದನ್ನು ಒದಗಿಸ್ಬೇಕು. ನಾವು ಲ್ಯಾಂಡ್ನ ಅವ್ರು ಕೊಟ್ಬಿಟ್ರೆ ಅವ್ರು ಹೆಂಗಾದರೂ ಮಾಡಿ ಕಷ್ಟಪಟ್ಟು ದುಡಿದು ತಿಂತಾರೆ, ಪಾವರ್ಟಿ ಕಮ್ಮಿ ಆಗುತ್ತೆ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಅವ್ರು ಏನು ಮಾಡಿದ್ರು, ಲ್ಯಾಂಡ್ ರಿಫಾರ್ಮ್ ಆದಷ್ಟು ಅದನ್ನು ತೊಗೊಂಡು ಬಂದು ಒಂದಷ್ಟು ಏನದು ಅಮೆಂಡ್ಮೆಂಟ್ಗಳ ಮಾಡಿ ತಂದು 9th ಸ್ಕೆಡ್ಯೂಲಲ್ಲಿ ಇಟ್ಟರು. ಆಯಿತಾ, ಮತ್ತೆ ಈಗ ರೀಸೆಂಟಾಗಿ ಅಮೆಂಡ್ಮೆಂಟ್ ಮಾಡಿದ್ದು 17ನೇ ಅಮೆಂಡ್ಮೆಂಟ್ ಮಾಡಿದ್ರು 1964. ಇದರಿಂದ 9th ಸ್ಕೆಡ್ಯೂಲಲ್ಲಿ ಆದಷ್ಟು ಅಂದರೆ ಜಾಸ್ತಿ ಲಾಗಳನ್ನ ಹಾಕ್ತಾರೆ. ಇದರಿಂದ ಎಕ್ಸ್ಟ್ರಾ ಏನು ಅಂತಂದರೆ ಜುಡಿಷಿಯಲ್ ರಿವ್ಯೂಯಿಂದ ಇನ್ನೂ ಎಕ್ಸ್ಟ್ರಾ ಪ್ರೊಟೆಕ್ಷನ್ ಸಿಗ್ತದಕ್ಕೆ. ಅಂದರೆ ಯಾವುದೇ ಕಾರಣಕ್ಕೂ ಜುಡಿಷಿಯಲ್ಲು ಮಧ್ಯೆ ಬರಬಾರ್ದು, ಅಂದರೆ ಕೋರ್ಟ್ಗಳು ಮಧ್ಯೆ ಬಂದು ಚೆಕ್ ಮಾಡಬಾರ್ದು. ಅಕಸ್ಮಾತ್ ಇದು ಫಂಡಮೆಂಟಲ್ ರೈಟ್ಸು ವೈಲೇಟ್ ಆಗಿದ್ರು ಕೂಡ ಕೋರ್ಟ್ ಬರಬಾರ್ದು ಅನ್ನೋ ಒಂದು ಎಕ್ಸ್ಟ್ರಾ ಪ್ರಾವಿಷನ್ಸ್ಗಳನ್ನ ಈ ಒಂದು 9th ಸ್ಕೆಡ್ಯೂಲಲ್ಲಿ ಆ್ಯಡ್ ಮಾಡ್ತು. ಸೊ ಇಲ್ಲಿ ಆ್ಯಕ್ಚುಲಿ ಇಶ್ಯೂ ಏನಾಗಿತ್ತು ಅಂತಂದರೆ, ವೆದರ್ ದ ಪಾರ್ಲಿಮೆಂಟ್ ಕುಡ್ ಕಂಟಿನ್ಯೂ ಟು ಅಮೆಂಡ್ ದ ಫಂಡಮೆಂಟಲ್ ರೈಟ್ಸ್ ಟು ಪ್ರೊಟೆಕ್ಟ್ ದ ಲ್ಯಾಂಡ್ ರಿಫಾರ್ಮ್ಸ್. ಇದು ಕ್ವಶನ್ ಶುರು ಆಯಿತು ಜನಗಳ ಮಧ್ಯೆ. ಕ್ವಶನ್ಸ್ ಏನು ಅಂತಂದರೆ, ಹಾಗಾದರೆ ಪಾರ್ಲಿಮೆಂಟು ಮತ್ತೆ ಅಮೆಂಡ್ಮೆಂಟ್ ಮಾಡ್ಬೋದಾ ಫಂಡಮೆಂಟಲ್ ರೈಟ್ಸ್ನ? ಅಮೆಂಡ್ಮೆಂಟ್ ಮಾಡಿ ಲ್ಯಾಂಡ್ ರಿಫಾರ್ಮ್ಸ್ ಅಂದರೆ ಜನಗಳ ಹಿತರಕ್ಷಣೆಗೋಸ್ಕರ ಈ ಒಂದು ಲ್ಯಾಂಡ್ ರಿಫಾರ್ಮ್ ಇದು ಏನು ಪ್ರಾವಿಷನ್ಸ್ ಇದೆ ಇದನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಮತ್ತೆ ಅಮೆಂಡ್ಮೆಂಟ್ ಮಾಡ್ಬೋದಾ ಅನ್ನೋ ಒಂದು ಕ್ವಶನ್ಸು ರೈಸ್ ಆಯಿತು. ಯಾವಾಗ ಅಂದರೆ ಸಜ್ಜನ್ ಸಿಂಗ್ ಕೇಸಲ್ಲಿ. ಸೊ ಆಗ ನೆಕ್ಸ್ಟು ಜಡ್ಜ್ಮೆಂಟ್ ಕೊಡ್ತು, ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ, ಎಲ್ಲ ಥರದ್ದು ಆಗುತ್ತೆ, ಡಿಸ್ಕಷನ್ ಆಗುತ್ತೆ. ನೆಕ್ಸ್ಟು ಜಡ್ಜ್ಮೆಂಟ್ ಕೊಡ್ತು. ದ ಕೋರ್ಟ್ reaffirmed its decision in ಶಂಕರಿ ಪ್ರಸಾದ್ ಕೇಸ್ ಅಲೋಯಿಂಗ್ ಅ ಪಾರ್ಲಿಮೆಂಟ್ ಟು ಅಮೆಂಡ್ ದ ಫಂಡಮೆಂಟಲ್ ರೈಟ್ಸ್. ನೋಡಿ, ಇಲ್ಲೂ ಕೇಸಲ್ಲಿ ಏನಾಗೋಯ್ತು, ಲೆಜಿಸ್ಲೇಚರ್ ಅಂದರೆ ಪಾರ್ಲಿಮೆಂಟ್ಗೆ ಎಕ್ಸ್ಟ್ರಾ ಇನ್ನೂ ಪವರ್ ಸಿಕ್ಬಿಡ್ತು ಅವ್ರಿಗೆ ಇನ್ನೂ ಒಂಥರ ಏನಾದರೂ ಅಟ್ಟಕ್ಕೆ ಏರಿಸ್ದಂಗೆ ಆಗೋಯ್ತು ಅವ್ರಿಗೆ. ಏನಾಯ್ತು ಅಂದರೆ ಸುಪ್ರೀಂ ಕೋರ್ಟ್ ಹೇಳ್ಬಿಡ್ತು, ನೋಡಪ್ಪ ಪಾರ್ಲಿಮೆಂಟು ಅಥವಾ ನೀವೇನು ಸಜ್ಜನ್ ಸಿಂಗ್ ಅವ್ರು ಏನಿದ್ದೀರಾ ನೋಡ್ರಪ್ಪ, ನಿಮಗೆ ಆ್ಯಕ್ಚುಲಾಗಿ ಪಾರ್ಲಿಮೆಂಟ್ಗೆ ಎಲ್ಲ ಥರದ್ದು ಪವರ್ ಇದೆ ಕಣ್ರಪ್ಪ, ಫಂಡಮೆಂಟಲ್ ರೈಟ್ಸ್ಗೆ ಏನೂ ಮಾಡೋದಕ್ಕಾಗಲ್ಲ ಅಂತ ಅಲ್ಲೂ ಹೇಳ್ಬಿಡ್ತು. ಸೊ ಈಗೇನಾಗೋಯ್ತು, ಈಗ ಪಾರ್ಲಿಮೆಂಟ್ಗೆ ಅಟ್ಟಕ್ಕೆ ಏರ್ದಂಗೆ ಆಗೋಯ್ತು. ಈಗ ನಾನು ಏನು ಮಾಡಿದ್ರು ಅನ್ನೋದು ನಾನೇ ಸರ್ವಶಕ್ತ ಇರ್ತಾರಲ್ಲ, ಹೇಳ್ಕೊತಾರಲ್ಲ, ಐ ಆಮ್ ಲೈಕ್ ಅ ಕಿಂಗ್ ಕ್ವೀನ್ ಏನೋ ಅನ್ಕೋತಾರಲ್ಲ, ಆ ರೀತಿ ಪಾರ್ಲಿಮೆಂಟು ಫೀಲ್ ಆಗ್ತು. ಯಾವಾಗ ಸಜ್ಜನ್ ಸಿಂಗಲ್ಲಿ ನೋಡು, ಮೊದಲನೇ ಸತಿ ಹೇಳ್ತು, ಅದೇ ರೀತಿ ಸುಪ್ರೀಂ ಕೋರ್ಟ್ ಹೇಳ್ಬಿಡ್ತು ಪಾರ್ಲಿಮೆಂಟ್ಗೆ ಅಮೆಂಡ್ಮೆಂಟ್ ಮಾಡೋ ಎಲ್ಲ ಥರದ್ದು ಪವರ್ ಇದೆ. ಸೊ ನೆಕ್ಸ್ಟು ಸಜ್ಜನ್ ಸಿಂಗ್ ಕೇಸಲ್ಲಿ ಅದೇ ರೀತಿ ಹೇಳ್ಬಿಡ್ತು ಪಾರ್ಲಿಮೆಂಟ್ಗೆ ಎಲ್ಲ ಥರದ್ದು ಪವರ್ ಇದೆ ಅಂತ. ಈಗ ಡಿಸೆಂಡಿಂಗ್ ವಾಯ್ಸ್ ಅಂದರೆ ತುಂಬ ಜನ ಅದಕ್ಕೆ ವ್ಯಕ್ತಪಡಿಸಿದ್ರು ಏನಂತಂದರೆ ಇದು ಸರಿ ಇಲ್ಲ ಅನ್ನೋ ರೀತಿ. ಯಾರು ಅಂತಂದರೆ ಜಸ್ಟಿಸ್ ಹಿದಾಯತುಲ್ಲಾ ಮತ್ತು ಜಸ್ಟಿಸ್ ಮುಧೋಲ್ಕರ್ ಅವರು ಒಂದಷ್ಟು ಏನದು ಫಸ್ಟ್ ಟೈಮ್ ಅವ್ರು ಏನು ಮಾಡಿದ್ರು, ನಾವು ಈ ಥರ ಪವರ್ನ ಪಾರ್ಲಿಮೆಂಟ್ಗೆ ಏನು ಪವರ್ ಕೊಡ್ತಾ ಇದ್ದೀವಿ ಇದು ಯಾಕೋ ಸರಿ ಇಲ್ಲ ಅನಿಸುತ್ತೆ. ಆಯಿತಾ, ಇದರಿಂದ ಏನಾಗುತ್ತೆ, ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ಗೆ ಅಂದರೆ ಬೇಸಿಕ್ ಫ್ರೇಮ್ವರ್ಕ್ ಅಂದರೆ ಸ್ಟ್ರಕ್ಚರ್ ಅಲ್ಲ, ಬೇಸಿಕ್ ಫ್ರೇಮ್ವರ್ಕ್ ಆಫ್ ದ ಕಾನ್ಸ್ಟಿಟ್ಯೂಷನ್ಗೆ ಸ್ವಲ್ಪ ಎಫೆಕ್ಟ್ ಆಗೋ ರೀತಿ ಇದೆ. ನಾವು ಇದನ್ನು ಯಾಕೋ ಪ್ರೊಟೆಕ್ಟ್ ಮಾಡಬೇಕು ಅನ್ನಿಸ್ತಾ ಇದೆ ಅಂತ ಹೇಳಿ ಇವರಿಬ್ಬರು ಡಿಸ್ಕಷನ್ ಆಗುತ್ತೆ. ಆಯಿತಾ, ಯಾರು ಹಿದಾಯತುಲ್ಲಾ ಮತ್ತು ಮುಧೋಲ್ಕರ್ ಅವರು ಜಸ್ಟಿಸು ಅಂದರೆ ಸುಪ್ರೀಂ ಕೋರ್ಟ್ ಜಡ್ಜಸ್ಸು, ಇವರು ಡಿಸ್ಕಷನ್ ಆಗ್ತು. ಸೊ ಇಲ್ಲಿಂದ ಆ್ಯಕ್ಚುಲಾಗಿ ಈ ಒಂದು ಬೇಸಿಕ್ ಸ್ಟ್ರಕ್ಚರ್ ಅನ್ನೋದು ಒಂದು ಶುರುವಾಯಿತು. ಆಯಿತಾ, ಸೊ ಬೇಸಿಕ್ ಸ್ಟ್ರಕ್ಚರು ಸ್ಟಾರ್ಟಿಂಗ್ಗೆ ಇಲ್ಲಿಂದನೇ ಬರಲಿಲ್ಲ, ಎಲ್ಲಿ ಶಂಕರಿ ಪ್ರಸಾದ್ ಕೇಸಿಂದ ಬರಲಿಲ್ಲ. ಆ್ಯಕ್ಚುಲಾಗಿ ಬಂದಿದ್ದೆ ಸಜ್ಜನ್ ಸಿಂಗ್ ಕೇಸಲ್ಲಿ. ಅದೊಂಥರ ನಾರ್ಮಲ್ ಡಿಸ್ಕಷನ್ ಥರ. ಈಗ ಅವರು ಅಲ್ಲಿ ಈಗ 3 ಜನ ಕೂತಿದ್ದಾರೆ ಅಂತಂದರೆ ಅಲ್ಲಿ 3 ಜನದಲ್ಲಿ 2 ಮೆಜಾರಿಟಿ ಅಲ್ವಪ್ಪ. ಸೊ ಆ ರೀತಿ ಮೆಜಾರಿಟಿಯಲ್ಲಿ ಇವರಿಬ್ಬರು ಅದಕ್ಕೆ ಒಪ್ಪಲಿಲ್ಲ.
ಅಂದರೆ ಈ ಜಡ್ಜ್ಮೆಂಟ್ ಬಂದರೂ ಕೂಡ ಲೇಟರ್ ಇವರಿಬ್ಬರು ಏನು ಡಿಸ್ಕಸ್ ಮಾಡ್ತಾರೆ ಅಂತಂದರೆ, ನಾವೇನು ಪಾರ್ಲಿಮೆಂಟ್ಗೆ ಈ ಥರ ಪವರ್ ಕೊಡ್ತಾ ಇದ್ದೀವಿ ಇದು ಯಾಕೋ ಸರಿ ಇಲ್ಲ ಅನಿಸುತ್ತೆ, ಇದು ಬೇಸಿಕ್ ಫ್ರೇಮ್ವರ್ಕ್ ಆಫ್ ದ ಕಾನ್ಸ್ಟಿಟ್ಯೂಷನ್ಗೆ ಅಫೆಕ್ಟ್ ಆಗೋ ರೀತಿ ಇದೆ, ನಾವು ಇದನ್ನು ಹೇಗಾದರೂ ಮಾಡಿ ಪ್ರೊಟೆಕ್ಟ್ ಮಾಡಬೇಕು ಅಂತ ಹೇಳಿ ಅಲ್ಲಿಂದ ಶುರುವಾಯಿತು. ಇದು ಒಂಥರ ಪ್ಲಾಂಟೆಡ್ ದ ಸೀಡ್ಸ್ ಆಫ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತಲೇ ಹೇಳ್ಬೋದು. ಆಯಿತು. ನೆಕ್ಸ್ಟು ಈಗ ಸಜ್ಜನ್ ಸಿಂಗ್ ಆಯಿತು. ನೆಕ್ಸ್ಟು ಗೋಲಕ್ನಾಥ್. ಈ ಗೋಲಕ್ನಾಥ್ ಕೂಡ ಒಬ್ಬ ಜಮೀನ್ದಾರ ಆಗಿದ್ದ, ಸರಿನಾ. ನೆಕ್ಸ್ಟು ಬೈ ದ ಮಿಡ್ 1960s ದ ಗವರ್ಮೆಂಟ್ ಅಗ್ರೆಸಿವ್ ಲ್ಯಾಂಡ್ ರಿಫಾರ್ಮ್ ಆ್ಯಂಡ್ ರೀಡಿಸ್ಟ್ರಿಬ್ಯೂಟಿವ್ ಪಾಲಿಸಿ ಫೇಸ್ಡ್ ದ ಇನ್ಕ್ರೀಸಿಂಗ್ ಅಪೋಸಿಷನ್ ಫ್ರಮ್ ಅ ಪ್ರಾಪರ್ಟಿ ಓನರ್ಸ್ ಆ್ಯಂಡ್ ಲೀಗಲ್ ಎಕ್ಸ್ಪರ್ಟ್ಸ್. The 17th Amendment had further limited the right to property, causing the widespread discontent. ನೋಡಿ, ಈಗಾಗಲೇ ಮಿಡ್ 1960ಸಲ್ಲಿ ಈಗಾಗಲೇ ಏನದು ಈ ಸಜ್ಜನ್ ಸಿಂಗ್ ಕೇಸ್ ಎಲ್ಲ ಬಂದಾದ್ಮೇಲೆ ಮತ್ತೆ ಏನು ಮಾಡಿದ್ರು, 17th ಅಮೆಂಡ್ಮೆಂಟ್ ಆ್ಯಕ್ಟ್ ಏನಂತ ತಂದರು, ಅದನ್ನು ಒಂದಷ್ಟು ಎಕ್ಸ್ಟ್ರಾ ಲಾಗಳನ್ನ ತಂದರು. ಇದರಿಂದ ತುಂಬ ಲ್ಯಾಂಡ್ ಲಾರ್ಡ್ಸ್ಗಳಿಗೆ, ಜಮೀನ್ದಾರ್ಸ್ಗೆ ತುಂಬ ಎಫೆಕ್ಟ್ ಆಗ್ತದೆ, ಆಯಿತಾ. ಯಾಕಂದರೆ ಇವರು ರೈಟ್ ಟು ಪ್ರಾಪರ್ಟಿ ಅನ್ನೋ ಒಂದು ಏನು ಫಂಡಮೆಂಟಲ್ ರೈಟ್ಸ್ ಇತ್ತು ಅದನ್ನು ಇವರು ತುಂಬ ವೈಲೇಟ್ ಮಾಡ್ತಾಯಿದ್ರು, ಆಯಿತಾ. ಯಾಕಂದರೆ ಜಮೀನ್ದಾರ್ಸಿಂದ ಅದನ್ನು ಲ್ಯಾಂಡ್ನ ಕಿತ್ಕೊಂಡು ಬಡವರು ಕೊಡ್ತಾಯಿದ್ರು. ಸೊ ತಪ್ಪಲ್ಲ ಗುರು, ಅದು ಸರಿಯೇ, ಅವ್ರು ಮಾಡಿದ್ದು ಸರಿಯೇ, ಆಯಿತಾ. ನಾನು ಇಲ್ಲಿ ಇವ್ರ ತಪ್ಪು ಅವ್ರ ತಪ್ಪು ಅಂತ ಹೇಳ್ತಾಯಿಲ್ಲ, ಇವ್ರು ಮಾಡ್ತಾಯಿರೋದು ಸರಿಯೇ. ಯಾಕಂದರೆ ಆಗಿನ ಟೈಮಲ್ಲಿ ಇದ್ದಂಥ ಪಾವರ್ಟಿ ಮತ್ತು ಇನ್ಫ್ಲೇಷನ್ನ ಈಗ ಇದು ಬಿಟ್ಟಿದ್ರೆ ಮಾತ್ರ ಅದನ್ನು ಎತ್ತೋದಕ್ಕೆ ಕಷ್ಟ ಆಗ್ತಾಯಿತ್ತು. ಸೊ ಆವಾಗ ಇವ್ರು ತಗೊಂಡಂಥ ಡಿಸಿಷನ್ಗಳು ಆ್ಯಕ್ಚುಲಾಗಿ ಕರೆಕ್ಟಾಗಿದೆ. ಯಾಕಂದರೆ ಬೇರೆ ಇನ್ನೇನೂ ಇಲ್ಲ ಅಲ್ಲಿ. ಈಗ ಹಣವನ್ನು ಹಂಚೋಣ ಅಂತಂದರೆ ಬ್ರಿಟಿಷ್ರೆಲ್ಲ ಲೂಟಿ ಮಾಡ್ಕೋಗಿದ್ರೆ ನಮ್ಮ ಹತ್ರ ಏನಿಲ್ಲ ಹಣ ಹಂಚೋದಕ್ಕೆ, ಗೌರ್ಮೆಂಟ್ ಹತ್ರ ಏನೋ ಫಂಡ್ಸ್ ಇಲ್ಲ. ಇರೋದೇ ಒಂದು ಲ್ಯಾಂಡ್ಸು, ಅದು ಜಮೀನ್ದಾರ್ಸು ಎಲ್ಲ, ಅದು ಜಮೀನ್ದಾರ್ಸ್ ಏನು ತುಂಬ ಇದರಿಂದ ದುಡ್ಡು ಕೊಟ್ಟೇನು ತಗೊಂಡಿಲ್ಲ ಗುರು, ಸರಿನಾ. ಅವರು ಕಿತ್ಕೊಂಡಿರೋರೆ, ಸರಿನಾ, ಜಮೀನ್ದಾರ್ಸು. ಸೊ ಹಾಗಾಗಿ ಗೌರ್ಮೆಂಟ್ ಆ ರೀತಿ ಮಾಡ್ತು. ಸೊ ಇಲ್ಲಿ ಗೌರ್ಮೆಂಟ್ದು ತಪ್ಪಲ್ಲ, ಇವ್ರದ್ದು ತಪ್ಪಲ್ಲ. ಯಾರು ತಪ್ಪು ಅಂತಂದರೆ ನಾವು ಓದ್ತಾ ಇದ್ದೀವಲ್ಲ, ನಮ್ಮದೇ ತಪ್ಪು, ಸರಿನಾ, ಬಿಡಿ ಆಯಿತು. ಈಗ ತುಂಬ ಜನ ಲ್ಯಾಂಡ್ ಓನರ್ಸ್ ಎಲ್ಲರೂ ಒಂದಷ್ಟು ಅಪೋಸ್ ಮಾಡಿದ್ರು, ಆಯಿತಾ. ನೋಡ್ರಪ್ಪ, ನನಗೆ ನನ್ನ ಫಂಡಮೆಂಟಲ್ ರೈಟ್ಸ್ ಆರ್ಟಿಕಲ್ 31, ಆರ್ಟಿಕಲ್ 19 ಏನೋ ಇದೆಯಲ್ಲ, ಯಾವುದೋ 19 ಕ್ಲಾಸ್ 1 ಕ್ಲಾಸ್ F ರೈಟ್ ಟು ಪ್ರಾಪರ್ಟಿ ಅಂತೇನಿದೆ, ನನ್ನ ಒಂದು ಫಂಡಮೆಂಟಲ್ ರೈಟ್ಸು ಇನ್ನೂ ಅಫೆಕ್ಟ್ ಆಗ್ತಾಯಿದೆ. ಇವರು ತಂದಂತಹ 17ನೇ ತಿದ್ದುಪಡಿ ಮತ್ತು ಹೊಸ ಲಾಗಳನ್ನ ಏನು ತಂದಿದ್ದಾರೆ 9th ಶೆಡ್ಯೂಲಲ್ಲಿ, ತುಂಬ ನನ್ನ ಲ್ಯಾಂಡ್ಗೆ ಎಫೆಕ್ಟ್ ಆಗ್ತಾಯಿದೆ, ನನ್ನ ಫಂಡಮೆಂಟಲ್ ರೈಟ್ಸ್ಗೆ ಎಫೆಕ್ಟ್ ಆಗ್ತಿದೆ, ನನ್ನ ಒಂದು ಪ್ರಾಪರ್ಟಿಯಲ್ಲಿ ಇವರು ಕಸ್ಕೊಳ್ತಾ ಇದ್ದಾರೆ ಗೌರ್ಮೆಂಟು ಅಂತ ಹೇಳಿ ಗೋಲಕ್ನಾಥ್ ಫ್ಯಾಮಿಲಿ ಏನು ಮಾಡ್ತು, ಇವರೆಲ್ಲ ಜಮೀನ್ದಾರ್ಸು, ಇವರು ಎಲ್ಲ ವೆಲ್ತ್ ಲ್ಯಾಂಡ್ ಲಾರ್ಡ್ಸು, ಎಲ್ಲ ಪಂಜಾಬ್ ಇವ್ರು ಏನು ಮಾಡಿದ್ರು, ಹೋಗಿ ಕೇಸ್ ಹಾಕ್ತಾರೆ. ಎಲ್ಲಿ ಸುಪ್ರೀಂ ಕೋರ್ಟಲ್ಲಿ, ಹೈಕೋರ್ಟಲ್ಲಿ ಹಾಕ್ತಾರೆ, ನನಗೆ ನನ್ನ ಒಂದು ಲ್ಯಾಂಡ್ಗಳನ್ನ ಕಸ್ಕೋತಾ ಇದೆ ಗೌರ್ಮೆಂಟು ಅಂತ ಹೇಳಿ. ಸೊ ಇಶ್ಯೂ ಏನಾಗಿತ್ತು ಅಂತಂದರೆ, ಕುಡ್ ಪಾರ್ಲಿಮೆಂಟ್ ಅಮೆಂಡ್ ದ ಫಂಡಮೆಂಟಲ್ ರೈಟ್ಸ್ ಅಂಡರ್ ಆರ್ಟಿಕಲ್ 368. ನೋಡಿ, ಸೊ ಈಗ ಆರ್ಟಿಕಲ್ 368 ಏನು ಹೇಳುತ್ತೆ ಅಂತಂದರೆ, ಆ್ಯಕ್ಚುಲಿಗೆ ಪ್ರೊಸೀಜರ್ ಇರೋದು ಕಣ್ರಪ್ಪ. ಆರ್ಟಿಕಲ್ 368 ಓದಿ ಒಂದ್ಸತಿ. ಸೊ ಅಲ್ಲಿ ಎಕ್ಸ್ಟ್ರಾ ಪ್ರಾವಿಷನ್ಸ್ ಇದೆ, ಪಾರ್ಲಿಮೆಂಟ್ ಹ್ಯಾಸ್ ಅ ಫುಲ್ ಅಥಾರಿಟಿ ಟು ಅಮೆಂಡ್ ದ ಕಾನ್ಸ್ಟಿಟ್ಯೂಷನ್ ಅಂತಿದೆ. ಬಟ್ ಅಲ್ಲಿ ಆ್ಯಕ್ಚುಲಾಗಿ ಆರ್ಟಿಕಲ್ 38 ಏನಿದೆ ಅಂತಂದರೆ, ಪ್ರೊಸೀಜರ್ ಆಫ್ ಅಮೆಂಡ್ಮೆಂಟ್ ಅಂತ ಇರೋದು. ಬೇಕಾದ್ರೆ ನಿಮ್ಮ ಹತ್ರ ಯಾವ್ದಾದ್ರು ಚಾರ್ಟ್ ಇದ್ದರೆ ಅಲ್ಲೊಂದು ಸಿಂಗಲ್ ಲೈನ್ ನೋಡಿ. ಸೊ ಅಲ್ಲಿ ಏನಿದೆ ಅಂತಂದರೆ, ಪವರ್ ಆಫ್ ಪಾರ್ಲಿಮೆಂಟ್ ಟು ಅಮೆಂಡ್ ದ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಪ್ರೊಸೀಜರ್ ದೇರ್ ಫೋರ್ ಅಂತಿದೆ. ವಾಟ್ ಡಸ್ ದಿಸ್ ಮೀನ್ ಅಂತಂದರೆ, ಪಾರ್ಲಿಮೆಂಟ್ ಅಮೆಂಡ್ಮೆಂಟ್ ಮಾಡ್ಬೋದು, ಓಕೆ, ಅಂಡರ್ ದ ಆರ್ಟಿಕಲ್ 368 ಮಾಡ್ಬೋದು, ಓಕೆ, ಪ್ರೊಸೀಜರ್ ಇದೆ, ಓಕೆ. ಬಟ್ ಈ ಫಂಡಮೆಂಟಲ್ ರೈಟ್ಸ್ ಅಮೆಂಡ್ಮೆಂಟ್ ಮಾಡಬಹುದಾ? ಬಿಕಾಸ್ ಫಂಡಮೆಂಟಲ್ ರೈಟ್ಸ್ ಇಸ್ ಜಸ್ಟಿಸಬಲ್ ಅಂತಿದೆ. ಇವರೇನೇ ಅಮೆಂಡ್ಮೆಂಟ್ ಮಾಡಿ ಏನೇ ಒಂದು ತಿದ್ದುಪಡಿ ಮಾಡಿದ್ರೆ ಅಕಸ್ಮಾತ್ ವೈಲೇಟ್ ಆಯಿತು ಅಂದರೆ ಸುಪ್ರೀಂ ಕೋರ್ಟ್ ಹೋಗಬೇಕಾಯಿತು. ಬಟ್ ಇವ್ರೇನು ಮಾಡಿದ್ದಾರೆ, 17th ಅಮೆಂಡ್ಮೆಂಟ್ ಆ್ಯಕ್ಟ್ ಮಾಡಿ ಮತ್ತು ಫಸ್ಟ್ ಅಮೆಂಡ್ಮೆಂಟ್ ಮಾಡಿ ಏನು ಮಾಡಿದ್ರು, ಜುಡಿಷಿಯಲ್ಲು ಯಾವುದೇ ಕಾರಣಕ್ಕೂ ಮಧ್ಯ ಬರಬಾರ್ದು. ಈ ಒಂದು ರೈಟ್ ಟು ಪ್ರಾಪರ್ಟಿ ಏನು ನಾವು ಇದು ಮಾಡ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ಜುಡಿಷಿಯಲ್ ಬರಬಾರ್ದು, ಸುಪ್ರೀಂ ಕೋರ್ಟ್ ಆಗಲಿ ಹೈಕೋರ್ಟ್ ಆಗಲಿ ಯಾರೇ ಕಾರಣಕ್ಕೂ ಜುಡಿಷಿಯರಿ ಬರಬಾರ್ದು ಅಂತ ಹೇಳಿ ಅವ್ರು ತಿದ್ದುಪಡಿ ಮಾಡಿಬಿಟ್ಟಿದ್ರು. ಸೊ ಆವಾಗ ಕ್ವಶನ್ ರೈಸ್ ಆಗಿದ್ದೇನು ಅಂತಂದರೆ, ಕುಡ್ ಪಾರ್ಲಿಮೆಂಟ್ ಅಮೆಂಡ್ ದ ಫಂಡಮೆಂಟಲ್ ರೈಟ್ಸ್. ನೋಡಿ, ಇಲ್ಲಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರಲ್ಲ, ಫಂಡಮೆಂಟಲ್ ರೈಟ್ಸ್ ಅಂತ ಹೇಳ್ತಿದ್ದೀನಿ, ಅದಕ್ಕೆ ನೀಟಾಗಿ ಕೇಳಿಸ್ಕೊಳ್ಳಿ. ಫಂಡಮೆಂಟಲ್ ರೈಟ್ಸ್ನ ಅಮೆಂಡ್ಮೆಂಟ್ ಮಾಡ್ಬೋದಾ ಆ್ಯಸ್ ಪರ್ ಅಂಡರ್ ಆರ್ಟಿಕಲ್ 368. ಓಕೆ, ಆರ್ಟಿಕಲ್ 368 ಓಕೆ, ಪ್ರೊಸೀಜರ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಅದೇ ಪ್ರೊಸೀಜರ್ ಅದು ನಾರ್ಮಲ್ ಆಗಿ ಸರಿ. ಬಟ್ ಈ ಫಂಡಮೆಂಟಲ್ ರೈಟ್ಸ್ಗೂ ಅದನ್ನು ತಿದ್ದುಪಡಿ ಮಾಡ್ಬೋದಾ ಪ್ರೊಸೀಜರ್ ಯೂಸ್ ಮಾಡಿ ಅನ್ನೋ ಒಂದು ಕ್ವಶನ್ ರೈಸ್ ಆಯಿತು, ಯಾವಾಗ ಈ ಒಂದು ಗೋಲಕ್ನಾಥ್ ಕೇಸಲ್ಲಿ. ಓಕೆ, ನೆಕ್ಸ್ಟ್ ಜಡ್ಜ್ಮೆಂಟ್ ಏನು ಬಂತು ಅಂದರೆ, ದ ಕೋರ್ಟ್ ರಿವರ್ಸ್ ಇಟ್ಸ್ ಅರ್ಲಿಯರ್ ಡಿಸಿಷನ್ ರೂಲಿಂಗ್ ದಟ್ ಪಾರ್ಲಿಮೆಂಟ್ ಕೆನಾಟ್ ಅಮೆಂಡ್ ದ ಫಂಡಮೆಂಟಲ್ ರೈಟ್ಸ್. ಓಕೆ, ಇಲ್ಲಿ ಕೋರ್ಟು ತುಂಬ ನಾನು ಹೇಳಿದೆ, ಹಿದಾಯತ್ತಲ್ಲ ಮತ್ತು ಈ ಜಸ್ಟಿಸ್ ಮುದೋಲ್ಕರ್ ಅವರು ತುಂಬ ಸ್ವಲ್ಪ ಡಿಸ್ಕಷನ್ ಎಲ್ಲ ಮಾಡಿ ಬೇರೆ ಜಡ್ಜಸ್ ಜೊತೆ ಎಲ್ಲ ತುಂಬ ಡಿಸ್ಕಷನ್ ಮಾಡ್ತಾರೆ. ಆ ಡಿಸ್ಕಷನ್ ಎಲ್ಲ ಆದಮೇಲೆ ಇಲ್ಲಿ ಈ ಒಂದು ಗೋಲಕ್ನಾಥ್ ಕೇಸ್ ಬಂದಾಗ ಸ್ಟೇಟ್ ಆಫ್ ಪಂಜಾಬಲ್ಲಿ ಅಲ್ಲಿದ್ದಂಥ ಹೈಕೋರ್ಟಲ್ಲಿ, ಸೊ ಇಲ್ಲಿ ಯಾರ್ಯಾರಿದ್ರು, ಇಲ್ಲಿ
ಇಲ್ಲಿ ಸ್ಟೇಟ್ ಆಫ್ ರಾಜಸ್ಥಾನ್ ನೋಡಿ, ಸ್ಟೇಟ್ ಆಫ್ ರಾಜಸ್ಥಾನ ಹಾಗಾದರೆ ಇಲ್ಲಿ ಹೈಕೋರ್ಟ್ ಕೊಟ್ಟಂಥ ನಿರ್ಧಾರ. ಹಾಗಾದರೆ ಇಲ್ಲಿದ್ದಂತಹ ಹೈಕೋರ್ಟ್ ಜಡ್ಜಸ್ ಯಾರು ಅಂತಂದರೆ ಹಿದಾಯತುಲ್ಲಾ ಮತ್ತು ಮುದೋಲ್ಕರ್ ಅವರು. ಇವರಿಬ್ಬರೇ ಡಿಸ್ಕಷನ್ ಮಾಡಲಿಲ್ಲ, ಇವರು ಬೇರೆ ಜಡ್ಜಸ್ ಜೊತೆಗೂ ಕೂಡ ಡಿಸ್ಕಸ್ ಮಾಡಿದ್ರು ಆಗ. ಸೊ ಹಾಗಾದರೆ ಇಲ್ಲಿ ಸ್ಟೇಟ್ ಆಫ್ ಪಂಜಾಬ್ ಜೊತೆ ಡಿಸ್ಕಸ್ ಮಾಡಿದ್ರೆ ಅಂದರೆ ಹೌದು ಸರ್, ಯಾಕಂದರೆ ಸುಪ್ರೀಂ ಕೋರ್ಟ್ ಎಲ್ಲ ಕಡೆ ಎಲ್ಲ ಈ ಒಂದು ವಿಷಯ ಓಡಾಡ್ತಾ ಇತ್ತು. ಏನು ಅಂತಂದರೆ ಪಾರ್ಲಿಮೆಂಟ್ಗೆ ನಾವೇನು ಈಗ ಒಂದು ಪವರ್ ಕೊಡ್ತಾ ಇದ್ದೀವಿ, ಈ ಪವರ್ ಯಾಕೋ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ಗೆ ಅಫೆಕ್ಟ್ ಆಗ್ತಾ ಇದೆ, ಬೇಸಿಕ್ ಫ್ರೇಮ್ ವರ್ಕ್ಗೆ ಅಫೆಕ್ಟ್ ಆಗ್ತಾ ಇದೆ ಅಂತ ತುಂಬ ಒಂದು ಜುಡಿಷರಿ ಮಧ್ಯದಲ್ಲೇ ಓಡಾಡ್ತಾ ಇತ್ತು ಕ್ವಶನು. ಸೊ ಆವಾಗ ಏನಾಯಿತು, ಇಲ್ಲಿ ಗೋರಖ್ನಾಥ್ ಕೇಸಲ್ಲಿ ಏನು ಬಂತು, ಸುಪ್ರೀಂ ಕೋರ್ಟ್ ರಿವರ್ಸ್ ಮಾಡಿಬಿಡ್ತು. ನೋಡಪ್ಪ, ನಾನು ಏನು ಶಂಕರಿ ಪ್ರಸಾದ್ ಕೇಸು ಮತ್ತು ಸಜ್ಜನ್ ಸಿಂಗಲ್ಲಿ ಏನೊಂದು ಜಡ್ಜ್ಮೆಂಟ್ ಕೊಟ್ಟಿದ್ರು ಅದೆಲ್ಲ ತಪ್ಪು ಆಯಿತಾ. ಪಾರ್ಲಿಮೆಂಟು ಫಂಡಮೆಂಟಲ್ ರೈಟ್ಸ್ನ ಅಮೆಂಡ್ ಮಾಡೋದಕ್ಕೆ ಯಾವುದೇ ಪವರ್ ಇಲ್ಲ ಅಂತ ಅಲ್ಲಿದ್ದಂಥ ಅಂದರೆ ಸ್ಟೇಟ್ ಹೈಕೋರ್ಟ್ ಹೇಳ್ತು, ಯಾವುದೋ ಪಂಜಾಬ್ ಸ್ಟೇಟ್ ಹೈಕೋರ್ಟು. ಇಟ್ ಟ್ರೀಟೆಡ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ಆ್ಯಸ್ ಲಾ ಅಂಡರ್ ಆರ್ಟಿಕಲ್ 13 ಇನ್ ಬ್ರಿಂಗಿಂಗ್ ದೆಮ್ ವಿತಿನ್ ದ ಸ್ಕೋಪ್ ಆಫ್ ಜುಡಿಷಿಯಲ್ ರಿವ್ಯೂ. ನೋಡಿ, ಸೊ ಮೊದಲನೇ ತಿದ್ದುಪಡಿಯಲ್ಲಿ ಏನು ಮಾಡ್ತು ಅಂದರೆ, ನೀವೇನಾದ್ರು ತಿದ್ದುಪಡಿ ಮಾಡಿ, ಮೊದಲನೇ ತಿದ್ದುಪಡಿ ಹೇಳ್ತಾರೆ ನೋಡಿ, ತೋರಿಸ್ತೀನಿ ರೀ. ಸೊ ಮೊದಲನೇ ತಿದ್ದುಪಡಿ ಪ್ರಕಾರ ಏನು ಅಂತಂದರೆ, ನೋಡ್ರಪ್ಪ, ನೀವೇನೇ ತಿದ್ದುಪಡಿ ಮಾಡಿ ಆ ತಿದ್ದುಪಡಿಗಳು ನಾವು ಲಾ ಅಂತ ಕನ್ಸಿಡರ್ ಮಾಡೋದಿಲ್ಲ ಅಂಡರ್ ಆರ್ಟಿಕಲ್ 13 ಪ್ರಕಾರ. ಹಾಗಾಗಿ ನೀವು ಇಷ್ಟ ಬಂದಾಗ ನೀವು ತಿದ್ದುಪಡಿ ಮಾಡಿ, ನೀವು ಎಲ್ಲಿವರೆಗೂ ತಿದ್ದುಪಡಿ ಮಾಡ್ತೀರೋ ಮಾಡ್ಕೊಳ್ಳಿ, ನಾವು ಅದನ್ನು ಲಾ ಅಂತ ಕನ್ಸಿಡರ್ ಮಾಡಲ್ಲ ಅದು ಸುಪ್ರೀಂ ಕೋರ್ಟ್ ಹೇಳಿಬಿಟ್ಟಿತ್ತು. ಸೊ ಈಗ ಏನು ಮಾಡ್ತು, ಗೋರಖ್ನಾಥ್ ಕೇಸಲ್ಲಿ ಅದು ಕೋರ್ಟ್ ಏನು ಹೇಳ್ತು ಅಂತಂದರೆ, ನೋಡ್ರಪ್ಪ, ನೀವೇನೇ ತಿದ್ದುಪಡಿ ಮಾಡಿ ಆ ತಿದ್ದುಪಡಿ ಎಲ್ಲ ನಾವು ಲಾ ಅಂತಲೇ ಕನ್ಸಿಡರ್ ಮಾಡ್ತೀವಿ ಅಂಡರ್ ಆರ್ಟಿಕಲ್ 13 ಬ್ರಿಂಗಿಂಗ್ ದೆಮ್ ವಿತಿನ್ ದ ಜುಡಿಷಿಯಲ್ ರಿವ್ಯೂ. ಅಂದರೆ ಜುಡಿಷಿಯಲ್ ರಿವ್ಯೂ ಇದ್ದೇ ಇರುತ್ತೆ, ಅಂದರೆ ನಾವೇನು ತಪ್ಪು ಮಾಡ್ತು ಅಂದರೆ ನಾವು ರಿವ್ಯೂ ಮಾಡ್ತೀವಿ, ನಾವು ಮಧ್ಯಂತರ ಬಂದೇ ಬರ್ತೀವಿ ಅಂತ ಹೇಳ್ತು. ಸೊ ಇಂಪ್ಯಾಕ್ಟ್ ಏನಾಯಿತು ಅಂದರೆ, ದಿಸ್ ಜಡ್ಜ್ಮೆಂಟ್ ರೆಸ್ಟ್ರಿಕ್ಟೆಡ್ ದ ಪಾರ್ಲಿಮೆಂಟ್ಸ್ ಪವರ್ ಆ್ಯಂಡ್ ಕ್ರಿಯೇಟೆಡ್ ಅ ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್. The government saw it as a barrier to social reform, leading to tension between executive, legislature and judiciary. ಸೊ ಇದರಿಂದ ಏನಾಯಿತು ಅಂತಂದರೆ, ಪಾರ್ಲಿಮೆಂಟ್ ಪವರ್ಗೆ ಒಂದಷ್ಟು ರೆಸ್ಟ್ರಿಕ್ಷನ್ ಶುರು ಆಯಿತು. ತುಂಬ ರೆಸ್ಟ್ರಿಕ್ಷನ್ ಆಗೋಯಿತು, ಬ್ಯಾರಿಯರ್ ಥರ ಬಿದ್ದುಬಿಡ್ತು, ಮಧ್ಯೆ ಗೋಡೆ ಹಾಕ್ದಂಗಾಯಿತು. ಯಾಕಂದರೆ ನಾವು ಸಮಾಜದ ಹಿತರಕ್ಷಣೆಗೋಸ್ಕರ ನಾವೇನೋ ಮಾಡ್ತಾಯಿದ್ವಿ, ಬಟ್ ಈ ಕೋರ್ಟ್ ಯಾಕೆ ಈ ಥರ ತಂದುಬಿಡ್ತು ಜಡ್ಜ್ಮೆಂಟ್ ಮಾಡಿ ಅಂತ ಹೇಳಿ ಸ್ವಲ್ಪ ಇವ್ರ ಮಧ್ಯೆ ಅಂದರೆ ಎಕ್ಸಿಕ್ಯೂಟಿವ್, ಲೆಜಿಸ್ಲೇಟಿವ್, ಜುಡಿಷಿಯರಿ ಮಧ್ಯೆ ಸ್ವಲ್ಪ ಬಿರುಕು ಮೂಡ್ತು. ಆಯಿತಾ. ಇಲ್ಲಿಗೆ ನಿಮ್ಮ ಗೋರಖ್ನಾಥ್ ಕೇಸ್ ಮುಗೀತು. ಸೊ ಇದ್ರ ಪ್ರಕಾರ ಗೋರಖ್ನಾಥ್ ಜಡ್ಜ್ಮೆಂಟಲ್ಲಿ ಫಂಡಮೆಂಟಲ್ ರೈಟ್ಸ್ನ ತಿದ್ದುಪಡಿ ಮಾಡೋದಕ್ಕೆ ಆಗೋದಿಲ್ಲ ಅಂತ ಒಂದು ಫೈನಲ್ ವರ್ಡಿಕ್ಟ್ ಬಂತು. ಈಗ ನೆಕ್ಸ್ಟ್ ಕೇಶವಾನಂದ ಭಾರತಿ ಕೇಸು ತುಂಬ ಫೇಮಸ್ ಕೇಸ್ ಅಂತಲೇ ಹೇಳ್ಬೋದು. ಕೇಶವಾನಂದ ಭಾರತಿ ಕೇಸು ವರ್ಸಸ್ ಸ್ಟೇಟ್ ಆಫ್ ಕೇರಳ 1973. ಸೊ ಇಲ್ಲೇನಾಯಿತು ಅಂದರೆ, ಗೋರಖ್ನಾಥ್ ವರ್ಡಿಕ್ಟ್ ಫ್ರಸ್ಟ್ರೇಟೆಡ್ ದ ಗೌರ್ಮೆಂಟ್, ಪರ್ಟಿಕ್ಯುಲರ್ಲಿ ಪ್ರೈಮ್ ಮಿನಿಸ್ಟರ್ ಇಂದಿರಾ ಗಾಂಧಿ. ಸೊ ಅಕ್ಕ ಇಂದಿರಾ ಗಾಂಧಿಗೆ ತುಂಬ ಫ್ರಸ್ಟ್ರೇಷನ್ ಶುರುವಾಯಿತು. ಯಾಕೆ ಅಂತಂದರೆ, ನಾವೇನೋ ಜನಗಳು ಉದ್ಧಾರ ಮಾಡೋಕೆ ಹೋಗ್ತಾ ಇದ್ದೀವಿ, ಆದರೆ ಯಾಕೆ ಈ ಒಂದು ಸುಪ್ರೀಂ ಕೋರ್ಟ್ ಮಧ್ಯೆ ಬಂದು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಮಾಡಿಬಿಡ್ತು ಅಂತ ಹೇಳಿ ಸ್ವಲ್ಪ ಇವ್ರಿಗೆ ಫ್ರಸ್ಟ್ರೇಷನ್ ಬಂತು. ಸೊ ಹೂ ಸಾಟ್ ಟು ಇಂಪ್ಲಿಮೆಂಟ್ ಹರ್ ಸೋಷಲಿಸ್ಟ್ ಅಜೆಂಡಾ ಟು ರಿಗೈನ್ ದ ಪವರ್ ಟು ಅಮೆಂಡ್ ದ ಕಾನ್ಸ್ಟಿಟ್ಯೂಷನ್. ದ ಗವರ್ಮೆಂಟ್ ಪಾಸ್ 24th, 25th and 29th amendment which restored the parliament's authority to amend the fundamental rights, limited scope of judicial review over the land reform law. ಸೊ ಈಗ ಯಾರು ಸುಪ್ರೀಂ ಕೋರ್ಟಲ್ಲಿ ಏನೋ ಒಂದು ಗೋರಖ್ನಾಥ್ ಕೇಸ್, ಸುಪ್ರೀಂ ಕೋರ್ಟ್ ಅಂತೀನಿ, ಸ್ಟೇಟ್ ಆಫ್ ಪಂಜಾಬಲ್ಲಿ ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ಅಥವಾ ಒಂದು ಜಡ್ಜ್ಮೆಂಟ್ ಪ್ರಕಾರ ಇವರು ಯಾವುದೇ ಕಾರಣಕ್ಕೂ ಅಮೆಂಡ್ಮೆಂಟ್ ಮಾಡಬಾರ್ದು ಅಂತ ಹೇಳ್ತು ಫಂಡಮೆಂಟಲ್ ರೈಟ್ಸ್ನ. ಸೊ ಈಗ ಅಕ್ಕ ಇಂದಿರಾ ಗಾಂಧಿ, ಇಂದಿರಾ ಗಾಂಧಿಗೆ ಏನಾಯಿತು ಅಂತಂದರೆ ಸ್ವಲ್ಪ ಫ್ರಸ್ಟ್ರೇಷನ್ ಶುರುವಾಯಿತು. ಅಕ್ಕ ಏನು ಮಾಡಿದ್ಲು ಅಂತಂದರೆ, ಹೌದಾ, ನೀವು ನನಗೆ ಸ್ವಲ್ಪ ಅಡ್ಡಗೋಡೆ ರೀತಿ ಕಟ್ತೀರಾ, ನನಗೆ ಬ್ಯಾರಿಯರ್ ಬಿಲ್ಡ್ ಮಾಡ್ತೀರಾ, ಸೊ ನಾನೇನು ಮಾಡ್ತೀನಿ, 24ನೇ ತಿದ್ದುಪಡಿ ತರ್ತೀನಿ ಅಂತ ಹೇಳಿ 24, 25, 29ನೇ ತಿದ್ದುಪಡಿ ಮಾಡಿದ್ರು. ಸೊ ಈಗ ನಿಮ್ಮ ರಾಹುಲ್ ಅಣ್ಣ ಏನು ಹೇಳ್ತಿದ್ದಾನೆ ಅಂದರೆ, ನೋಡ್ರಪ್ಪ, ರಾಹುಲ್ ಅಣ್ಣ ಕೆಲವೊಂದು ವರ್ಡ್ಸ್ಗಳು ಎಷ್ಟು ಒಂಥರ ಇಲ್ಲಾಜಿಕಲ್ ಆಗಿ, ಒಂಥರ ಇಮ್ಮೆಚೂರ್ ಆಗಿ ಮಾತಾಡ್ತಾನೆ ಅಂತಾರೆ ನಿಮ್ಮ ರಾಹುಲ್ ಅಣ್ಣ. ನಾನು ಈಗ ಒಂದು ಪಾರ್ಟಿ ಬಗ್ಗೆ ನಾನು ಜಾಸ್ತಿ ಮಾತಾಡಲ್ಲ, ಈಗ BJP ಅಂತ ಹೇಳೋದಿಲ್ಲ, ಕಾಂಗ್ರೆಸ್ ಅಂತಲೂ ಹೇಳೋದಿಲ್ಲ, ಬಟ್ ಅವ್ರು ಕೊಟ್ಟಂಥ ಸ್ಟೇಟ್ಮೆಂಟ್ಗಳು ನೋಡಿ. BJP ಅವರು ಏನು ಮಾಡ್ತಾರೆ, ಕಾನ್ಸ್ಟಿಟ್ಯೂಷನ್ನ ತಿದ್ದುಪಡಿ ಮಾಡ್ತಾರೆ, ಅವ್ರು ಇಷ್ಟ ಬಂದ ಮಾಡ್ಕೋತಾರೆ ಅಂತ ಅಂದ್ಬಿಟ್ಟು ಅಣ್ಣ ಯಾವಾಗಲೂ ಬರೀ ಇಲ್ಲಾಜಿಕಲಾಗಿ ಇಮ್ಮೆಚೂರಾಗಿ ಮಾತಾಡ್ತಾನೆ ನೋಡಿ. ಅವರ ಅಜ್ಜಿನೋ ಯಾರೋ, ಅಜ್ಜಿನ ಅಮ್ಮನ ಯಾರು ಇವರು, ಇಂದಿರಾ ಗಾಂಧಿ. ಸೊ ಇವರು ಅಂದರೆ ಗಾಂಧಿ ಫ್ಯಾಮಿಲಿನೇ ಮಾಡಿರೋದು ಇದನ್ನು, ಅಂದರೆ ಇವ್ರಿಗೆ ಇಷ್ಟ ಬಂದಾಗ ಮಾಡಿದ್ದು. ಆದರೆ ಓಕೆ, ನೀವು ಹೇಳ್ತಾ ಇದ್ದೀರಾ ಸರ್, ಹಾಗೆಲ್ಲ ಹೇಳ್ಬೇಡಿ ಸರ್, ಅವರು ಜನರ ಹಿತರಕ್ಷಣೆಗೋಸ್ಕರ ತಂದರು ಅಂತ. ಸೊ ಇಲ್ಲಿ ಜನರ ಹಿತರಕ್ಷಣೆಯಿಂದ ಬರಲ್ಲ, ಕಾನ್ಸ್ಟಿಟ್ಯೂಷನ್ನ ಯಾರು ತಮ್ಮ ಸ್ವಾರ್ಥಕ್ಕೆ ಉಪಯೋಗಿಸ್ಕೊಂಡ್ರು,
ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗ್ತದೆ ಇಲ್ಲಿ. ಸೊ ಈಗ ನಿಮ್ಮ ಪಪ್ಪು ಅಣ್ಣ ಹೇಳ್ತಾನೆ ಅಂತಂದರೆ, ಈ ಒಂದು ಪಕ್ಷ ಏನು ಮಾಡ್ತು ನಿಮಗೆ ಏನು ಮಾಡುತ್ತೆ ಅಂದರೆ ನಿಮ್ಮ ಸಂವಿಧಾನವನ್ನು ಅವ್ರಿಗೆ ಇಷ್ಟ ಬಂದಂಗೆ ಬರೀತಾರೆ, ಅವ್ರು ಇಷ್ಟ ಬಂದಂಗೆ ತಿದ್ದುಪಡಿ ಮಾಡ್ಕೋತಾರೆ ಅಂತ ಎಲ್ಲ ಕೇಳಿದ. ಎಲೆಕ್ಷನ್ ಟೈಮಲ್ಲಿ ತುಂಬ ಅಂದರೆ ತುಂಬ ಮಾತಾಡಿದವನು. ಅಣ್ಣಂಗೆ ಈ ಒಂದು ತಿದ್ದುಪಡಿಗಳನ್ನ ತೋರಿಸಿ, ಇಂದಿರಾ ಗಾಂಧಿ ಏನು ಮಾಡಿದರು, ಮತ್ತು ನಿಮ್ಮ ಜವಾಹರ್ಲಾಲ್ ನೆಹರು ಏನು ಮಾಡಿದರು, ನೆಹರು ಫ್ಯಾಮಿಲಿ ಏನು ಮಾಡಿತ್ತು. ಸೊ ಅಣ್ಣಂಗೆ ತೋರಿಸಿ, ನಿಮ್ಮ ಒಂದು ಕಾಂಗ್ರೆಸ್ ಏನು ಮಾಡಿತ್ತು ಅಂತ ತೋರಿಸಿ, ಆಯಿತಾ. ಸೊ ಆದಷ್ಟು ಈ ಥರ ಕ್ರಿಟಿಸಿಸಮ್ ಕೊಟ್ಟಾಗ ಜಾಸ್ತಿ ತಲೆಗೆ ಹಾಕೋಬೇಡಿ, ಜಸ್ಟ್ ಕೇಳಿಸ್ಕೊಳ್ಳಿ, ಜಸ್ಟ್ ಬಿಟ್ಬಿಡಿ. ಈ ಥರ ಒಂದು ಸ್ಟೇಟ್ಮೆಂಟ್ಗಳು ಓದ್ಬೇಕಾರೆ ಅಣ್ಣಂಗೆ ಹೇಳಿ, ನೋಡಪ್ಪ ಅಣ್ಣ, ನೀನು ಈಗೇನು ಹೇಳ್ತಾ ಇದೆಯಲ್ಲ BJP ಏನೋ ನಾನು ನೋಡ್ರಪ್ಪ, ನಾನು ಯಾವುದೇ ಕಾರಣಕ್ಕೂ BJP ಸಪೋರ್ಟು ಅಲ್ಲ, ಕಾಂಗ್ರೆಸ್ ಸಪೋರ್ಟು ಅಲ್ಲ, ಗೊತ್ತಿರಲಿ. ನಾನು ಅವಣ್ಣ ಕೊಟ್ಟಂಥ ಸ್ಟೇಟ್ಮೆಂಟ್ ಹೇಳ್ತಾ ಇರೋದು. ಅವಣ್ಣ ಏನು ಹೇಳಿದ ಅಂತಂದರೆ, ಈ ಒಂದು ಗೌರ್ಮೆಂಟ್ ಏನು ಮಾಡುತ್ತೆ ಅಂದರೆ ನೋಡ್ಕೊಳ್ಳಿ, ಮುಂದೊಂದು ದಿನ ನಮ್ಮ ಸಂವಿಧಾನವನ್ನು ಅವ್ರು ಇಷ್ಟ ಬಂದ ಬರ್ಕೋತಾರೆ, ಇಷ್ಟ ಬಂದಂಗೆ ತಿದ್ದುಪಡಿ ಮಾಡ್ತಾರೆ ಅಂತ ಅಣ್ಣ ಬೇಜಾನ್ ಹೇಳಿದ. ಅವಣ್ಣಂಗೆ ಹೇಳಿ, 24ನೇ ತಿದ್ದುಪಡಿ, 25ನೇ ತಿದ್ದುಪಡಿ, 19ನೇ ತಿದ್ದುಪಡಿ ಯಾರಪ್ಪ ತಂದವರು, ಯಾರಪ್ಪ ಅವ್ರು ಇಷ್ಟ ಬಂದ ಬರ್ಕೊಂಡವರು ಅಂತ ಹೇಳಿ. ಇದ್ರ ಜೊತೆಗೆ ಇನ್ನೊಂದು ಎಮರ್ಜೆನ್ಸಿ ಅಂತಲೂ ಬರುತ್ತೆ, ಅದು ಹೇಳ್ಬಿಟ್ರೆ ಅಂತ ನೀವು ಕ್ಯಾಕರ್ ಸುಗಿದು ಬಿಡ್ತೀರ ರಾಹುಲ್ ಗಾಂಧಿಗೆ. ಸೊ ಬಿಡಿ, ಅವೆಲ್ಲ ಬೇಡ. ಈಗ ಏನು ಮಾಡಿದ್ರು, ಇಂದಿರಾ ಗಾಂಧಿ ಏನು ಮಾಡಿದ್ರು ಅಂತಂದರೆ, ಈ ಒಂದು ಜಡ್ಜ್ಮೆಂಟ್ನ ಸ್ವಲ್ಪ ಪವರನ್ನು ತಗೋಬೇಕು. ಈ ಜಡ್ಜ್ಮೆಂಟ್ ಪ್ರಕಾರ ಈ ನನಗೆ ಬ್ಯಾರಿಯರ್ ಮೂಡಿಸ್ಬಿಟ್ಟಿದ್ದಾರೆ, ಆ ಬ್ಯಾರಿಯರ್ನ ತೆಗಿಬೇಕು ಅಂಥೇಳಿ 24, 25 ಮತ್ತು 29ನೇ ತಿದ್ದುಪಡಿ ಮಾಡಿ ಈ ಒಂದು ಫಂಡಮೆಂಟಲ್ ರೈಟ್ಸ್ಗೆ ತಿದ್ದುಪಡಿ ಮಾಡುವಂಥ ಒಂದು ಪವರ್ನ ರೀಸ್ಟೋರ್ ಮಾಡ್ಕೋತು. ಜೊತೆಗೆ ಜುಡಿಷಿಯಲ್ ರಿವ್ಯೂ ಯಾವುದೇ ಕಾರಣಕ್ಕೂ ಲ್ಯಾಂಡ್ ರಿಫಾರ್ಮ್ ಲಾಗಳಲ್ಲಿ ಮಧ್ಯಂತರ ವಹಿಸಬಾರ್ದು ಅಂತ ಹೇಳಿ 3 ತಿದ್ದುಪಡಿನ ತಗೊಬಂತು. ಸೊ ಹಾಗಾಗಿ ಎಷ್ಟು ತಿದ್ದುಪಡಿ ಬಂತು? ಮೊದಲನೇ ತಿದ್ದುಪಡಿ, 17ನೇ ತಿದ್ದುಪಡಿ, 24, 25, 29 ತಿದ್ದುಪಡಿ. ಎಷ್ಟಾಯಿತು? ಒಟ್ಟು 5 ತಿದ್ದುಪಡಿ ತಂದಂಗಾಯ್ತು ಇವರು, ಆಯಿತಾ. ಸೊ ನೆಕ್ಸ್ಟು ಸ್ವಾಮಿ ಕೇಶವಾನಂದ ಭಾರತಿ ಕೇಸು. ಏನು ಸ್ವಾಮಿ ಕೇಶವಾನಂದ ಭಾರತಿ, ದ ಹೆಡ್ ಆಫ್ ದ ರಿಲಿಜಿಯಸ್ ಮಠ್ ಇನ್ ಕೇರಳ ಚಾಲೆಂಜ್ ದ ವಿಯಾ ಕೇರಳ ಗೌರ್ಮೆಂಟ್ಸ್ ಅಟೆಂಪ್ಟ್ ಟು ಟೇಕ್ ಓವರ್ ಇಸ್ ಮಠ್ಸ್ ಲ್ಯಾಂಡ್ ಅಂಡರ್ ದ ನ್ಯೂ ಅಮೆಂಡ್ಮೆಂಟ್ಸ್. ಸೊ ಇಲ್ಲೇನಾಗಿತ್ತು ಅಂದರೆ, ಆ ಗೌರ್ಮೆಂಟು ಆ ಟೈಮಲ್ಲಿ ಈ ಒಂದು ಈಗ ಲ್ಯಾಂಡ್ ಇತ್ತು. ಈಗ ಒಬ್ಬ ಇವನು ಯಾರೋ ಸ್ವಾಮಿ ಕೇಶವಾನಂದ ಭಾರತಿ ಅನ್ನೋನು ಒಂಥರ ಸ್ವಾಮಿಗಳಿದ್ದಂಗೆ, ಗುರುಗಳು. ಸೊ ಆ ಒಂದು ಆಶ್ರಮದ ಒಂದು ಲ್ಯಾಂಡ್ನ ಏನು ಮಾಡ್ತು ಗೌರ್ಮೆಂಟ್ ಕಸ್ಕೊಳ್ತು. ನೋಡಪ್ಪ, ಈಗಾಗಲೇ ಲ್ಯಾಂಡ್ ರಿಫಾರ್ಮ್ದು ತಿದ್ದುಪಡಿ ಏನೋ ಹೋಗ್ತಾ ಇದೆ, ಅಂದರೆ ಸ್ಟೇಟಲ್ಲಿ ಲ್ಯಾಂಡ್ಗಳನ್ನ ಕಸ್ಕೊಂಡು ನಾವು ಬಡವ್ರಿಗೆ ಲ್ಯಾಂಡ್ಗಳನ್ನ ಹಂಚ್ತಾ ಇದ್ದೀವಿ ಅಂತ ಹೇಳಿ ಈ ಸ್ವಾಮಿ ಕೇಶವಾನಂದ ಭಾರತಿ ಅವರ ಒಂದು ಲ್ಯಾಂಡ್ನು ಕೂಡ ಕಸ್ಕೊಂಡ್ರು. ಇವರೆಲ್ಲ ಸ್ವಾಮಿಗಳು ಗುರು, ಆಯಿತಾ. ಸೊ ಸ್ವಾಮಿಗಳಿಗೆ ನಾವು ಜಾಸ್ತಿ ಇದು ಮಾಡಲ್ಲ, ಯಾಕಂದರೆ ಅವರು ಕೂಡ ಮನುಷ್ಯರು, ನಾವು ದೇವ್ರ ಥರ ಟ್ರೀಟ್ ಮಾಡಲ್ಲ, ಆದರೂ ಕೂಡ ಸ್ವಾಮಿಗಳವರು, ಆಯಿತಾ. ಸೊ ಈ ಸ್ವಾಮಿಗಳು ಏನು ಮಾಡಿದ್ರು ಅಂದರೆ, ಅವರ ಲ್ಯಾಂಡ್ನ ಕಸ್ಕೊಡ್ತು ಗೌರ್ಮೆಂಟು. ಲ್ಯಾಂಡ್ನ ಕಸ್ಕೊಂಡು ಪೂರ್ ಪೀಪಲ್ಸ್ಗೆ ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಶುರು ಮಾಡ್ತು. ಇಲ್ಲಿ ಏನು ಇಶ್ಯೂ ಆಯಿತು ಅಂತಂದರೆ, ಡಸ್ ದ ಪಾರ್ಲಿಮೆಂಟ್ ಹ್ಯಾವ್ ದ ಲಿಮಿಟೆಡ್ ಪವರ್ ಟು ಅಮೆಂಡ್ ದ ಕಾನ್ಸ್ಟಿಟ್ಯೂಷನ್ ಇನ್ಕ್ಲೂಡಿಂಗ್ ದ ಫಂಡಮೆಂಟಲ್ ಪ್ರಿನ್ಸಿಪಲ್? ನೋಡಿ, ಸೊ ಇಲ್ಲೊಂದು ಕ್ವಶನ್ ರೈಸ್ ಆಯಿತು. ಹಾಗಾದರೆ ಪಾರ್ಲಿಮೆಂಟ್ಗೆ ಅನ್ಲಿಮಿಟೆಡ್ ಪವರ್ ಇದೆಯಾ ಟು ಅಮೆಂಡ್ ದ ಕಾನ್ಸ್ಟಿಟ್ಯೂಷನ್ ಇನ್ಕ್ಲೂಡಿಂಗ್ ದ ಫಂಡಮೆಂಟಲ್ ಪ್ರಿನ್ಸಿಪಲ್? ಹಾಗಾದರೆ ಹಿಂದಿನ ಕೇಸಲ್ಲಿ ಏನಾಗಿತ್ತು? ಓಕೆ, ಹಿಂದಿನ ಕೇಸಲ್ಲಿ ನಿಮ್ಮ ಅದು ಗೋಲಕ್ನಾಥ್ ಕೇಸ್ ಅಲ್ವಾ? ಗೋಲಕ್ನಾಥ್ ಕೇಸಲ್ಲಿ ಒಂದು ವರ್ಡಿಕ್ಟ್ ಕೊಡ್ತು. ಸೊ ಆ ವರ್ಡಿಕ್ಟ್ ಕೊಟ್ಟಾದ್ಮೇಲೂ ಕೂಡ ಇಲ್ಲಿ ಹೇಳಿದ್ನಲ್ಲ, ಇಲ್ಲಿ ಪ್ರೈಮ್ ಮಿನಿಸ್ಟರ್ ಇಂದಿರಾ ಗಾಂಧಿ ಅವ್ರು ಏನು ಮಾಡಿದ್ರು ಅಂತ. ಪ್ರೈಮ್ ಮಿನಿಸ್ಟರ್ ಇಂದಿರಾ ಗಾಂಧಿ ಅವ್ರು ಏನು ಮಾಡಿದ್ರು ಅಂತಂದರೆ, ಈ ಒಂದು 3 ಅಮೆಂಡ್ಮೆಂಟ್ಗಳನ್ನ ತಂತು. ಈ 3 ಅಮೆಂಡ್ಮೆಂಟ್ಗಳ ಪ್ರಕಾರ ಏನು ಅಂತಂದರೆ, ಅಂದರೆ ನಾವು ಪಾರ್ಲಿಮೆಂಟು ಫಂಡಮೆಂಟಲ್ ರೈಟ್ಸ್ನ ತಿದ್ದುಪಡಿ ಮಾಡ್ಬೋದು. ಮತ್ತು ಈ ಒಂದು ಲ್ಯಾಂಡ್ ರಿಫಾರ್ಮ್ಸ್ ಮಧ್ಯದಲ್ಲಿ, ಅಂದರೆ ನಾವೇನೋ ಒಂದು ಲ್ಯಾಂಡ್ ರಿಫಾರ್ಮ್ ತಂದರೂ ಕೂಡ ಜುಡಿಷಿಯಲ್ಲು ಮಧ್ಯಂತರ ಬರಬಾರ್ದು ಅಂತ ಹೇಳ್ತು. ಓಕೆ, ಇದರಿಂದ ಏನಾಯಿತು, ಸ್ವಾಮಿ ಕೇಶವಾನಂದ ಭಾರತಿಗೆ ಒಂದು ಕ್ವಶನ್ ರೈಸ್ ಆಗಿ, ಹಾಗಾದರೆ ಪಾರ್ಲಿಮೆಂಟ್ಗೆ ಎಲ್ಲ ಥರದ್ದು ಪವರ್ ಇದೆಯಾ? ಸುಪ್ರೀಂ ಕೋರ್ಟ್ ನೋಡ್ರೆ ಗೋಲಕ್ನಾಥ್ ಕೇಸಲ್ಲಿ ಫಂಡಮೆಂಟಲ್ ರೈಟ್ಸ್ನ ತಿದ್ದುಪಡಿ ಮಾಡ್ಬೋದು ಅಂತ ಹೇಳ್ತು. ಆದರೂ ಕೂಡ ಇವ್ರು ಏನು ಮಾಡಿದ್ರು, ಪಾರ್ಲಿಮೆಂಟು ಅನ್ಲಿಮಿಟೆಡ್ ಪವರ್ ಯೂಸ್ ಮಾಡಿಕೊಂಡು ಇವ್ರು ಏನು ಮಾಡಿದ್ರು, ಹೊಸ ತಿದ್ದುಪಡಿ ಮಾಡಿ ಈ ಒಂದು ಜುಡಿಷಿಯಲ್ ರಿವ್ಯೂ ತರಬಾರ್ದು ಹಂಗೆ ಅಂತ ತಂದಿದ್ದಾರಲ್ಲ, ಇದೆಲ್ಲ ಸರಿನಾ ಅಂತ ಹೇಳಿ ಸ್ವಾಮಿ ಕೇಶವಾನಂದ ಭಾರತಿ ಅವರು ಕ್ವಶನ್ ಹಾಕಿದ್ರು. ಅರ್ಥ ಆಯ್ತಾ ಈಗ? ಸೊ ಇಷ್ಟೇ, ಇನ್ನೇನು ಇಲ್ಲ. ಇನ್ನು ಮಿಕ್ಕಿದ್ದೆಲ್ಲ ಇಲ್ಲಿಂದ ಆ್ಯಕ್ಚುಲಾಗಿ ಮುಗೀತಿದೆ ಏನು ಅಂತ. ಇಲ್ಲಿಂದ ಏನು ಕ್ವಶನ್ ರೈಸ್ ಆಯ್ತಿದೆ ಅಂತ ಅರ್ಥ ಆಯ್ತಲ್ವ? ಪಾರ್ಲಿಮೆಂಟ್ಗೆ ಅನ್ಲಿಮಿಟೆಡ್ ಪವರ್ ಇದೆಯಾ ಅಂತ ಗೊತ್ತಾಯಿತು. ಅನ್ಲಿಮಿಟೆಡ್ ಪವರ್ ಇದೆಯಾ ಅಂತ ಒಂದು ಕ್ವಶನ್ ರೈಸ್ ಆಯಿತು. ನೆಕ್ಸ್ಟು ಜಡ್ಜ್ಮೆಂಟು 7:6 ವರ್ಡಿಕ್ಟಲ್ಲಿ. ಹಾಗಾದರೆ 13 ಜನ ಇದ್ದರು, 13 ಜನದಲ್ಲಿ 7 ಜನ ಒಪ್ಪಿಗೆ ಕೊಟ್ಟರು, 6 ಜನ ಒಪ್ಪಿಗೆ ಕೊಡಲಿಲ್ಲ. ಸೊ ಅದರ ಪ್ರಕಾರ ಏನು ಅಂತಂದರೆ, ದ ಸುಪ್ರೀಂ ಕೋರ್ಟ್ ಇಂಟ್ರಡ್ಯೂಸ್ ದ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್. ನೋಡಿ, ಇಲ್ಲಿಂದ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ಅನ್ನೋದು ಇಂಟ್ರಡ್ಯೂಸ್ ಆಯಿತು. ಕೇಶವಾನಂದ ಭಾರತಿ ಕೇಸಿಂದನೇ ಈ ಒಂದು ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ಅನ್ನೋದು ಶುರುವಾಯಿತು. ಸೊ ನೆಕ್ಸ್ಟು, ಪಾರ್ಲಿಮೆಂಟ್ ಕ್ಯಾನ್ ಅಮೆಂಡ್ ದ ಕಾನ್ಸ್ಟಿಟ್ಯೂಷನ್ ಬಟ್ ಕ್ಯಾನಾಟ್ ಅಲ್ಟರ್ ಇಟ್ ಬೇಸಿಕ್ ಸ್ಟ್ರಕ್ಚರ್. ಗೊತ್ತಿರಲಿ,
ಪಾರ್ಲಿಮೆಂಟ್ ನೋಡಪ್ಪ ಫಂಡಮೆಂಟಲ್ ರೈಟ್ಸ್ ಅಮೆಂಡ್ ಮಾಡ್ತೀಯಾ, ಕಾನ್ಸ್ಟಿಟ್ಯೂಷನ್ ಅಮೆಂಡ್ ಮಾಡ್ತೀಯಾ ಮಾಡು, ಆದರೆ ಬೇಸಿಕ್ ಸ್ಟ್ರಕ್ಚರ್ಗೆ ಅಫೆಕ್ಟ್ ಆಗಬಾರ್ದು. ಏನಿದು ಬೇಸಿಕ್ ಸ್ಟ್ರಕ್ಚರ್ ಅಂತಂದರೆ, ಬೇಸಿಕ್ ಸ್ಟ್ರಕ್ಚರ್ ಅಂತಂದರೆ ಇಟ್ ಇನ್ಕ್ಲೂಡ್ಸ್ ಡೆಮೋಕ್ರಸಿ, ಸೆಕ್ಯುಲರಿಸಮ್, ರೂಲ್ ಆಫ್ ಲಾ, ಜುಡಿಷಿಯಲ್ ರಿವ್ಯೂ, ಫೆಡರಲಿಸಮ್ ಆ್ಯಂಡ್ ಸಪರೇಷನ್ ಆಫ್ ಪವರ್. ಸೊ ಯಾವುದೇ ಕಾರಣಕ್ಕೂ ನೀವು ತರುವಂಥ ಅಮೆಂಡ್ಮೆಂಟ್ಸು ಈ ಒಂದು ಹೇಳಿದ್ನಲ್ಲ ಡೆಮೋಕ್ರಸಿ, ಸೆಕ್ಯುಲರಿಸಮ್ ಇಂಥದಕ್ಕೆ ಯಾವುದೇ ಕಾರಣಕ್ಕೂ ಅಫೆಕ್ಟ್ ಆಗಬಾರ್ದು. ಅಕಸ್ಮಾತ್ ಇದನ್ನು ಅಫೆಕ್ಟ್ ಆಯಿತು ಅಂದರೆ ನೀವೇನೇ ಲಾ ತಂದರೂ ದೋಸ್ ಲಾ ಆರ್ ಇನ್ವ್ಯಾಲಿಡ್ ಆರ್ ನಲ್ ಆರ್ ವಾಯ್ಡ್ ಅಂತ ಹೇಳ್ತು. ಇಂಪ್ಯಾಕ್ಟ್ ಏನು ಆಯಿತು ಅಂತಂದರೆ, ದಿಸ್ ಜಡ್ಜ್ಮೆಂಟ್ ಸ್ಟಕ್ ದ ಡೆಲಿಕೇಟ್ ಬ್ಯಾಲೆನ್ಸ್. ದ ಪಾರ್ಲಿಮೆಂಟ್ ಕುಡ್ ಅಮೆಂಡ್ ದ ಕಾನ್ಸ್ಟಿಟ್ಯೂಷನ್ ಬಟ್ ದ ಕೋರ್ ಪ್ರಿನ್ಸಿಪಲ್ ವೆರ್ ಬಿಯಾಂಡ್ ಇಟ್ಸ್ ರೀಚ್. ಇಟ್ಸ್ ಕನ್ಸಿಡರ್ಡ್ ದ ಗಾರ್ಡಿಯನ್ ಜಡ್ಜ್ಮೆಂಟ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡೆಮೋಕ್ರಸಿ. ಈ ಒಂದು ಕೇಶಂದ ಭಾರತಿ ಕೇಸಿಂದ ಏನರ್ಥ ಆಯಿತು ಅಂತಂದರೆ, ಈ ಒಂದು ಏನದು ಕಾನ್ಸ್ಟಿಟ್ಯೂಷನ್ಗೆ ಗಾರ್ಡಿಯನ್ ಯಾರು ಅಂತಂದರೆ ಸುಪ್ರೀಂ ಕೋರ್ಟ್ ಅನ್ನೋದು ಗೊತ್ತಾಯಿತು. ಪಾರ್ಲಿಮೆಂಟ್ಗೆ ಆ ಒಂದು ಅನ್ಲಿಮಿಟೆಡ್ ಪವರ್ ಏನಿತ್ತು, ಅಲ್ಟಿಮೇಟ್ ಅನ್ಲಿಮಿಟೆಡ್ ಪವರ್ ಏನೆಲ್ಲ ಕೊಟ್ಟಿದ್ರಲ್ಲ ಅವೆಲ್ಲ ಇಲ್ಲ ಅನ್ನೋದು ಗೊತ್ತಾಯಿತು. ಆಯಿತಾ? ಸೊ ಇಲ್ಲಿಗೆ ಕೇಶಾನಂದ ಭಾರತಿ ಕೇಸ್ ಮುಗೀತು. ನೆಕ್ಸ್ಟ್ ಬರೋದು ಇಂದಿರಾ ನೆಹರು ಗಾಂಧಿ ವರ್ಸಸ್ ರಾಜ್ ನಾರಾಯಣ್ 1975. ಕೇಶಾನಂದ ಭಾರತಿ ಕೇಸ್ ಬಂದು 1973. ನೆಕ್ಸ್ಟು 1975. ನೆಕ್ಸ್ಟ್ 2 ವರ್ಷ ಆದಮೇಲೆ ಮತ್ತೆ ಇನ್ನೊಂದಾಯಿತು. ವಾಟ್ ಹ್ಯಾಪನ್ ಬಿಫೋರ್? ಏನಾಗಿತ್ತು ಅಂದರೆ, ಇನ್ ದ 1971 ಜನರಲ್ ಎಲೆಕ್ಷನ್ ಇಂದಿರಾ ಗಾಂಧಿ ವಾಸ್ ಅಕ್ಯೂಸ್ಡ್ ಆಫ್ ಎಲೆಕ್ಟೋರಲ್ ಮಾಲ್ ಪ್ರಾಕ್ಟೀಸ್. ಹೌದಲ್ವಾ? 1970 ಅಕ್ಕ ಮಾಲ್ ಪ್ರಾಕ್ಟೀಸ್ ಮಾಡಿದ್ಲು. ನಾನು ಅದನ್ನು ಹೇಳಲ್ಲ. ಈಗ ನಾನು ಅದನ್ನು ಹೇಳಿದ್ರೆ ನೀವು ಈಗ ತುಂಬ ಕ್ರಿಟಿಸೈಸ್ ಮಾಡ್ತಿದ್ದೀರಾ ಸರ್, ನಾನು ಕಾಂಗ್ರೆಸ್ ಪಾರ್ಟಿಗೆ ಹಂಗೆ ಅಂತ ಹೇಳ್ತೀರಾ, ಬೇಡ. ಸೊ ಒಂದಷ್ಟು ಎಲೆಕ್ಟೋರಲ್ ಇದರಲ್ಲಿ ಮಾಲ್ ಪ್ರಾಕ್ಟೀಸ್ ಮಾಡಿ ಅಕ್ಕ ಒಂದಷ್ಟು ಎಲೆಕ್ಷನಲ್ಲಿ ಏನೋ ಒಂದು ಇದು ಮಾಡಿದ್ಲಂತೆ. ನೆಕ್ಸ್ಟ್ ದ ಅಲಹಾಬಾದ್ ಹೈಕೋರ್ಟ್ ಫೌಂಡ್ ಹರ್ ಗಿಲ್ಟಿ, ಡಿಸ್ಕ್ವಾಲಿಫೈಯಿಂಗ್ ಹರ್ ಫ್ರಮ್ ಆಫೀಸ್. ಟು ಪ್ರೊಟೆಕ್ಟ್ herself, her government passed a 39th amendment removing the election disputes involving the prime minister from judicial review. ನೋಡಿ ಅಕ್ಕ ಈಗ ಗೊತ್ತಾಯ್ತಾ ಈಗ ರಾಹುಲ್ ಗಾಂಧಿ ಫ್ಯಾಮಿಲಿ ಏನು ಮಾಡ್ತು ಅಂತ. ಸೊ ಇದೊಂದು ಸೇರಿಸ್ಕೊಳ್ಳಿ ಅಮೆಂಡ್ಮೆಂಟು. 24, 25, 29 ಆಯಿತು. ಈಗ ಹೊಸದು 39 ತೋರಿಸಿ ಹೋಗಿ, ನೋಡಪ್ಪ ನಿನ್ನ ಫ್ಯಾಮಿಲಿ ಇಷ್ಟೆಲ್ಲ ಅಮೆಂಡ್ಮೆಂಟ್ ಮಾಡಿ ತನ್ನ ಸ್ವಾರ್ಥಕ್ಕೆ ಉಪಯೋಗಿಸ್ಕೊಂಡಿದೆ, ನೋಡ್ಕೊಳ್ಳಿ. ಆಯಿತು ಬಿಡಿ, 24, 25, 29 ಬಿಟ್ಟು ಹಾಕ್ಬಿಟ್ರಪ್ಪ, ಆಯಿತು ಜನರ ಹಿತರಕ್ಷಣೆಗೆ ಅಂತ. ಸೊ ಇದ್ಯಾಕೆ ಇದು 39ನೇದು ತೋರಿಸಿ ಹೋಗಿ ಹೇಳಿ. ಆಯಿತು. ಈಗ ಏನಾಯಿತು ಅಂದರೆ 1971 ಅಕ್ಕ ಸ್ವಲ್ಪ ಏನೋ ಮಾಲ್ ಪ್ರಾಕ್ಟೀಸ್ ಮಾಡಿ ಎಲೆಕ್ಷನ್ಲಿ ಸ್ವಲ್ಪ ಏನೋ ಒಂಚೂರು ಇದು ಮಾಡಿಲ್ಲಂತೆ. ಸೊ ಆವಾಗ ಅಲಹಾಬಾದ್ ಹೈಕೋರ್ಟಲ್ಲಿ ಅವಳನ್ನ ಗಿಲ್ಟಿ ಅಂದರೆ ಅವಳು ಮಾಡಿರೋ ತಪ್ಪನ್ನ ಕಂಡುಹಿಡಿದು ಅವಳನ್ನ ಆಫೀಸಿಂದ ತೆಗೀತು. ನೋಡಕ್ಕ ನೀನೇನು ತಪ್ಪು ಮಾಡಿದ್ಯಲ್ಲ, ಇದು ತಪ್ಪು, ನೀನು ಸರಿ ಮಾಡಿಲ್ಲ. ಇದೇನು ತಪ್ಪು ಅಂತ ನಾನು ಎಮರ್ಜೆನ್ಸಿ ಎಲ್ಲ ಮಾಡ್ಬೇಕಾದ್ರೆ ಹೇಳ್ತೀನಿ, ಆಯಿತಾ? ಎಮರ್ಜೆನ್ಸಿ, ನ್ಯಾಷನಲ್ ಎಮರ್ಜೆನ್ಸಿ ಮಾಡ್ಬೇಕಾದ್ರೆ ತುಂಬ ಡೀಟೇಲಾಗಿ ಹೇಳ್ಕೊಡ್ತೀನಿ, ತಲೆ ಕೆಡಿಸ್ಕೊಬಿಡಿ, ಈಗ ಬೇಡ. ಸೊ ಅಕ್ಕನ್ನ ಆಫೀಸಿಂದ ತೆಗಿತಾರೆ. ಸೊ ಈಗ ಅಕ್ಕನ ಆಫೀಸಿಂದ ತೆಗೆದ್ರು ಅಂತ ಏನು ಮಾಡಿದ್ರು, ಅಕ್ಕ ಏನು ಮಾಡಿದ್ರು, ತನ್ನ ಪಾರ್ಟಿ ಮೆಂಬರ್ಸ್ಗೆಲ್ಲ ಹೇಳಿ, ನೋಡ್ರಪ್ಪ ಇವರು ಸುಪ್ರೀಂ ಕೋರ್ಟ್ ಅವರು ನನ್ನೇ ಈಚೆಗೆ ತೆಗ್ದಿದೆ, ಸುಪ್ರೀಂ ಕೋರ್ಟ್ ಅಲ್ಲ, ಅಲಹಾಬಾದ್ ಹೈಕೋರ್ಟ್ ಏನು ಮಾಡಿದೆ, ಈ ಒಂದು ಜುಡಿಷರಿ ನನ್ನ ಆಫೀಸಿಂದ ತೆಗ್ದಿದೆ, ನೀವೇನು ಮಾಡಿ ಅಂದರೆ ಹೊಸ ಲಾ ತೊಗೊಬನ್ನಿ, 39ನೇ ತಿದ್ದುಪಡಿ ಆ್ಯಡ್ ಮಾಡಿ. ಸೊ ದಟ್ ಈ ಒಂದು ಎಲೆಕ್ಷನ್ಲಿ ಏನೇ ಒಂದು ಡಿಸ್ಪ್ಯೂಟ್ ಆಯಿತು ಅಂತಂದರೆ, ಪ್ರೈಮ್ ಮಿನಿಸ್ಟರ್ ಎಲೆಕ್ಷನ್ಲಿ ಏನೇ ಡಿಸ್ಪ್ಯೂಟ್ ಆಯಿತು, ಏನೋ ಮಾಲ್ ಪ್ರಾಕ್ಟೀಸ್ ಆದರೂ ಕೂಡ ಜುಡಿಷರಿ ಕೇಳಬಾರ್ದು, ಜುಡಿಷರಿ ಬಂದು ಯಾಕೆ ಆ ಥರ ಮಾಡಿದೆ ಅಂತ ಕೇಳಬಾರ್ದು ಅಂತ ಹೇಳಿ ಒಂದು ಹೊಸ ಲಾನ ತಗೊಂಬಂದ್ಬಿಡಿ ಅಂತ ಹೇಳಿ ಗುಟ್ಟಾಗಿ ಅಕ್ಕ ಹೇಳ್ಬಿಟ್ಲು. ಸೊ ಅವಳು ಹೇಳ್ದಂಗೆ ಆ್ಯಕ್ಚುಲಾಗಿ ಪಾರ್ಟಿ ಮೆಂಬರ್ಸ್ ಕೇಳಿದ್ರು, ಯಾಕಂದರೆ ಗಾಂಧಿ ಫ್ಯಾಮಿಲಿಗೆ ತುಂಬ ರೆಸ್ಪೆಕ್ಟ್ ಇತ್ತು ಆಗ, ಆಯಿತಾ? ಸೊ ಹಾಗಾಗಿ ಅಕ್ಕನ ಮಾತು ಕೇಳಿ ಪಾರ್ಟಿ ಮೆಂಬರ್ಸ್ ಏನು ಮಾಡಿದ್ರು ಅಂದರೆ, ಅವಳ ಗೌರ್ಮೆಂಟ್ ಏನು ಮಾಡ್ತು ಅಂದರೆ 39ನೇ ತಿದ್ದುಪಡಿ ಮಾಡಿ. 39 ತಿದ್ದುಪಡಿ ಪ್ರಕಾರ ಏನು ಅಂತಂದರೆ, ಪ್ರೈಮ್ ಮಿನಿಸ್ಟರ್ ಎಲೆಕ್ಷನ್ಲಿ ಅಕಸ್ಮಾತು ಏನೇ ಒಂದು ಮಾಲ್ ಪ್ರಾಕ್ಟೀಸು, ಏನೇ ಒಂದು ಎಲೆಕ್ಷನ್ ಡಿಸ್ಪ್ಯೂಟ್ಸ್ ಆದರೂ ಕೂಡ ಜುಡಿಷಿಯಲು ಮಧ್ಯ ಬರಬಾರ್ದು ಅಂತ ಒಂದು ಹೊಸ ಲಾನ ತಗೊಂಡ್ಬಂತು. ಇವೆಲ್ಲ ಪರ್ಸನಲ್ ಲಾಗಳು, ಇವೆಲ್ಲ ಅವರ ಒಂದು ಸ್ವಾರ್ಥಕ್ಕೆ ತಂದಂತಹ ಲಾಗಳು, ಸರಿನಾ? ಸೊ ಇಶ್ಯೂ ಏನಾಗಿತ್ತು, ವಾಸ್ ದಿಸ್ ಅಮೆಂಡ್ಮೆಂಟ್ ಕಾನ್ಸ್ಟಿಟ್ಯೂಷನ್, ಇದು ಸಂವಿಧಾನಬದ್ಧವಾಗಿದೆಯಾ? ಈ ಒಂದು ಅಮೆಂಡ್ಮೆಂಟ್ ಅಂದ್ರಲ್ಲ, ಇದು ಸಂವಿಧಾನಬದ್ಧವಾಗಿದೆಯಾ? ಇದು ಪರ್ಸನಲಾಗಿ ತಾನೇ ತಗೊಂಬಂದಿರೋದು. ಯಾಕಂದರೆ ಅಕ್ಕ ತನ್ನ ಒಂದು ಪೋಸ್ಟ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ, ತನ್ನ ಆಫೀಸ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ, ತನ್ನ ಒಂದು ಪವರ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಈ ಅಮೆಂಡ್ಮೆಂಟ್ನ ತಂದಲ್ಲ, ಇದು ಸಂವಿಧಾನಕ್ಕೆ ಬದ್ಧವಾಗಿದೆಯಾ ಅಂತ ಹೇಳಿ ಒಂದು ಕ್ವಶನ್ ರೈಸ್ ಆಯಿತು. ಆಗ ಸುಪ್ರೀಂ ಕೋರ್ಟ್ ಒಂದು ಜಡ್ಜ್ಮೆಂಟ್ ಕೊಡುತ್ತೆ. ಸುಪ್ರೀಂ ಕೋರ್ಟ್ ಎಲ್ಲ ಯಾರೋ ಕೇಸ್ ಹಾಕಿದ್ರು. ಸೊ ಸುಪ್ರೀಂ ಕೋರ್ಟ್ ಏನು ಹೇಳ್ತು ಅಂದರೆ, ಸುಪ್ರೀಂ ಕೋರ್ಟ್ ಸ್ಟಕ್ ದ ಒಂದು ಅಮೆಂಡ್ಮೆಂಟ್ ಸ್ಟೇಟಿಂಗ್ ದಟ್ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಆ್ಯಂಡ್ ಜುಡಿಷಿಯಲ್ ರಿವ್ಯೂ ಆರ್ ದ ಪಾರ್ಟ್ ಆಫ್ ದ ಬೇಸಿಕ್ ಸ್ಟ್ರಕ್ಚರ್. ನೋಡಿ, ಇದನ್ನು ಸೇರಿಸ್ಬಿಡ್ತು. ಸುಪ್ರೀಂ ಕೋರ್ಟ್ ಏನು ಮಾಡ್ತು, ಈ 39ನೇ ತಿದ್ದುಪಡಿ ಏನು ತಂದ್ರಲ್ಲ ಅವೆಲ್ಲ
ಸರಿ ಇಲ್ಲ ಕಣ್ರಪ್ಪ, ಇದೆಲ್ಲ ಮನೆಗೆ ಹೋಗಿ ನೀವೆಲ್ಲರೂ ಅಂತಂದ್ಬಿಟ್ಟು ಆ ಒಂದು ಅಮೆಂಡ್ಮೆಂಟ್ನ ನಲ್ ಆ್ಯಂಡ್ ವಾಯ್ಡ್ ಅಂತೇಳಿ ಆ ಅಮೆಂಡ್ಮೆಂಟ್ನ ತೆಗೆದಾಕ್ಬಿಟ್ಟು ಎಕ್ಸ್ಟ್ರಾ ಒಂದು ಜುಡಿಷಿಯಲ್ ರಿವ್ಯೂ ಮತ್ತು ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಅನ್ನೋದು ಕೂಡ ನಮ್ಮ ಒಂದು ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ಗೆ ಇನ್ಕ್ಲೂಡ್ ಮಾಡ್ತಾ ಇದ್ದೀವಿ. ಅಂದರೆ ಇಟ್ಸ್ ಲೈಕ್ ಅ ಪಾರ್ಟ್ ಆಫ್ ದ ಬೇಸಿಕ್ ಸ್ಟ್ರಕ್ಚರ್ ಅಂತ ಹೇಳ್ತು ಸುಪ್ರೀಂ ಕೋರ್ಟು. ಆಯಿತಾ. ನೆಕ್ಸ್ಟು ಇಂಪ್ಯಾಕ್ಟ್ ಏನಾಯಿತು. ದಿಸ್ ವರ್ಡಿಕ್ಟ್ reaffirm that no individual including the prime minister is above the constitution. ನೋಡಿ, ಹೌದಲ್ವಾ? ನಮ್ಮ ಸಂವಿಧಾನಕ್ಕಿಂತ ನಮ್ಮ ದೇಶದಲ್ಲಿ ಸಂವಿಧಾನಕ್ಕಿಂತ ಮೇಲೆ ಯಾರೂ ಇಲ್ಲ, ಗೊತ್ತಿರಲಿ. ಸಂವಿಧಾನ ಇಸ್ ಲೈಕ್ ಒಂಥರ ಹೈಯರ್ ಅಥಾರಿಟಿ ಅಂತಲೇ ಹೇಳ್ಬೋದು. ಸೊ ಪ್ರೆಸಿಡೆಂಟು ಇಲ್ಲ. ಸೊ ನಾವು ಪ್ರೆಸಿಡೆಂಟು, ಪ್ರೈಮ್ ಮಿನಿಸ್ಟ್ರು, ನಮ್ಮಂಥ ಪಬ್ಲಿಕ್ ಎಲ್ಲ ನಾವು ಸಂವಿಧಾನದ ಅಡಿಯಲ್ಲಿದ್ದೀವಿ, ಸಂವಿಧಾನದ ಕೆಳಗಡೆ ಇದ್ದೀವಿ. ಹೀಗಾಗಿ ಈ ಒಂದು ವರ್ಡಿಕ್ಟ್ ಮುಖಾಂತರ ಏನು ಹೇಳ್ತು ಅಂದರೆ, ನೋ ಇಂಡಿವಿಜುವಲ್ ಇನ್ಕ್ಲೂಡಿಂಗ್ ಪ್ರೈಮ್ ಮಿನಿಸ್ಟರ್ ಆಗಿರಲಿ, ಇನ್ಕ್ಲೂಡಿಂಗ್ ಪ್ರೆಸಿಡೆಂಟ್ ಆಗಿರಲಿ, ಈಸ್ ನಾಟ್ ಅಬೌವ್ ದ ಲಾ. ನೋ ಇಂಡಿವಿಜುವಲ್ ಇನ್ಕ್ಲೂಡಿಂಗ್ ಪ್ರೈಮ್ ಮಿನಿಸ್ಟರ್ ಈಸ್ ಅಬೌವ್ ದ ಕಾನ್ಸ್ಟಿಟ್ಯೂಷನ್. ಸಂವಿಧಾನದ ಮೇಲೆ ಯಾರೂ ಕೂಡ ಇಲ್ಲ, ಇನ್ಕ್ಲೂಡಿಂಗ್ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಪ್ರೆಸಿಡೆಂಟ್, ಗೊತ್ತಿರಲಿ. ಆಯಿತಾ. ಇಲ್ಲಿಗೆ ಅಕ್ಕೊಂದು ಇಂದಿರಾ ನೆಹರು ಗಾಂಧಿ. ಆಯಿತಾ, ಮುಗೀತು, 5ನೇ ಕೇಸ್ ಮುಗೀತು. ನೆಕ್ಸ್ಟ್ ಮಿನರ್ವಾ ಮಿಲ್ಸ್ ಕೇಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 1980. ವಾಟ್ ಹ್ಯಾಪನ್ ಬಿಫೋರ್? ಏನಾಗಿತ್ತು? ಅಕ್ಕೊಂದಿಗೆ ಎಮರ್ಜೆನ್ಸಿ ಬಂತು. ಈಗ ಇಲ್ಲಿಂದ ಇಲ್ಲಿ ಮತ್ತೆ ಕ್ರಿಟಿಸೈಸ್ ಮಾಡಬೇಕಾ? ಮಾಡಲಾ ಬೇಡವಾ? ಬೇಡ ಬಿಡಿ. ಸೊ ಎಮರ್ಜೆನ್ಸಿ ಮಾಡ್ಬೇಕಾದ್ರೆ ನೀಟಾಗಿ ಉಗಿದು ಉಪ್ಪು ಖಾರ ಹಾಕ್ತೀನಿ, ಅಲ್ಲಿ ಗಂಟ ರೆಡಿಯಾಗಿ. ಆಯಿತಾ. ಎಮರ್ಜೆನ್ಸಿ ಮಾಡ್ತೀನಿ, ಡೀಟೇಲಾಗಿ ಮಾಡ್ತೀನಿ. ಸೊ ಆ್ಯಕ್ಚುಲಾಗಿ ಎಮರ್ಜೆನ್ಸಿಲಿ ಏನಾಗಿತ್ತು, ತುಂಬ ಜನ ಸ್ವಲ್ಪ ತೇಲಿಸ್ಬಿಡ್ತಾರೆ, ಬಟ್ ನಾನು ಡೀಟೇಲಾಗಿ ಹೇಳ್ಕೊಡ್ತೀನಿ, ತಲೆಗೆಡ್ಸ್ಕೊಬಿಡಿ. ಯಾಕಂದರೆ ಇಂದಿರಾ ಗಾಂಧಿ ಅಕ್ಕ ಏನು ಮಾಡಿದ್ಲಾಗ ಎಮರ್ಜೆನ್ಸಿಗೆ, ಆ್ಯಕ್ಚುಲಾಗಿ ಏನಾಗಿತ್ತು, ಅವಳು ಒಂದು ಪರ್ಸನಲ್ಲಾಗಿ ಉಪಯೋಗಿಸ್ಕೊಳ್ಳಲ್ಲ ಅವಳ ಪವರ್ನ, ಅದ್ರ ಬಗ್ಗೆನೂ ಕೂಡ ಹೇಳ್ತೀನಿ, ತಲೆ ಕೆಡ್ಸ್ಕೊಬೇಡಿ. ಈಗ ಸದ್ಯಕ್ಕೆ ಏನಾಗಿತ್ತು ಅಂತ ಹೇಳ್ತೀನಿ. ಆಫ್ಟರ್ ಫೇಸಿಂಗ್ ದ ಕ್ರಿಟಿಸಿಸಮ್ ಫಾರ್ ದ ಎಮರ್ಜೆನ್ಸಿ 1975 to 77, ಇಂದಿರಾ ಗಾಂಧಿ ಗೌರ್ಮೆಂಟ್ ಹ್ಯಾಡ್ ಪಾಸ್ಡ್ 42nd amendment giving the absolute power to parliament to amend any part of the constitution and limiting the judicial review. ನೋಡಿ, ಸೊ ಈಗಾಗಲೇ 1975ರಲ್ಲಿ ಇಂದಿರಾ ನೆಹರು ಗಾಂಧಿ ವರ್ಸಸ್ ರಾಜನಾರಾಯಣ್ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಉಪ್ಪು ಖಾರ ಹಾಕಿದೆ, ಕ್ಯಾಗರ್ ಸುಗ್ದೈತೆ ನೋಡ್ರಪ್ಪ. ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಮತ್ತು ಜುಡಿಷಿಯಲ್ ರಿವ್ಯೂ ಇಸ್ ಎ ಪಾರ್ಟ್ ಆಫ್ ದ ಬೇಸಿಕ್ ಸ್ಟ್ರಕ್ಚರ್ ಅಂತ ಹೇಳ್ತು. ಸೊ ಅದಾಗಿದ್ರೂ ಕೂಡ 1980ರಲ್ಲಿ ಏನಾಗ್ತು, ಈಗಾಗಲೇ ಅಕ್ಕನಿಗೆ ಅಂದರೆ 1975 ಮತ್ತು 75ರಿಂದ ಅಕ್ಕನಿಗೆ ತುಂಬ ಕ್ರಿಟಿಸಿಸಮ್ ಬರ್ತದೆ. ಯಾಕಂದರೆ ಅವಳ ಅಕ್ಕ ಎಮರ್ಜೆನ್ಸಿ ಟೈಮಲ್ಲಿ ತುಂಬ ಒಂದಷ್ಟು ಪರ್ಸನಲಾಗಿ ಯೂಸ್ ಮಾಡ್ಕೊಳ್ತಾಳೆ, ಆಯಿತಾ, ಪವರ್ಗಳನ್ನ. ಸೊ ಹೀಗಾಗಿ ಅಕ್ಕನ ಗೌರ್ಮೆಂಟ್ ಏನು ಮಾಡ್ತು ಅಂತಂದರೆ 42ನೇ ತಿದ್ದುಪಡಿ ಮಾಡಿ ಒಂದು ಅಬ್ಸಲ್ಯೂಟ್ ಪವರ್ ಕೊಟ್ಬಿಡುತ್ತೆ ಪಾರ್ಲಿಮೆಂಟ್ಗೆ. ಹೊಸ ಅಮೆಂಡ್ಮೆಂಟು 42nd ಅಮೆಂಡ್ಮೆಂಟ್ ಏನು ಮಾಡ್ತು, ಅಬ್ಸಲ್ಯೂಟ್ ಪವರ್ ಕೊಟ್ಬಿಡುತ್ತೆ. ಏನು ಅಂತಂದರೆ ಪಾರ್ಲಿಮೆಂಟ್ ಟು ಅಮೆಂಡ್ ಎನಿ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಲಿಮಿಟಿಂಗ್ ದ ಜುಡಿಷಿಯಲ್ ರಿವ್ಯೂ. ಅಂದರೆ ಪಾರ್ಲಿಮೆಂಟು ಯಾವುದೇ ಪಾರ್ಟ್ ಆದರೂ ಅಮೆಂಡ್ಮೆಂಟ್ ಮಾಡಬಹುದು, ಸಂವಿಧಾನದ ಯಾವುದೇ ಭಾಗವನ್ನು ಪಾರ್ಲಿಮೆಂಟು ಈಸಿಯಾಗಿ ಅಮೆಂಡ್ಮೆಂಟ್ ಮಾಡ್ಬೋದು. ಮತ್ತು ಜುಡಿಷಿಯಲ್ ರಿವ್ಯೂನ ಇಲ್ಲಿ ಕಂಪ್ಲೀಟಾಗಿ ಬ್ಲಾಕ್ ಮಾಡಲಿಲ್ಲ, ಬಟ್ ಲಿಮಿಟ್ ಮಾಡ್ತು. ಅರ್ಥ ಆಯ್ತಾ? ಸೊ ಅಕ್ಕನಿಗೆ ಯಾವಾಗ ಕ್ರಿಟಿಸಿಸಮ್ ಇತ್ತು, ಸೊ ಆ ಕ್ರಿಟಿಸಿಸಮ್ನ ಹೋಗಿಸ್ಕೊಳ್ಳೋಕ್ಕೋಸ್ಕರನೋ ಅಥವಾ ಅವಳಿಗೆ ಬಂದಂತಹ ಒಂದು ಅಂದರೆ ಅವಳಿಗಾದಂಥ ಅವಮಾನಗಳನ್ನ ಏನೋ ಇದು ಮಾಡ್ಕೊಳ್ಳೋಕ್ಕೋಸ್ಕರನೋ ಪರ್ಸನಲಾಗಿ ತಗೊಂಡ್ಲು ಅಕ್ಕ ಅವಳ ಪವರ್ಗಳನ್ನ. ಸೊ ಬಿಡಿ, ಇಶ್ಯೂ ಏನಾಯಿತು, ಕುಡ್ ಪಾರ್ಲಿಮೆಂಟ್ ಹ್ಯಾವ್ ದ ಅನ್ಲಿಮಿಟೆಡ್ ಪವರ್ ಟು ಅಮೆಂಡ್ ದ ಕಾನ್ಸ್ಟಿಟ್ಯೂಷನ್ ಈವನ್ ಟು ದ ಎಕ್ಸ್ಟೆಂಡ್ ಆಫ್ ರಿಮೂವಿಂಗ್ ದ ಜುಡಿಷಿಯಲ್ ರಿವ್ಯೂ? ಇದೊಂದು ಕ್ವಶನ್ ರೈಸ್ ಆಯಿತು. ಸೊ ಎಲ್ಲ ಟೈಮು ಇದೊಂದು ಕ್ವಶನ್ ಬಂತು, ಪಾರ್ಲಿಮೆಂಟ್ಗೆ ಅಲ್ಟಿಮೇಟ್ ಪವರ್ ಇದೆಯಾ, ಜುಡಿಷಿಯಲ್ ರಿವ್ಯೂನೇ ತೆಗೆದಾಕೋಷ್ಟು ಪವರ್ ಇದೆಯಾ ಅನ್ನೋ ಒಂದು ಕ್ವಶನ್ ರೈಸ್ ಆಯಿತು. ಜಡ್ಜ್ಮೆಂಟ್ ಏನು ಬಂತು, ದ ಸುಪ್ರೀಂ ಕೋರ್ಟ್ ರೂಲ್ಡ್ ದಟ್ ಲಿಮಿಟೆಡ್ ಅಮೆಂಡಿಂಗ್ ದ ಪವರ್ ಇಟ್ಸೆಲ್ಫ್ ಇಸ್ ಅ ಪಾರ್ಟ್ ಆಫ್ ದ ಬೇಸಿಕ್ ಸ್ಟ್ರಕ್ಚರ್. ಸೊ ಸುಪ್ರೀಂ ಕೋರ್ಟ್ ಏನು ಹೇಳ್ತು ಅಂದರೆ, ನೋಡಪ್ಪ, ಈ ಅಮೆಂಡ್ಮೆಂಟ್ ಮಾಡೋದಕ್ಕೆ ಲಿಮಿಟ್ ಇದೆಯಲ್ಲ, ಆ ಲಿಮಿಟ್ ಅನ್ನೋದೇ ಒಂದು ಬೇಸಿಕ್ ಸ್ಟ್ರಕ್ಚರ್ ಕಂಡ್ರಪ್ಪ ಅಂತ ಒಂದು ಹೊಸ ತಂದ್ಬಿಡ್ತು. ಸೊ ಇದರಿಂದ ಏನು ಮಾಡ್ತು ಸುಪ್ರೀಂ ಕೋರ್ಟು, 42ನೇ ತಿದ್ದುಪಡಿಯಲ್ಲಿ ಈ ಒಂದು ತಂದಿತ್ತಲ್ಲ, ಈ ಒಂದು ಏನದು ಅಮೆಂಡ್ಮೆಂಟ್ ಮಾಡ್ಬೋದು ಅಂತೆಲ್ಲ ತಂದಿತ್ತಲ್ಲ, ಸೊ ಅದನ್ನೆಲ್ಲ ಸ್ಟ್ರಕ್ ಡೌನ್ ಮಾಡ್ತು, ತೆಗೆದಾಕ್ತು ಅದನ್ನೆಲ್ಲ. ನೋಡ್ರಪ್ಪ, ಅವೆಲ್ಲ ಇಲ್ಲ, ಅದು ಯಾವುದೂ ಇಲ್ಲ. ಹೀಗಾಗಿ ಬ್ಯಾಲೆನ್ಸ್ ಬಿಟ್ವೀನ್ ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ DPSP ಇಲ್ಲಿಂದ ಶುರು ಆಯಿತು. ಯಾಕಂತಂದರೆ ಅವ್ರು ಏನೇ ಒಂದು ಲ್ಯಾಂಡ್ ರಿಫಾರ್ಮ್ ತಂದರು, ಇಟ್ ಇಸ್ ಲೈಕ್ ಅ DPSPನ ಇಂಪ್ಲಿಮೆಂಟ್ ಮಾಡಬೇಕು ಅಂತಂದರೆ ಈ ಒಂದು ಮಿನರ್ವಾ ಮಿಲ್ಸ್ ಕೇಸಲ್ಲಿ DPSPನ ಇಂಪ್ಲಿಮೆಂಟ್ ಮಾಡಬೇಕು ಅಂತಂದರೆ, ಈಗ ಅವರು ಏನೋ ಒಂದು ಲಾ ತರ್ತಾ ಇದ್ದಾರೆ ಅಂತಂದರೆ ಇಟ್ಸ್ ಲೈಕ್ ಅ ಬ್ರಿಂಗಿಂಗ್ ಅ DPSP. ಆ DPSP ತರಬೇಕು ಅಂದರೆ ಫಂಡಮೆಂಟಲ್ ರೈಟ್ಸ್ನ ಅಮೆಂಡ್ಮೆಂಟ್ ಮಾಡ್ತಾಯಿದ್ರು. ಸೊ ಅದಕ್ಕೆಲ್ಲ ಲಿಮಿಟ್ ಮಾಡ್ತು.
ಸೊ ಈಗ ಅದನ್ನು ಬಿಡಿ, ಈಗ ನಮ್ಗೆ ಅದು ಬೇಡ ಸದ್ಯ. ಈಗ ಸುಪ್ರೀಂ ಕೋರ್ಟ್ ಏನು ಹೇಳ್ತಾನೋ ತುಂಬ ಮುಖ್ಯ. ಸುಪ್ರೀಂ ಕೋರ್ಟ್ ಏನು ಹೇಳ್ತದೆ ನೋಡ್ರಪ್ಪ, ಅಮೆಂಡ್ಮೆಂಟ್ ಮಾಡೋದಕ್ಕೆ ಒಂದಷ್ಟು ಲಿಮಿಟೇಷನ್ಸ್ ಇದೆಯಲ್ಲ, ಆ ಲಿಮಿಟೆಡ್ ಅಮೆಂಡಿಂಗ್ ಪವರ್ ಅನ್ನೋದೇ ಒಂದು ಬೇಸಿಕ್ ಸ್ಟ್ರಕ್ಚರ್ ಕಣ್ರಪ್ಪ ಅಂತ ಹೇಳ್ಬಿಡ್ತು ಸುಪ್ರೀಂ ಕೋರ್ಟು. ಸೊ ಇಲ್ಲಿಗೆ ಅಕ್ಕನಿಗೆ ಒಂಥರ ಬೆಂಕಿ ಇಟ್ಟಂಗೆ ಆಗೋಯ್ತು. ಸೊ ದಿಸ್ ಜಡ್ಜ್ಮೆಂಟ್ ರೀಎನ್ಫೋರ್ಸ್ ದ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ಆ್ಯಂಡ್ ಪ್ರೊಟೆಕ್ಟೆಡ್ ಡೆಮೋಕ್ರಸಿ ಫ್ರಮ್ ಅಥೋರಿಟೇರಿಯನ್ ಟೆಂಡೆನ್ಸೀಸ್. ಸೊ ಈ ಥರ ಮಧ್ಯ ಅಮೆಂಡ್ಮೆಂಟ್ ಮಾಡ್ಕೊಳ್ಳೋದೆಲ್ಲ ಮಾಡೋದೆಲ್ಲ ಸರಿ ಇರಲ್ಲ ಅಂದ್ಕೊಂಡು ಏನೋ ಒಂದು ವಾರ್ನಿಂಗ್ ಕೊಡ್ತು ಬಿಡಿ. ಸೊ ನೀವು ಇಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅಂದರೆ, ಇಟ್ ಸ್ಟಕ್ ಡೌನ್ ದ ಪಾರ್ಟ್ಸ್ ಆಫ್ ದ 42nd ಅಮೆಂಡ್ಮೆಂಟ್ ಎಂಫಸೈಸಿಂಗ್ ದ ಬ್ಯಾಲೆನ್ಸ್ ಬಿಟ್ವೀನ್ ದ ಫಂಡಮೆಂಟಲ್ ರೈಟ್ಸ್ ಆ್ಯಂಡ್ DPSP. ಸರ್ ಇಲ್ಲಿ DPSP ಯಾಕೆ ಬಂತು ಸರ್, ಡಿರೆಕ್ಟಿವ್ ಪ್ರಿನ್ಸಿಪಲ್? ಸೊ ನಾನು ಲಾಸ್ಟ್ ಕ್ಲಾಸಲ್ಲಿ DPSPಲಿ ಹೇಳಿದ್ದೆ, ನಾನು ಒಂದು ಲಾ ತರ್ತಾ ಇದ್ದಾರೆ ಅಂತಂದರೆ ಯಾವುದೇ ಕಾರಣಕ್ಕೂ DPSPಗೆ ಎಫೆಕ್ಟ್ ಆಗ್ತಿದೆ ಅಂತೆಲ್ಲ ನೋಡಿ ತರಬೇಕು ಅಂತ ಹೇಳಿದೆ. ಅಕಸ್ಮಾತ್ ಅವರು ಹೊಸ DPSP ತಂದರು ಒಂದು ತಿಳ್ಕೊಳ್ಳಿ, ಬೇಡ ಈಗ ಆ ಥರ ಹೇಳೋದು ಬೇಡ. ಈಗ 42nd ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ 4 DPSP ತಂದರು ಅಲ್ವಾ, ಜ್ಞಾಪಕ ಇದೆ ನಿಮಗೆ? 4 DPSP ತಂದರು, ಇಂಡಸ್ಟ್ರಿಯಲ್ ವರ್ಕರ್ಸು ಅದು ಇದು ಅಂತೆಲ್ಲ ತಂದರು, ಜ್ಞಾಪಕ ಇದೆಯಲ್ಲ? 4 DPSP. ಸೊ ಆ 4 DPSP ತರೋಕ್ಕಿಂತ ಮುಂಚೆ ಅವರು ಫಂಡಮೆಂಟಲ್ ರೈಟ್ಸ್ನ ಅಮೆಂಡ್ಮೆಂಟ್ ಮಾಡಿರ್ತಾರೆ, ಅರ್ಥ ಆಯ್ತಾ? ಸೊ ಈಗೇನಾಯಿತು ಅಂತಂದರೆ, DPSP ತಂದಾಗ 42ನೇ ತಿದ್ದುಪಡಿ ಏನು ಮಾಡಿದ್ರು, ಆ 42ನೇ ತಿದ್ದುಪಡಿಯಲ್ಲಿ 4 DPSPನ ಹಾಕಿದ್ರು. 4 DPSP ಆ್ಯಡ್ ಮಾಡಬೇಕಾದ್ರೆ ರೈಟ್ ಟು ಈಕ್ವಾಲಿಟಿ, ಸೊ ಕೆಲವೊಂದು ಫಂಡಮೆಂಟಲ್ ರೈಟ್ಸು ಅಫೆಕ್ಟ್ ಆಯಿತು, ಅಂದರೆ ವೈಲೇಟ್ ಆಯಿತು, ಅರ್ಥ ಆಯ್ತಾ? ಸೊ ಆ ವೈಲೇಟ್ ಆದಾಗ ಸುಪ್ರೀಂ ಕೋರ್ಟ್ ಏನು ಮಾಡ್ತು ಅಂತಂದರೆ, ನೋಡ್ರಪ್ಪ ನೀವೇನು ಅಮೆಂಡ್ಮೆಂಟ್ ಮಾಡ್ತೀರಾ ಸ್ವಲ್ಪ ಲಿಮಿಟೇಷನ್ ಇದೆ ಕಣ್ರಪ್ಪ, ಆ ಲಿಮಿಟೆಡ್ ಅಮೆಂಡಿಂಗ್ ಪವರ್ ಅಂತ ಏನಿದೆ, ಆ ಒಂದು ಲಿಮಿಟೆಡ್ ಅಮೆಂಡಿಂಗ್ ಪವರ್ ಅನ್ನೋದೇ ಒಂದು ಬೇಸಿಕ್ ಸ್ಟ್ರಕ್ಚರ್ ಕಣ್ರಪ್ಪ ಅಂತ ಒಂದು ಕ್ಯಾಕರ್ ಸುಗ್ದಂಗಾಯಿತು, ಜಡ್ಜ್ಮೆಂಟ್ ಕೊಟ್ಟಿದ್ದು ಸುಪ್ರೀಂ ಕೋರ್ಟು. ಸೊ ಇದರಿಂದ ಬೇಸಿಕ್ ಸ್ಟ್ರಕ್ಚರು ಡೆಮೋಕ್ರಸಿನ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ನ ಪ್ರೊಟೆಕ್ಟ್ ಮಾಡಿದೆ, ಅದು ಡೆಮೋಕ್ರಸಿನ ಪ್ರೊಟೆಕ್ಟ್ ಮಾಡಿದೆ ಅಂತಲೇ ಹೇಳ್ಬೋದು. ಇಷ್ಟು ಬಂದು ನಿಮ್ಮ ಮಿನರ್ವಾ ಮಿಲ್ಸ್ ಕೇಸು, ಎಮರ್ಜೆನ್ಸಿ ಟೈಮಲ್ಲಿ ಆದಂತಹ ಒಂದು ಕೇಸ್ ಅಂತಲೇ ಹೇಳ್ಬೋದು. 42nd ಅಮೆಂಡ್ಮೆಂಟ್ ಆ್ಯಕ್ಟ್ ಗಿವಿಂಗ್ ಅಬ್ಸಲ್ಯೂಟ್ ಪವರ್ ಟು ಪಾರ್ಲಿಮೆಂಟ್ ಟು ಅಮೆಂಡ್ ಎನಿ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಇಶ್ಯೂಸ್. ಇದನ್ನೆಲ್ಲ ಡಿಸ್ಕ್ರಿಪ್ಷನ್ ಲಿಂಕ್ ಆಗಿರ್ತೀನಿ, ನೀವು ಒಂದ್ಸತಿ ಓದ್ಕೊಳ್ಳಿ ಅಥವಾ ಒಂದು ಶೀಟಲ್ಲಿ ಬರ್ಕೊಳ್ಳಿ, ಸರಿನಾ? ಈ ಕೀವರ್ಡ್ಸ್ಗಳನ್ನ ಬರ್ಕೊಳ್ಳಿ ಸಾಕು. ನೆಕ್ಸ್ಟು ವಾಮನ್ ರಾವ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 1981. ಸೊ ಇದು ಕೂಡ ನಿಮ್ಮ ಲಕ್ಷ್ಮೀಕಾಂತ್ ಇದೆಯಾ ನೋಡ್ತೀನಿ ರೀ. ಹೌದು ಇದೆ, ಲಾಸ್ಟಲ್ಲಿ ಇದೆ ಇರೋದು. ವಾಮನ್ ರಾವ್ ಕೇಸ್ 1980, ಅದು 1981. ಓಕೆ, ಇಲ್ಲಿ ನಿಮ್ಮ ಲಕ್ಷ್ಮೀಕಾಂತಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ, ದ ಸುಪ್ರೀಂ ಕೋರ್ಟ್ ಅಡ್ಹೇರ್ಡ್ ಟು ದ ಡಾಕ್ಟ್ರಿನ್ ಆಫ್ ದ ಬೇಸಿಕ್ ಸ್ಟ್ರಕ್ಚರ್ ಆ್ಯಂಡ್ ಫರ್ದರ್ ಕ್ಲಾರಿಫೈಡ್ ದಟ್ ಇಟ್ ವುಡ್ ಅಪ್ಲೈ ಟು ದ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಎನೆಕ್ಟೆಡ್ ಆಫ್ಟರ್ April 24, 1973. ಏನೂ ಅರ್ಥ ಆಗಲಿಲ್ಲ, ಸೊ ಬಿಡಿ ಲಕ್ಷ್ಮೀಕಾಂತ್ ಬಿಡಿ. ಈಗ ಹೇಳ್ತೀನಿ ವಾಟ್ ಹ್ಯಾಪನ್ ಬಿಫೋರ್. ಪೋಸ್ಟ್ ಕೇಶವಾನಂದ ಭಾರತಿ ಕೇಸ್ ಆದಮೇಲೆ ಏನಾಯಿತು ಅಂದರೆ, ಸವರಲ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ವೇರ್ ಮೇಡ್ ಎಸ್ಪೆಷಲಿ ರಿಗಾರ್ಡಿಂಗ್ ದ ಲ್ಯಾಂಡ್ ರಿಫಾರ್ಮ್ಸ್. ಹೌದಲ್ವಾ? ಲ್ಯಾಂಡ್ ರಿಫಾರ್ಮ್ ಮೇಲೆ ಈಗಾಗಲೇ ಒಂದಷ್ಟು ರಿಫಾರ್ಮ್ಸ್ಗಳನ್ನ ತಂದುಬಿಟ್ಟಿದ್ರು, ಅಂದರೆ ಕೇಶವಾನಂದ ಭಾರತಿ ಕೇಸ್ ಆದಮೇಲೆ. ದ ಕ್ವಶನ್ ವಾಸ್ ವೆದರ್ ದೀಸ್ ಅಮೆಂಡ್ಮೆಂಟ್ಸ್ ಮೇಡ್ ಆಫ್ಟರ್ 1973 ಕುಡ್ ಬಿ ರಿವ್ಯೂಡ್ ಅಂಡರ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಅಂದರೆ ಅವರು ಆಗಲೇ ತಂದ್ರಲ್ಲ, ನಾವು ಕೇಶವಾನಂದ ಭಾರತಿ ಕೇಸಲ್ಲಿ ತಂದಂತಹ ಕೆಲವೊಂದು ಅಮೆಂಡ್ಮೆಂಟ್ಗಳು ತಂದ್ರಲ್ಲಪ್ಪ, ಅಂದರೆ ಕೇಶವಾನಂದ ಭಾರತಿ ಕೇಸ್ ಆದಮೇಲೆ ತಂದಂಥ ಅಮೆಂಡ್ಮೆಂಟ್ಸು. ಯಾವಾಗ ಕೇಶವಾನಂದ ಭಾರತಿ ಕೇಸ್ ಆಯಿತು, ಸೊ ಇಲ್ಲಿ ಇಂದಿರಾ ನೆಹರು ಕೇಸಲ್ಲಿ ಇಲ್ಲಿ 39th ಅಮೆಂಡ್ಮೆಂಟ್ ಎಲ್ಲ ತಂದರು ನೋಡಿ. ರಿಮೂವಿಂಗ್ ದ ಎಲೆಕ್ಷನ್ ಡಿಸ್ಪ್ಯೂಟ್ ವಿತ್ ಅದಲ್ಲ ಇಲ್ಲಿ ಅದು ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನು ಅಲ್ಲಲ್ಲ, ಇಲ್ಲೇ ಎಲ್ಲೋಯ್ತು ಅದು, ಇಲ್ಲ ನೋಡಿ. ಕೇಶವಾನಂದ ಭಾರತಿ ಕೇಸಲ್ಲಿ 24, 25, 29 ತಿದ್ದುಪಡಿ ಮಾಡಿ ಏನು ಮಾಡಿದ್ರು, ಹೊಸದನ್ನೆಲ್ಲ ತಂದರು, ಏನೋ ಹೊಸ ಲಾಗಳನ್ನ ತಂದರು, ಲ್ಯಾಂಡ್ ರಿಫಾರ್ಮ್ಸ್ನೆಲ್ಲ ತಂದ್ರಲ್ವಾ. ಸೊ ಹಾಗಾದರೆ ಈ ಒಂದು ಕೇಶವಾನಂದ ಭಾರತಿ ಕೇಸಲ್ಲಿ ತಂದಂತಹ ಕೆಲವೊಂದು ಲ್ಯಾಂಡ್ ರಿಫಾರ್ಮ್ಸ್ಗಳು ಕೇಶವಾನಂದ ಭಾರತಿ ಕೇಸ್ ಆದಮೇಲೆ ಆ್ಯಕ್ಚುಲಿ ಅದು ವರ್ಡಿಕ್ಟ್ ಬಂತು, ಅದು ಇದು ಅಂತೆಲ್ಲ ವರ್ಡಿಕ್ಟ್ ಬಂತು ನೋಡಿದ್ದೀವಿ. ಆ ವರ್ಡಿಕ್ಟ್ ಬಂದಾದ್ಮೇಲೆ ಆ ಲಾಗಳು ಇನ್ನೂ ಇರುತ್ತಾ, ಅದನ್ನು ನಾವು ರಿವ್ಯೂ ಮಾಡಬಹುದಾ? ಅರ್ಥ ಆಯ್ತಾ? 39ನೇ ತಿದ್ದುಪಡಿ ಮಾಡಿ ತಂದ್ರಲ್ಲಪ್ಪ, ಅದನ್ನೆಲ್ಲ ಅದನ್ನು ರಿವ್ಯೂ ಮಾಡ್ಬೋದಾ ಅಂತ ಹೇಳಿ ಒಂದು ಕ್ವಶನ್ ರೈಸ್ ಆಯಿತು. ಯಾವಾಗ ಅಂದರೆ ವಾಮನ್ ರಾವ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 1981. ಸೊ ಇಶ್ಯೂ ಏನಾಗಿತ್ತು ಅಂತಂದರೆ, ಆರ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ಮೇಡ್ ಆಫ್ಟರ್ April 24, 1973 ಆರ್ ಸಬ್ಜೆಕ್ಟೆಡ್ ಟು ಬೇಸಿಕ್ ಸ್ಟ್ರಕ್ಚರ್ ಟೆಸ್ಟ್. ಅಂದರೆ April 24, 1973 ಆದಮೇಲೆ ತಂದಂತಹ ಒಂದಷ್ಟು ಲಾಗಳೇನಿದೆ, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ಮೇಡ್ ಆಫ್ಟರ್ April 24, 1973 ಸಬ್ಜೆಕ್ಟ್ ಟು ಬೇಸಿಕ್ ಸ್ಟ್ರಕ್ಚರ್ ಟೆಸ್ಟ್ ಅನ್ನೋ ಒಂದು ಕ್ವಶನ್ ರೈಸ್ ಆಯಿತು, ಆಯಿತಾ? ಸೊ ಜಡ್ಜ್ಮೆಂಟ್ ಏನು ಬಂತು ಅಂದರೆ, ದ ಕೋರ್ಟ್ ಹೆಲ್ಡ್ ದಟ್ ಆಲ್ ಅಮೆಂಡ್ಮೆಂಟ್ಸ್ ಆಫ್ಟರ್ ದ April 24, 1973 ಆರ್ ಸಬ್ಜೆಕ್ಟ್ ಟು ಬೇಸಿಕ್ ಸ್ಟ್ರಕ್ಚರ್ ಟೆಸ್ಟ್ ವೈಲ್ ದೋಸ್ ಮೇಡ್ ಬಿಫೋರ್ ದಟ್
ಬಿಫೋರ್ ದ ಡೇಟ್ ವೇರ್ ಅಪ್ಹೆಲ್ಡ್. ಸೊ ಇಲ್ಲೂ ಕೂಡ ಅದೇ ಸುಪ್ರೀಂ ಕೋರ್ಟ್ ಹೇಳ್ತು ನೋಡ್ರಪ್ಪ, ಏಪ್ರಿಲ್ 24 ಆದಮೇಲೆ ಬಂದಂತಹ ಲಾಗಳು ಮತ್ತು ಏಪ್ರಿಲ್ 24 ಅಂದರೆ ಕೇಶವ ಭಾರತಿ ಕೇಸ್ ವರ್ಡಿಕ್ಟ್ ಮುಂಚೆ ಅವ್ರೇನು 39 ತಿದ್ದುಪಡಿ ಅಂದರೆ 39 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಏನು ತಂದು ಏನು ಮಾಡಿದ್ರಲ್ಲ, ಸೊ ಅದು ಮತ್ತು ಅದಾದಮೇಲೆ ಬಂದಂಥ ಯಾವುದೇ ಲಾ ಆಗಿರಲಿ ಅವೆಲ್ಲ ಬೇಸಿಕ್ ಸ್ಟ್ರಕ್ಚರ್ ಟೆಸ್ಟ್ಗೆ ಒಳಗೊಂಡಿರುತ್ತದೆ. ಅರ್ಥ ಆಯ್ತಾ? ಇದು ಯಾವುದೇ ಕಾರಣಕ್ಕೂ ಬೇಸಿಕ್ ಸ್ಟ್ರಕ್ಚರ್ ಅಂದರೆ ಏನದು ಅಫೆಕ್ಟ್ ಆಗಬಾರ್ದು. ಏನೇನಿದೆ ಎಲ್ಲನೂ ತೊಗೊಂಡು ಬನ್ನಿ, ಎಲ್ಲ ನಿಮ್ಮ ಬೇಸಿಕ್ ಸ್ಟ್ರಕ್ಚರ್ ಟೆಸ್ಟ್ಗೆ ಇನ್ವಾಲ್ವ್ ಆಗಿರುತ್ತೆ, ಅಂದರೆ ಒಳಗೊಂಡಿರುತ್ತದೆ. ಆಯಿತಾ? ಅದೊಂಥರ ಕಟ್ ಆಫ್ ಡೇಟ್ ಥರ ಅಷ್ಟೇನೇನಿಲ್ಲ. ಇನ್ನೊಂದ್ಸತಿ ಹೇಳಬೇಕಾದ್ರೆ ವಾಮನ್ ರಾವ್ ಕೇಸು ಇನ್ನೊಂದ್ಸತಿ ಹೇಳ್ಬಿಡ್ಲಿ ಏನಾಯಿತು ಅಂತ ಸ್ವಲ್ಪ ಕನ್ಫ್ಯೂಸಿಂಗ್ ಆಗ್ತಾಯಿದೆ ಅನಿಸುತ್ತೆ. ಸೊ ಇಲ್ಲಿ ಏನಾಯಿತು ಅಂತಂದರೆ, ವಾಮನ್ ರಾವ್ ಕೇಸಲ್ಲಿ ಏನಾಯಿತು ಅಂದರೆ ಪೋಸ್ಟ್ ಕೇಶವಾನಂದ ಭಾರತಿ ಕೇಸ್. ಈಗ ಕೇಶವಾನಂದ ಭಾರತಿ ಕೇಸ್ ಯಾವಾಗ ವರ್ಡಿಕ್ಟ್ ಬಂತಪ್ಪ? ಏಪ್ರಿಲ್ 24, 1973 ಕೇಶವಾನಂದ ವರ್ಡಿಕ್ಟ್ ಬಂದಿತ್ತು. ಕೇಶವಾನಂದ ಭಾರತಿ ಕೇಸ್ ವರ್ಡಿಕ್ಟ್ ಬಂದಾದಮೇಲೆ ಅವರು ತಂದಂತಹ ಅಂದರೆ ಈಗ 39 ನೋಡಿ, ಅದಕ್ಕೆ ತೋರಿಸ್ತೀನಿ ರೀ, ಎಲ್ಲಿದು ಕೇಶವಾನಂದ ಭಾರತಿ ಕೇಸ್ ನೋಡಿ. ಕೇಶವಾನಂದ ಭಾರತಿ ಕೇಸಲ್ಲಿ ತಂದಂತಹ ನೋಡಿ, ನಾನಾಗಲೇ ಎಷ್ಟು 39 ಅಂತ ಹೇಳ್ಬಿಟ್ಟು ನಾನು 39th ಅಮೆಂಡ್ಮೆಂಟ್ ಅಂತ ಹೇಳಿದೆ ಅಲ್ವಾ? ಸೊ ಅದಲ್ಲ, 39th ಅಲ್ಲ, ಇಲ್ಲಿ ಅದು 24, 25, 29 ಏನು ತಿದ್ದುಪಡಿ ತಂದ್ರಲ್ಲ, ಆ ತಿದ್ದುಪಡಿಯಲ್ಲಿ ತಂದಂತಹ ಕೆಲವೊಂದು ಲಾಗಳಿದೆಯಲ್ಲ, ಆ ಲಾಗಳು ವರ್ಡಿಕ್ಟ್ ಆದಮೇಲೆ, ಅಂದರೆ ಈ ಒಂದು ಕೇಶವಾನಂದ ಭಾರತಿ ಕೇಸ್ ವರ್ಡಿಕ್ಟ್ ಆದಮೇಲೂ ಆ ಲಾಗಳು ವ್ಯಾಲಿಡ್ ಇದೆಯಾ ಇಲ್ವಾ? ವ್ಯಾಲಿಡ್ ಆಗಿದ್ದರೆ ಅದು ಬೇಸಿಕ್ ಸ್ಟ್ರಕ್ಚರ್ಗೆ ಅದನ್ನು ನಾವು ಟೆಸ್ಟ್ಗೆ ಇಡಬಹುದಾ, ಬೇಸಿಕ್ ಸ್ಟ್ರಕ್ಚರ್ದು ಟೆಸ್ಟ್ಗೆ ಇಡ್ಬೋದಾ ಅಂತ ಹೇಳಿ ಒಂದು ಕ್ವಶನ್ ರೈಸ್ ಆಯಿತು. ಸೊ ಆವಾಗ ಸುಪ್ರೀಂ ಕೋರ್ಟ್ ಹೇಳಿದ್ದು ನೋಡ್ರಪ್ಪ, ಹೌದು, ಯಾವುದೇ ಒಂದು ಕೇಸ್ ಆಗಿರಲಿ ಬಿಫೋರ್ ಆ್ಯಂಡ್ ಆಫ್ಟರ್ ಏನಾದರೂ ಕೂಡ ಇಟ್ ಈಸ್ ಅಂಡರ್ ಬೇಸಿಕ್ ಸ್ಟ್ರಕ್ಚರ್ ಟೆಸ್ಟ್ ಅಂತ ಹೇಳ್ತು. ಅಂದರೆ ಆಲ್ ಅಮೆಂಡ್ಮೆಂಟ್ಸ್ ಮೇಡ್ ಆಫ್ಟರ್ ದ ಡೇಟ್ must pass the basic structure test. This means the parliament can amend the constitution but cannot change its core principle like the democracy, secularism, judicial ಎಲ್ಲ ಓದಿದ್ವಿ ಅದನ್ನೆಲ್ಲ ಅಲ್ವಾ. If an amendment hurts the basic structure, the Supreme Court can strike it down ಅಲ್ವಾ. ಅದೊಂಥರ ಸ್ಟೇಟ್ಮೆಂಟ್ಸು ಚೆನ್ನಾಗಿದೆ ಅದು. ಆಯಿತಾ? ಅಷ್ಟೇ, ಏನೇನಿಲ್ಲ. ಎಲ್ಲ ಏನೇನು ಚೇಂಜ್ ಮಾಡಿದರು ಬಿಫೋರ್ ಡೇಟ್ ಅಂತಂದರೆ, ಬಿಫೋರ್ ಡೇಟ್ ಅಂದರೆ ಏಪ್ರಿಲ್ 24 ಮುಂಚೆ ಏನೇನು ಮಾಡಿದರು, 24 ಆದಮೇಲೆ ಏನು ಮಾಡಿದರು, ಅವೆಲ್ಲ ಅಂಡರ್ ಜುಡಿಷಿಯಲ್ ರಿವ್ಯೂ ಇರುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ ವಾಮನ್ ರಾವ್ ಕೇಸಲ್ಲಿ. ಅಷ್ಟೇ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಬೇರೆ ಏನಾದ್ರು ಇತ್ತು ಅಂದರೆ ದಯವಿಟ್ಟು ಕಮೆಂಟಲ್ಲಿ ಹೇಳಿ, ಯಾಕಂದರೆ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದೆ, ಅದು ನನಗೂ ಕೂಡ ಕನ್ಫ್ಯೂಸ್ ಆಯಿತು. ಬಟ್ ನಾನು ಹೇಳಿ ಸರಿ ಅಂತ ನನಗನ್ಸುತ್ತೆ, ಸರಿನಾ? ತಪ್ಪಾಗಿತ್ತು ಅಂತಂದರೆ ಕಮೆಂಟಲ್ಲಿ ನನಗೆ ಹೇಳಿ. ನೆಕ್ಸ್ಟು 8ನೇದು IR ಕೊಯ್ಲ್ಹೋ ವರ್ಸಸ್ ಸ್ಟೇಟ್ ಆಫ್ ತಮಿಳ್ನಾಡು 2007. ಈಗ ರೀಸೆಂಟಾಗಿ ಆಗಿದ್ದು IR ಕೊಯ್ಲ್ಹೋ ಮತ್ತು ಸ್ಟೇಟ್ ಆಫ್ ತಮಿಳ್ನಾಡು. ಸೊ ಇನ್ನೊಂದು ಸ್ಟೇಟ್ಮೆಂಟ್ ಹೇಳಬೇಕಾಯ್ತಲ್ಲ, ಮಿಸ್ ಮಾಡಿದೆ ಅನ್ಕೋತೀನಿ. ಇಲ್ಲಿ ಅಪ್ಹೆಲ್ಡ್, ಇಲ್ಲಿ ವೈಲ್ ದೋಸ್ ಲಾ ಮೇಡ್ ಬಿಫೋರ್ ದ ಡೇಟ್ ವರ್ ಅಪ್ಹೆಲ್ಡ್. ನೋಡಿ, ಇದು ಸೆಂಟೆನ್ಸು ತುಂಬ ಚಿಕ್ಕದಾಗಿದೆ, ನಾನು ಅದಕ್ಕೆ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ, ನಾನು ಓದಲೆಲ್ಲ ಸರಿಯಾಗಿ ಅನಿಸುತ್ತೆ. ಸೊ ಇದೇನು ಅಂತಂದರೆ, ಅಕಸ್ಮಾತು ಹಳೆಯ ಅಮೆಂಡ್ಮೆಂಟ್ಗಳೇನು ಮಾಡಿದ್ರಲ್ಲ, ಸೊ ಹಳೆ ಅಮೆಂಡ್ಮೆಂಟ್ಗಳ ಮೇಲೆ ಮತ್ತೆ ಅವರು ಚಾಲೆಂಜ್ ಮಾಡೋದಕ್ಕಾಗಲ್ಲ, ಅಂದರೆ ಅಪೀಲ್ ಮಾಡಬಾರ್ದು. ಅಂದರೆ ಆಲ್ ಅಮೆಂಡ್ಮೆಂಟ್ಸ್ ಮೇಡ್ ಬಿಫೋರ್ ದ ಡೇಟ್ ವೇರ್ ಅಪ್ಹೆಲ್ಡ್ ಅಂತಂದರೆ, ದಿಸ್ ಮೀನ್ಸ್ ನೋ ಒನ್ ಕ್ಯಾನ್ ಚಾಲೆಂಜ್ ದೀಸ್ ಓಲ್ಡ್ ಅಮೆಂಡ್ಸ್ ಈವನ್ ಇಫ್ ದಿಸ್ ಅಫೆಕ್ಟ್ ಅಥವಾ ಈವನ್ ಇಫ್ ದೇ ಅಫೆಕ್ಟ್ ದ ಫಂಡಮೆಂಟಲ್ ರೈಟ್ಸ್. ಅದು ಅಕಸ್ಮಾತ್ ಫಂಡಮೆಂಟಲ್ ರೈಟ್ ಅಫೆಕ್ಟ್ ಆದರೂ ಕೂಡ ಹಳೆಯ ಅಮೆಂಡ್ಮೆಂಟ್ಗಳ ಮೇಲೆ ಮತ್ತೆ ಅವರು ಚಾಲೆಂಜ್ ಮಾಡಬಾರ್ದು ಅಂತ ಒಂದು ಎಕ್ಸ್ಟ್ರಾ ಒಂದು ಹೇಳ್ತು. ಇದೊಂದು ಎಕ್ಸ್ಟ್ರಾ ಒಂದು ಸ್ಟೇಟ್ಮೆಂಟ್ ಆ್ಯಡ್ ಮಾಡ್ತೀನಿ, ತಲೆಗೆಡ್ಸ್ಕೊಬಿಡಿ. ವಾಮನ್ ರಾವ್ದು ಅಷ್ಟೇ, ಇನ್ನೇನಿಲ್ಲ. ವಾಮನ್ ರಾವ್ದು ಇನ್ನೊಂದ್ಸತಿ ಹೇಳಬೇಕದನ್ನು, ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದೆ, ಏನೂ ಮಾಡೋಕ್ಕಾಗಲ್ಲ. ಅಂದರೆ ಏಪ್ರಿಲ್ 24, 1973 ನಂತರ ಮತ್ತು ಅದಕ್ಕಿಂತ ಮುಂಚೆ ತಂದಂತಹ ಯಾವುದೇ ಒಂದು ಇದು ಅಂದರೆ ಲಾಗಳು ಬೇಸಿಕ್ ಸ್ಟ್ರಕ್ಚರ್ ಒಳಗೊಂಡಿರುತ್ತೆ ಅಂದರೆ ಹೌದು, ಮತ್ತು ಅವೆಲ್ಲ ವ್ಯಾಲಿಡು ಅಂತ ಹೇಳ್ತು, ಅಷ್ಟೇನೇನಿಲ್ಲ. ಮತ್ತು ಹಳೆ ಅಮೆಂಡ್ಮೆಂಟ್ಗಳ ಮೇಲೆ ಅಥವಾ ಹಳೆ ತಿದ್ದುಪಡಿಗಳ ಮೇಲೆ ಮತ್ತೆ ಅವರು ಚಾಲೆಂಜ್ ಮಾಡಬಾರ್ದು, ಯಾರು ಕೂಡ ಚಾಲೆಂಜ್ ಮಾಡಬಾರ್ದು ಅನ್ನೋದು ಕೂಡ ಹೇಳ್ತು. ಬಿಡಿ. ನೆಕ್ಸ್ಟು IR ಕೊಯ್ಲ್ಹೋ ವರ್ಸಸ್ ಸ್ಟೇಟ್ ಆಫ್ ತಮಿಳ್ನಾಡು. ವಾಟ್ ಹ್ಯಾಪನ್? ಟು ಶೀಲ್ಡ್ ಸರ್ಟನ್ ಲಾಸ್ ಫ್ರಮ್ ಅ ಜುಡಿಷಿಯರಿ ಸ್ಕ್ರೂನಿಟಿ, ದ ಪಾರ್ಲಿಮೆಂಟ್ ಪ್ಲೇಸ್ಡ್ ದೆಮ್ ಇನ್ ಅ 9th schedule, claiming that they were immune from review. However, some of these law affected the fundamental rights. ನೋಡಿ, ಸೊ ಇಲ್ಲೂ ಕೂಡ ಏನು ಮಾಡ್ತು ಪಾರ್ಲಿಮೆಂಟ್ ಏನು ಮಾಡ್ತು ಅಂತಂದರೆ, ಕೆಲವೊಂದು ಲಾಗಳನ್ನ 9th schedule ತುಂಬ್ತಾ ಇತ್ತು. ನೋಡಿ, 9th schedule ಒಂಥರ ಏನದು, ಒಂಥರ ದೊಡ್ಡ ಕಡಾಯಿ ಥರ ತಂದು ತುಂಬ್ತಾಯಿದ್ರು ನೀರನ್ನ. ಸೊ ಆ ರೀತಿಯ ಪಾರ್ಲಿಮೆಂಟ್ ಏನು ಮಾಡ್ತು ಅಂದರೆ 9th schedule ಬಂದು ಹೊಸ ಲಾಗಳನ್ನ ಹಾಕ್ತು. ಸೊ ದಟ್ ಆ ಲಾಗಳು
ಇಮ್ಯುನಿಟಿ ಇದೆ, 9th ಶೆಡ್ಯೂಲ್ ಇದ್ದಂತಹ ಲಾಗಳು ಜುಡಿಷಿಯಲ್ ರಿವ್ಯೂಲಿಂದ ಅಂದರೆ ಇಮ್ಯುನಿಟಿ ಇದೆ ಅಂತ ಹೇಳಿ, ಅದು ಫಂಡಮೆಂಟಲ್ ರೈಟ್ಸ್ ಅಫೆಕ್ಟ್ ಆದರೂ ಕೂಡ 9th ಶೆಡ್ಯೂಲು ಒಂಥರ ಇಮ್ಯುನಿಟಿ ಪವರ್ ಥರ, ಆಯಿತಾ. ಏನೇ ತಿದ್ದುಪಡಿ ಏನೇ ಒಂದು ಹೊಸ ಲಾ ತಂದರೂ ಕೂಡ ಜುಡಿಷಿಯಲ್ ರಿವ್ಯೂಯಿಂದ ಇಮ್ಯುನಿಟಿ ಇದೆ ಅಂತ ಹೇಳಿ ಡಿಸ್ಕಷನ್ ಅಂದರೆ ಪಾರ್ಲಿಮೆಂಟ್ ಮಾಡಿರುತ್ತೆ ಒಂದು ಸರ್ಟನ್ ಲಾಗಳನ್ನ. ನೆಕ್ಸ್ಟ್ ಇಶ್ಯೂ ಏನಾಗಿತ್ತು ಅಂದರೆ, ಕ್ಯಾನ್ ಲಾ ಪ್ಲೇಸ್ಡ್ ಇನ್ ದ 9th ಶೆಡ್ಯೂಲ್ ಆಫ್ಟರ್ 1973 ಎಸ್ಕೇಪ್ ದ ಜುಡಿಷಿಯಲ್ ರಿವ್ಯೂ ಇಫ್ ದೇ ವೈಲೇಟ್ ದ ಬೇಸಿಕ್ ಸ್ಟ್ರಕ್ಚರ್. ನೋಡಿ, ಯಾವ ಒಂದು ಲಾ 9th ಶೆಡ್ಯೂಲ್ ಇದೆ ಮತ್ತು 1973 ನಂತರ ಇದ್ದಂತಹ ಲಾಗಳು ಏನು 9th ಶೆಡ್ಯೂಲ್ಗೆ ಹಾಕ್ತಾರೆ ಅದೆಲ್ಲ ಜುಡಿಷಿಯಲ್ ರಿವ್ಯೂಯಿಂದ ಎಸ್ಕೇಪ್ ಆಗ್ಬೋದಾ, ಜುಡಿಷಿಯಲ್ ರಿವ್ಯೂಯಿಂದ ಇಮ್ಯುನಿಟಿ ಇದೆಯಾ ಅನ್ನೋ ಒಂದು ಕ್ವಶನ್ ರೈಸ್ ಆಯಿತು. ಅಕಸ್ಮಾತ್ ಅದು ಬೇಸಿಕ್ ಸ್ಟ್ರಕ್ಚರ್ ವೈಲೇಟ್ ಆದರೂ ಕೂಡ 9th ಶೆಡ್ಯೂಲ್ನ ನೀವು ಜುಡಿಷಿಯಲ್ ರಿವ್ಯೂ ಆಗೋದಿಲ್ವಾ ಅಂತ ಅಂದ್ಬಿಟ್ಟು ಒಂದಷ್ಟು ಜನ ಕ್ವಶನ್ ಮಾಡಿದ್ರು. ಸೊ ಜಡ್ಜ್ಮೆಂಟ್ ಏನು ಬಂತು ಅಂದರೆ, ಹಿಯರ್ ದ ಸುಪ್ರೀಂ ಕೋರ್ಟ್ ರೂಲ್ಡ್ ದಟ್ ಈವನ್ ಲಾಸ್ ಇನ್ ದ 9th ಶೆಡ್ಯೂಲ್ ಆರ್ ಸಬ್ಜೆಕ್ಟ್ ಟು ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಬೇಸಿಕ್ ಸ್ಟ್ರಕ್ಚರ್ ಟೆಸ್ಟ್ ಇಫ್ ದೇ ವೈಲೇಟ್ ಕೋರ್ ಕಾನ್ಸ್ಟಿಟ್ಯೂಷನ್ ಪ್ರಿನ್ಸಿಪಲ್. ನೋಡಿ, ಮತ್ತೆ ಆವಾಗ ಒಂದು ವರ್ಡಿಕ್ಟ್ ಕೊಡ್ತು ನೋಡಪ್ಪ, 9th ಶೆಡ್ಯೂಲಲ್ಲ ಯಾವ್ದಾರು ಇರಲಿ ಎಲ್ಲ ಜುಡಿಷಿಯಲ್ ರಿವ್ಯೂ ಅಂಡರ್ಗೆ ಬರುತ್ತೆ. ಈವನ್ ಲಾಸ್ ಇನ್ ದ 9th ಶೆಡ್ಯೂಲ್ ಇಸ್ ಆಲ್ಸೋ ಅ ಬೇಸಿಕ್ ಸ್ಟ್ರಕ್ಚರ್ ಈಸ್ ಸಬ್ಜೆಕ್ಟ್ ಟು ಬೇಸಿಕ್ ಸ್ಟ್ರಕ್ಚರ್ ಟೆಸ್ಟ್ ಇಫ್ ದೇ ವೈಲೇಟ್ ದ ಕೋರ್ ಕಾನ್ಸ್ಟಿಟ್ಯೂಷನ್ ಪ್ರಿನ್ಸಿಪಲ್ಸ್. ಸೊ ಇಂಪ್ಯಾಕ್ಟ್ ಏನಾಯ್ತು ಅಂದರೆ, ದಿಸ್ ವರ್ಡಿಕ್ಟ್ ರೀಅಫರ್ಮ್ ದಟ್ ನೋ ಲಾ ಇಸ್ ಅಬೌವ್ ದ ಕಾನ್ಸ್ಟಿಟ್ಯೂಷನ್ ಜುಡಿಷಿಯಲ್ ರಿವ್ಯೂ ಆಸ್ ಪಾರ್ಟ್ ಆಫ್ ದ ಬೇಸಿಕ್ ಸ್ಟ್ರಕ್ಚರ್ ಎನ್ಶೋರ್ ದ ಕಾನ್ಸ್ಟಿಟ್ಯೂಷನ್ ಸುಪ್ರಮಸಿ. ಸೊ ಅಷ್ಟೇ, ಇನ್ನೇನೆಲ್ಲ ಮುಗೀತು. ಇಷ್ಟು ಬಂದು ನಿಮ್ಮ ಎಲ್ಲಿ ಜವಾಹರ್ಲಾಲ್ ನೆಹರು ತಂದಂತಹ ಮೊದಲನೇ ತಿದ್ದುಪಡಿಯಿಂದ IR ಕೊಹಿಲೋ ವರ್ಸಸ್ ಸ್ಟೇಟ್ ಆಫ್ ತಮಿಳ್ನಾಡುವರೆಗೂ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನು ಅಲ್ಲಿಂದ ಇಲ್ಲಿವರೆಗೂ ಶುರು ಆಯಿತು. ಅರ್ಥ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿರ್ತೀನಿ. ನನಗೆ ಸ್ವಲ್ಪ ಈ ಒಂದು ವಾಮನ್ ಕೇಸ್ ಇದೆಯಲ್ಲ, ವಾಮನ್ ರಾವ್ ಕೇಸ್ ಸ್ವಲ್ಪ ಕನ್ಫ್ಯೂಸ್ ಇತ್ತು. ನಾನು ಹೇಳಿದ್ದು ಕರೆಕ್ಟಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ತಪ್ಪಾಗಿತ್ತು ಅಂದರೆ ದಯವಿಟ್ಟು ಕಮೆಂಟಲ್ಲಿ ಹೇಳಿ, ನಾನು ಪಿನ್ ಮಾಡ್ತೇನೆ. ಡೀಟೇಲಾಗಿ ಕಮೆಂಟಲ್ಲಿ ಹೇಳಿ ನನಗೆ ವಾಮನ್ ರಾವ್ ಕೇಸ್ ಏನು ಅಂತ. ನಾನು ಅದನ್ನು ಬೇಕಾದ್ರೆ ಪಿನ್ ಮಾಡಿ ನಾನು ಡಿಸ್ಕ್ರಿಪ್ಷನ್లో ಅದನ್ನು ಕಾಪಿ ಮಾಡಿ ಹಾಕಿರ್ತೀನಿ. ಇನ್ನೊಬ್ಬರು ಯಾರು ಓದೋರಿಗೆ ಅದನ್ನು ಕ್ಲಾರಿಟಿ ಸಿಗಲಿ, ಸರಿನಾ? ಸೊ ಅಷ್ಟೇ. ಅದು ಬಿಟ್ಟರೆ ಎಲಿಮೆಂಟ್ಸ್ ಆಫ್ ಬೇಸಿಕ್ ಸ್ಟ್ರಕ್ಚರ್ ಹೇಳೋದಾದರೆ, ಕೇಶವಾನಂದ ಭಾರತಿ ಕೇಸಲ್ಲಿ ಈ ಒಂದು ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ಅನ್ನೋದು ಬಂತು, ಹೌದಲ್ವಾ? ಅಂದರೆ ಇದ್ರ ಪ್ರಕಾರ ಪಾರ್ಲಿಮೆಂಟ್ ಕ್ಯಾನ್ ಅಮೆಂಡ್ ದ ಕಾನ್ಸ್ಟಿಟ್ಯೂಷನ್ ಅಂಡರ್ ಆರ್ಟಿಕಲ್ 368, ಇಟ್ ಕೆನಾಟ್ ಅಲ್ಟರ್ ಆರ್ ಡೆಸ್ಟ್ರಾಯ್ ದ ಎಸೆನ್ಷಿಯಲ್ ಫೀಚರ್ ಆಫ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರು. ಸೊ ಅವೆಲ್ಲ ಬಿಡಿ. ಈಗ ಬೇಸಿಕ್ ಸ್ಟ್ರಕ್ಚರಲ್ಲಿ ಏನೇನಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಕೊಟ್ಟಿದ್ದೀನಿ, ಆಯಿತಾ? ನಿಮ್ಮ ಲಕ್ಷ್ಮೀಗಂತೂ ಇದೆ, ಸುಪ್ರಮಸಿ ಇದೆ, ಸಾವರ್ನಿಟಿ ಅಂತಂದರೆ ಏನು, ಡೆಮೊಕ್ರೆಟಿಕ್ ರಿಪಬ್ಲಿಕನ್. ಸೊ ಇಲ್ಲಿಂದ ಶುರು ಆಗುತ್ತೆ, ಇದನ್ನು ನೀವು ಓದ್ಕೋಬೇಕು. ವೆಲ್ಫೇರ್ ಸ್ಟೇಟ್ ಅಂತಂದರೆ ಏನು, ವೆಲ್ಫೇರ್ ಸ್ಟೇಟ್ ಅಂತಂದರೆ ನಿಮ್ಮ DPSP ಬರುತ್ತಲ್ವ, ರಿಫ್ಲೆಕ್ಟೆಡ್ ಇನ್ DPSP ಬರುತ್ತೆ. ಜುಡಿಷಿಯಲ್ ರಿವ್ಯೂ ಅಂತಂದರೆ ಏನು, ಗಾರ್ಡಿಯನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಅಲ್ಲ, ರೂಲ್ ಆಫ್ ಲಾ ಆರ್ಟಿಕಲ್ 14. ನೆಕ್ಸ್ಟು ಹಾರ್ಮೋನಿ ಬ್ಯಾಲೆನ್ಸು. ನಿಮ್ಮ ಹಾರ್ಮೋನಿ ಬ್ಯಾಲೆನ್ಸ್ ಅಂತಂದರೆ ಈ ಒಂದು ಫಂಡಮೆಂಟಲ್ ರೈಟ್ಸ್ ಮತ್ತು DPSP ಯಾರು ದೊಡ್ಡವರು ಚಿಕ್ಕವ್ರ ಅದ್ರ ಬಗ್ಗೆನೂ ಕೂಡ ಹೇಳಿದ್ದೀನಿ. ನೆಕ್ಸ್ಟು ಪ್ರಿನ್ಸಿಪಲ್ ಆಫ್ ಈಕ್ವಾಲಿಟಿ, ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ನು ಬಂತು. ಅಕ್ಕಯಿಂದನೇ ಬಂದಿದ್ದು ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ನು ಅಲ್ವಾ? ಯಾರೋ ಅಕ್ಕ ಒಂದ್ಸತಿ ಇದು ಮಾಡಿಬಿಟ್ಟಿದ್ಲು, ಯಾರೋ ಇಂದಿರಾ ಗಾಂಧಿ ಅವ್ರು ಏನು ಮಾಡಿದರು, ಎಲೆಕ್ಷನಲ್ಲಿ ಸ್ವಲ್ಪ ಒಂದಷ್ಟು ಮಾಲ್ ಪ್ರಾಕ್ಟೀಸ್ಗಳನ್ನ ಮಾಡಿದರು. ಸೊ ಆವಾಗ ವರ್ಡಿಕ್ಟ್ ಕೊಡ್ತು, ಏನು ಅಂದರೆ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಕೂಡ ಒಂದು ಬೇಸಿಕ್ ಸ್ಟ್ರಕ್ಚರ್ ಅಂತ ಹೇಳ್ತು. ಇಂಡಿಪೆಂಡೆನ್ಸ್ ಆಫ್ ಜುಡಿಷರಿ, ಲಿಮಿಟೆಡ್ ಪವರ್ ಎಫೆಕ್ಟಿವ್ ಎಲ್ಲ ಕೊಟ್ಟಿದ್ದೀನಿ, ಡೀಟೆಲ್ಲ ಕೊಟ್ಟಿದ್ದೀನಿ. ಪವರ್ಸ್ ಆಫ್ ಹೈಕೋರ್ಟು ಆರ್ಟಿಕಲ್ 226 227 ಇದ್ರ ಬಗ್ಗೆನೂ ಕೊಟ್ಟಿದ್ದೀನಿ. ಸೊ ಓದಿ. ಇಷ್ಟಿಗೆ ನಿಮ್ಮ ಒಂದು ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಏನಿದೆ ಒಂದು ಚಾಪ್ಟರ್ ಮುಗೀತು. ಈಗ ನೀವೇನು ಮಾಡಬೇಕು ಅಂತಂದರೆ, ಒಂದು ಶೀಟ್ ತೊಗೋತೀರಾ, ಪ್ರತಿಯೊಂದು ಕೇಸಲ್ಲಿ ಮೇಜರ್ ನಾನು ಹೈಲೈಟ್ ಮಾಡಿದ್ದೀನಲ್ಲ ಇಷ್ಟನ್ನು ನೀವು ಕಾಪಿ ಮಾಡ್ಕೊಂಡು ಬರ್ಕೋತೀರಾ. ಒಂದು ಶಾರ್ಟ್ ಸಮ್ಮರಿ ನೋಟ್ಸ್ ಥರ ಬರ್ಕೊಂಡು ಪಕ್ಕದಲ್ಲಿ ಅಂಟಿಸ್ಕೋಬೇಕು, ಆಯಿತಾ? ಎಲ್ಲಿಂದ ಶಂಕರಿ ಪ್ರಸಾದ್ ಕೇಸಿಂದ ಇನ್ನೊಂದು ತಮಿಳ್ನಾಡು ಕೇಸ್ ಯಾವುದು, ಸ್ಟೇಟ್ ಆಫ್ ತಮಿಳ್ನಾಡು IR ಕೊಹಿಲೋ, ಅಲ್ಲಿವರೆಗೂ ನೀವು ನೀಟಾಗಿ ಬರ್ಕೊಂಡು ಓದಬೇಕು. ಎಲಿಮೆಂಟ್ಸ್ ಆಫ್ ಬೇಸಿಕ್ ಸ್ಟ್ರಕ್ಚರ್ ಏನಿಲ್ಲ, ಈಸಿ ಇದೆ, ನೀವೇ ಒಂದ್ಸತಿ ಓದ್ಕೊಳ್ಳಿ. ಸೆಕ್ಯುಲರ್ ಬಗ್ಗೆ ಅಷ್ಟೇ, ಇನ್ನೇನಿಲ್ಲ, ಎಕ್ಸ್ಟ್ರಾ ಹೇಳೋದಿಲ್ಲ, ಇಷ್ಟೇ, ಇನ್ನೇನಿಲ್ಲ. ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಬೇರೆ ಒಂದು ಚಾಪ್ಟರ್ ತೊಗೊಬರ್ತೀನಿ. ಸೊ ಯಾಕೆ ಡಿಲೇ ಆಗ್ತಾಯಿದೆ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ನೋಡ್ರಪ್ಪ, ನಾನು ಈಗಾಗಲೇ ಇಂಪಾರ್ಟೆಂಟ್ ಟಾಪಿಕ್ಸು ಎಷ್ಟೆಷ್ಟು ಬೇಕು ಇದೆಲ್ಲ ಮುಗಿಸಿದ್ದೀನಿ. ಇನ್ನು ಮಿಕ್ಕಿದ ಟಾಪಿಕ್ ಏನಿದೆ ಅವೆಲ್ಲ ಮೇನ್ಸ್ ಪಾರ್ಟ್ ಇದೆ, ಸರಿನಾ? ಆ ಮೇನ್ಸ್ ಪಾರ್ಟಿಗೆ ನಿಮಗೆ ನೋಡಿ, ಈಗ ನಾನು ಲಕ್ಷ್ಮೀಕಾಂತಲ್ಲಿರೋದೇ ಹೇಳಿಬಿಟ್ಟಿದ್ರೆ ನಿಮಗೆ ಎಷ್ಟು ಅರ್ಥನೇ ಆಗ್ತಿರಲ್ಲ. ಶಂಕರಿ ಪ್ರಸಾದ್ ಕೇಸಲ್ಲಿ ಏನಾಯಿತು, ಸಜ್ಜನ್ ಸಿಂಗ್ ಕೇಸಲ್ಲಿ ಏನಾಯಿತು, ಅಲ್ಲೆಲ್ಲ ಬರೀ ಡೈರೆಕ್ಟ್ ಇಂಪ್ಯಾಕ್ಟ್ ಮತ್ತು ಜಡ್ಜ್ಮೆಂಟ್ ಕೊಟ್ಬಿಟ್ಟಿದ್ದಾನೆ. ಸುಪ್ರೀಂ ಕೋರ್ಟ್ ಅಪೇಲ್ ದ ಪಾರ್ಲಿಮೆಂಟ್ ಅಥಾರಿಟಿ ಸ್ಟೇಟಿಂಗ್ ದಟ್ ದ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆರ್ ನಾಟ್ ಕನ್ಸಿಡರ್ ಲಾ ಅಂಡರ್ ಆರ್ಟಿಕಲ್ 13 ದಸ್ ಅಲೈನ್ ದ ಚೇಂಜಸ್ ಆಫ್ ದ ಫಂಡಮೆಂಟಲ್ ರೈಟ್ಸ್ ಅಂತ ಹೇಳ್ಬಿಟ್ಟಿದ್ರೆ ಅರ್ಧ ಗಂಟೆಲಿ 10 ನಿಮಿಷದಲ್ಲಿ ಮುಗಿದೋಗುತ್ತೆ. ಬಟ್ ನಿಮ್ಗೆ ಆ್ಯಕ್ಚುಲಾಗಿ ಏನು ಅಂತ ಗೊತ್ತಿರಬೇಕಲ್ಲ ಶಂಕರಿ ಪ್ರಸಾದ್ ಕೇಸ್ ಅಂತಂದರೆ. ಸೊ ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ ಅಂದರೆ, ಪ್ರತಿಯೊಂದು 2-3 ವೆಬ್ಸೈಟ್ಗಳು ನೋಡ್ತಾಯಿದ್ದೀನಿ. ಸೊ ಅಲ್ಲೆಲ್ಲ 2-3 ವೆಬ್ಸೈಟು, ದೃಷ್ಟಿ, ವಾಜಿರಾಮ್ದು,
ವಿಷನ್ ಐಎಸ್, ಕರೆಂಟ್ ಅಫೇರ್ಸ್ ಏನೇನಿದೆ ಅದನ್ನೆಲ್ಲ ನಾನು ಒಂದಷ್ಟು ನೋಡಿ ಈ ಥರ ಒಂದು ಬ್ಲಾಗ್ನ ರೆಡಿ ಮಾಡ್ತಾಯಿದ್ದೀನಿ. ಸರಿನಾ? ಬ್ಲಾಗ್ಗಳನ್ನ ತಂದು ಸ್ವಲ್ಪ ಡಿಲೇ ಆದರೂ ಪರವಾಗಿಲ್ಲ, ನಿಮಗೆ 100% ಕೊಡಬೇಕು ಅನ್ನೋದು ನನ್ನ ಒಂದು ಏನೋ ಬಿಡಿ. ಅಷ್ಟೇ, ಇನ್ನೇನಿಲ್ಲ. ಅದು ಬಿಟ್ಟರೆ ಅಕಸ್ಮಾತ್ ಸಮ್ಮರ್ ಶೀಟ್ ತೊಗೊಂಡಿಲ್ಲ, ದಯವಿಟ್ಟು ತೊಗೊಳ್ಳಿ ಸಮ್ಮರ್ ಶೀಟು. ತುಂಬ ಜನ ತೊಗೊಂಡಿದ್ದಾರೆ ಗುರು, ಆಯಿತಾ? ಸೊ ಈಗ ಅಂದರೆ ಫೆಬ್ರವರಿ ತಿಂಗಳಲ್ಲೇ ತುಂಬ ಜನ ತೊಗೊಂಡ್ರಿ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ವಾಜಿರಾಮ್ದು ಫೌಂಡೇಶನ್ ಕ್ಲಾಸ್ಗಳು ಸಿಗ್ತದೆ ನಿಮಗೆ, CSAT ಕ್ಲಾಸ್ಗಳು ಸಿಗ್ತದೆ, ಎಲ್ಲ ಬೈ ಮಾಡ್ಬೋದು. ನೀವು ಟೆಲಿಗ್ರಾಮಲ್ಲಿ ಬೈ ಲಿಂಕ್ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ, ಅಲ್ಲಿ ಹೋಗ್ಬಿಟ್ಟು ನನಗೆ ಒಂದು ಮೆಸೇಜ್ ಹಾಕಿ, ನಾನು ಪ್ರೈಸ್ ಹೇಳ್ತೀನಿ, ಒಂದಷ್ಟು ಸ್ಯಾಂಪಲ್ ಕ್ಲಾಸಸ್ಸು ಕೂಡ ಕಳಿಸ್ತೀನಿ. ಈಗಾಗಲೇ ತುಂಬ ಜನ ತೊಗೊಂಡಿದ್ದಾರೆ ಕೂಡ, ಆಯಿತಾ? ಕಂಪ್ಲೀಟಾಗಿ ವಾಜಿರಾಮ್ ಫೌಂಡೇಶನ್ ತೊಗೊಂಡಿದ್ದಾರೆ, ಕೆಲವೊಬ್ರು ಮಿಕ್ಸ್ ತೊಗೊಂಡಿದ್ದಾರೆ, ಆಯಿತಾ? ವಿಷನ್ IAS ಇಂದ ಒಬ್ಬರು ಯಾವುದದು ಜೋಗ್ರಫಿ ತೊಗೊಂಡಿದ್ದಾರೆ, ವಾಜಿರಾಮಿಂದ ಕಂಪ್ಲೀಟ್ ಎಕನಾಮಿಕ್ಸ್ ಎಲ್ಲ ತೊಗೊಂಡಿದ್ದಾರೆ, ಇನ್ನು ಕೆಲವೊಬ್ಬರು ಪೊಲಿಟಿ ಬಂದು ವಾಜಿರಾಮಿಂದ ತೊಗೊಂಡಿದ್ದಾರೆ, ಆಯಿತಾ? ಬೇರೆ ಒಂದು ಇನ್ಸ್ಟಿಟ್ಯೂಟಿಂದ ಎಕನಾಮಿಕ್ಸ್ ತೊಗೊಂಡಿದ್ದಾರೆ. ಸೊ ಈ ಥರ ತುಂಬ ಜನ ಮಿಕ್ಸ್ ತೊಗೊಳ್ತಾ ಇದ್ದಾರೆ, ಸರಿನಾ? ನೀವು ಆ ಥರ ಮೆಸೇಜ್ ಹಾಕ್ಬೋದು. ನೀವು ಯಾವ ಥರ ಕೇಳ್ತೀರೋ ಆ ರೀತಿಯೇ ಕಳಿಸ್ಕೊಡ್ತೀನಿ. ಪ್ಲಸ್ ನಿಮಗೆ ವಾಜಿರಾಮ್ ಕ್ಲಾಸಸ್ಸು, ಆಯಿತಾ? PDF ನೋಟ್ಸ್ಗಳು, ಎಲ್ಲ ಇನ್ಸ್ಟಿಟ್ಯೂಟ್ದು PDF ನೋಟ್ಸ್ ಕಳಿಸ್ತೀನಿ, ಸರಿನಾ? ಈಗಾಗಲೇ ತುಂಬ ಜನ ಕಮೆಂಟಲ್ಲಿ ಬೇಕಾದ್ರೆ ಹಾಕಿ, ತುಂಬ ಜನ ಬೇಕಾದ್ರೆ ಕೇಳಿ ನೋಡಿ. ಬೇಕಾದ್ರೆ ತುಂಬ ಜನ ಅಂತಂದರೆ ನನಗೆ PDFಗಳು ಎಷ್ಟು ಕಳಿಸಿದ್ದೀನಿ ಅಂತಂದರೆ ಅವ್ರಿಗೆ ಶಾಕ್ ಆಗಬೇಕು, ಅವ್ರಿಗೆ ಸಾಕಾಗ್ಬಿಡ್ಬೇಕು, ಅವ್ರಿಗೆ ಯಾಕಪ್ಪ ಇಷ್ಟೊಂದು ಕಳಿಸ್ತಾ ಅಂದ್ಬಿಟ್ಟು. ಎಲ್ಲ ಇನ್ಸ್ಟಿಟ್ಯೂಷನ್ದು ಕಳಿಸಿದ್ದೀನಿ, ಆಯಿತಾ? ಯಾವುದಾದ್ರೂ ಒಂದು ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ರೆಫರೆನ್ಸಾಗಿ ಇಟ್ಕೊಳ್ಳಿ. ಇನ್ನು ಮಿಕ್ಕಿದ್ದೆಲ್ಲ ಜಸ್ಟು ನೀವೆಲ್ಲ ಕಂಪ್ಲೀಟ್ ಸಿಲೆಬಸ್ ಮುಗಿಸಾದ್ಮೇಲೆ PDFಗಳನ್ನ ನೋಡ್ತಾಯಿರಿ, ಜಸ್ಟ್ ನೀವು ವ್ಯಾಲಿಡೇಷನ್ ಮಾಡ್ತಾಯಿರಿ, ಬಿಟ್ಬಿಡಿ ಅಷ್ಟೇ, ಆಯಿತಾ? ಸೊ ಟೆಸ್ಟ್ ಸೀರೀಸ್ಗಳು ಕಳಿಸ್ತಾಯಿದ್ದೀನಿ, ಇಷ್ಟು PT 365 ವೀಡಿಯೋಸ್ಗಳು ಇದೆ. ಸೊ ದಯವಿಟ್ಟು ಮೆಸೇಜ್ ಹಾಕಿ ಬೈ ಮಾಡಿ. ಇನ್ನೇನು ಒಂದು 3 ತಿಂಗಳಿದೆ UPSCದು. ಅಕಸ್ಮಾತ್ ಬರೋ ವರ್ಷ ಬರೆಯೋರಿಗೆ ಕೂಡ ತುಂಬ ಹೆಲ್ಪ್ ಆಗುತ್ತೆ, ಈಗಲಿಂದನೇ ಕೂತ್ಕೊಂಡು ಓದೋದಕ್ಕೆ, ಆಯಿತಾ? ಅಷ್ಟೇ, ಇನ್ನೇನಿಲ್ಲ. ತಲೆ ಕೆಡ್ಸ್ಕೊಬೇಡಿ, ಪ್ರೈಸ್ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ, ಕಮ್ಮಿನೇ ಇದೆ ಗುರು. ನೀವು ಆನ್ಲೈನ್ ಪ್ರೈಸಲ್ಲಿ ನೀವು CSAT, ಟೆಸ್ಟ್ ಸೀರೀಸು, PT 365, GS ಫೌಂಡೇಶನು ಎಲ್ಲ ತೊಗೋತೀನಿ ಅಂದರೆ 3 ರಿಂದ 3.5 ಲಕ್ಷ ಆಯ್ತದೆ. ನಾನೇನು ಅಷ್ಟೊಂದು ಲಕ್ಷ ಎಲ್ಲ ಕೇಳ್ತಾ ಇಲ್ಲ, ಕಮ್ಮಿನೇ ಇದೆ. ಬೈ ಮಾಡಿ, ಮೆಸೇಜ್ ಹಾಕಿ, ನಾನು ಪ್ರೈಸ್ ಹೇಳ್ತೀನಿ, ಸ್ಯಾಂಪಲ್ ಕಳಿಸ್ತೀನಿ, ವೀಡಿಯೋ ಕ್ಲಾಸ್ ನೋಡಿ ಅರ್ಥ ಆದರೆ ಬೈ ಮಾಡಿ ಅಂತ ಹೇಳ್ತಾ, ಅಷ್ಟೇ, ಇನ್ನೇನಿಲ್ಲ. ಸಮ್ಮರಿ ಶೀಟ್ಗಳನ್ನ ಬೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ನಿಲ್ಲಿಸ್ತಾಯಿದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದು ವೀಡಿಯೋ ಇದೇ ರೀತಿ ಡೀಟೇಲ್ ತೊಗೊಬರ್ತೀನಿ. ನೆಕ್ಸ್ಟ್ ಕ್ಲಾಸು ನಾನು ಎಮರ್ಜೆನ್ಸಿ ಮಾಡ್ತಾಯಿದ್ದೀನಿ ಅಂತಾರೆ. ದಯವಿಟ್ಟು ಯಾರಾದರೂ ಪಪ್ಪು ಅಣ್ಣ, ಗಾಂಧಿ ಫ್ಯಾಮಿಲಿ, ನೆಹರು ಫ್ಯಾಮಿಲಿಗೆ ತುಂಬ ಹತ್ತಿರವಾಗಿದ್ದವರು ದಯವಿಟ್ಟು ವಿಡಿಯೋ ನೋಡ್ಬೇಡಿ, ನಿಮಗೆ ಅದು ಹಾನಿಕರ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ನಿಲ್ಲಿಸ್ತಾಯಿದ್ದೀನಿ. ಥ್ಯಾಂಕ್ ಯು.